ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕರ್ನಾಡು ಜಾಬ್ ಅಲರ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ GPST ಮತ್ತು ಕನ್ನಡ ಪ್ರೌಢಶಾಲಾ ಶಿಕ್ಷಕ ಹುದ್ದೆಗೆ, ಕನ್ನಡ ಭಾಷಾ ಶಿಕ್ಷಕ ಹುದ್ದೆಗೆ ಓದ್ತಿದ್ದೀರೋ ತಮಗೆಲ್ಲರಿಗೂ ಸಹ ಕನ್ನಡ ಸಾಹಿತ್ಯ ಚರಿತ್ರೆ ಮತ್ತು ಮೀಮಾಂಸೆ ಮತ್ತು ಮಿಕ್ಕ ವಿಷಯಗಳ ಉಚಿತ ತರಗತಿಯನ್ನು ನಡೆಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ನಿಟ್ಟಿನಲ್ಲಿ ಭಾರತೀಯ ಕಾವ್ಯಮೀಮಾಂಸೆಯ 6ನೇ ಭಾಗದ ತರಗತಿಯನ್ನ ನಾನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇಲ್ಲಿಯವರೆಗೂ ಸಹ ಅಪ್ಲೋಡ್ ಮಾಡಿರುವಂತಹ ವಿಡಿಯೋಗಳ ಬಗ್ಗೆ ಒಂದಿಷ್ಟು ಮಾತನಾಡಬೇಕು ಸ್ನೇಹಿತರೆ. ನಿಮಗೆ ಈಗ ನಾವು ಭಾರತೀಯ ಕಾವ್ಯಮೀಮಾಂಸೆಯನ್ನ ತರಗತಿಯನ್ನ ನಡೆಸಿಕೊಡ್ತಿರುವಂತಹದ್ದು ಕೆಲವೊಂದು ನೋಟ್ಸ್ ಸ್ವರೂಪದ ತರಗತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಟೈಪ್ ಮಾಡಿ ಹಾಕಿರ್ಬೇಕಿತ್ತು ಅಂತ ಒಂದಿಷ್ಟು ವಿಷಯಗಳನ್ನ ಹೇಳ್ತೀರಾ, ಆದರೆ ಸಮಯದ ಅವಕಾಶದಿಂದ ಮತ್ತೆ ಎಲ್ಲಾ ವಿಷಯಗಳನ್ನ ನಾನು ಪೂರ್ತಿಯಾಗಿ ಕವರ್ ಮಾಡಬೇಕಾಗಿರುವ ದೃಷ್ಟಿಕೋನದಿಂದ ತರಗತಿಗಳನ್ನ ನೋಟ್ಸ್ ಸ್ವರೂಪದ ತರಗತಿಗಳನ್ನ ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ಇದು ನಿಮಗೆ ಉಪಯುಕ್ತವಾಗುತ್ತೆ. ಯಾಕಂದ್ರೆ ಮೀಮಾಂಸೆ ಅನ್ನುವಂತಹ ವಿಷಯವನ್ನ ಅರ್ಥ ಆಗುವಂತಹ ರೀತಿಯಲ್ಲಿ ಪ್ರತಿ ಸಾಲು ವಿವರಣೆಗಳನ್ನ ನಿಮಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ಇದರ ಸದುಪಯೋಗ ನಿಮಗೆ ಆಗಲಿ ಎನ್ನುವಂತಹದ್ದು ನನ್ನ ಹೆಬ್ಬಯಕೆ. ಮತ್ತೆ ಸ್ನೇಹಿತರೆ, ಈ ಕರ್ನಾಡು ಜಾಬ್ ಅಲರ್ಟ್ ಚಾನಲ್ ವತಿಯಿಂದ ಪ್ರತಿ ವಾರವೂ ಸಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ತೆಗೆದು ಅದನ್ನ ನಿಮ್ ಕಡೆ ಶೇರ್ ಮಾಡ್ಕೊಂತೀನಿ. ನೀವೆಲ್ಲರೂ ಸಹ ನೀವು ಓದುವ ಜೊತೆಗೆ ಇದನ್ನ ಸೆಲ್ಫ್ ಇವ್ಯಾಲ್ಯೂಯೇಷನ್ ಅನ್ನ ಮಾಡ್ಕೊಳ್ಳುವ ಮುಖಾಂತರ ನಿಮಗೆ ಅಂಕಗಳು ಎಷ್ಟು ಬರ್ತವೆ ಅನ್ನುವಂತಹ ನೀವು ನಿಗದಿ ಪಡ್ಕೊಬಹುದು. ಈ ತರದ ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನ ನೀವು ಅಟೆಂಡ್ ಮಾಡಲು ಕರ್ನಾಡು ಜಾಬ್ ಅಲರ್ಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಅದೇ ರೀತಿ ಟೆಲಿಗ್ರಾಮ್ ಗ್ರೂಪಿಗೂ ಜಾಯಿನ್ ಆಗಿ ಅಲ್ಲೆಲ್ಲ ಶೇರ್ ಮಾಡಲಾಗುತ್ತೆ ಸ್ನೇಹಿತರೆ. ನಂತರ ಎಲ್ಲಾ ಉದ್ಯೋಗದ ಮಾಹಿತಿಯನ್ನು ಇದೇ ಯೂಟ್ಯೂಬ್ ಚಾನಲ್ ನಲ್ಲಿ ಕೊಡ್ತಾ ಹೋಗ್ತೀನಿ. ಮತ್ತೆ ಯಾರೆಲ್ಲ ಕನ್ನಡ ಭಾಷಾ ಶಿಕ್ಷಕ ಹುದ್ದೆಗೆ ಓದ್ತಿದ್ದೀರೋ ಅವರಿಗೆ ಸಂಪೂರ್ಣವಾದಂತಹ ತರಗತಿಗಳನ್ನ ಮುಗಿಸ್ಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾನು ಮುಂದಿನ ಯೋಜನೆಗಳನ್ನ ರೂಪಿಸ್ಕೊಳ್ತಾ ಇದ್ದೀನಿ. ಅದು ಯಾವುದೇ ಸ್ವರೂಪದಲ್ಲಿರ್ಬೋದು ಸ್ನೇಹಿತರೆ, ಅಥವಾ ನೋಟ್ಸ್, PPT ಅಥವಾ ಟೈಪಿಂಗ್ಸ್, ಈ ಯಾವುದೇ ಸ್ವರೂಪದಲ್ಲಿ ತರಗತಿಯನ್ನ ನಾನು ಮುಂದಿನ ದಿನಗಳಲ್ಲಿ ನಿಮ್ ಜೊತೆ ಹಂಚ್ಕೊಳ್ತೀನಿ. ಅತಿ ಹೆಚ್ಚು ಯಾರು ಓದ್ತಾ ಇದ್ದೀರೋ ಮತ್ತೆ ನಿರಂತರವಾಗಿ ನೀವು ವಿಚಾರಗಳನ್ನ ಓದ್ತಾ ಇದ್ದೀರೋ ಅಂತವರಿಗೆ ತರಗತಿಗಳು ಇನ್ನೂ ಹೆಚ್ಚು ಉಪಯುಕ್ತವಾಗುತ್ತೆ. ಯಾರೆಲ್ಲ ನೇರವಾಗಿ ಬಂದ್ಬಿಟ್ಟು ಕ್ಲಾಸನ್ನ ಕೇಳ್ತೀರೋ ಅವರಿಗೆ ಒಂದಿಷ್ಟು ಗೊಂದಲ ಆಗುವಂತಹದ್ದು ಸ್ನೇಹಿತರೆ. ಹಾಗಾಗಿ ನೀವು ಓದುವ ಜೊತೆಗೆ ಒಂದಿಷ್ಟು ಮೌಲ್ಯಮಾಪನವನ್ನ ಮಾಡ್ಕೊಳ್ಳಿ, ಇನ್ನೂ ಹೆಚ್ಚು ನಿಮಗೆ ಸಮಗ್ರವಾಗಿ ವಿಷಯ ಅನ್ನುವಂತಹದ್ದು ದೊರೆಯುತ್ತೆ. ಹಾಗಾಗಿ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಒಂದು ಸರಿಯಾದ ಉತ್ತರ ಸಿಗುವಂತ ಸ್ನೇಹಿತರೆ. ಹಾಗಾಗಿ ಒಂದಿಷ್ಟು ಲೈವ್ ಅನ್ನ ಈ ಕ್ಲಾಸಲ್ಲಿ ನಿಮಗೆ ತೆಗೆದುಕೊಳ್ತಾ ಇದ್ದೇನೆ. ನಂತರ ಇವತ್ತು ಬಹುತೇಕವಾಗಿ ರಸ ಮತ್ತು ಧ್ವನಿ ಎನ್ನುವಂತಹ ವಿಷಯ ಪ್ರವೇಶ ಆಗುತ್ತೆ. ಇನ್ನ 2 ತರಗತಿಗಳಲ್ಲಿ ಇಡೀ ಭಾರತೀಯ ಕಾವ್ಯಮೀಮಾಂಸೆ ನಿಮಗೆ ವಿಡಿಯೋ ರೂಪದಲ್ಲಿ ಸಿಗುತ್ತೆ. ಹಾಗಾಗಿ ನಂತರ ಇವನ್ನೆಲ್ಲವನ್ನು ನೋಡ್ಕೊಂಡ್ರೆ ನಿಮ್ಮ ಮೀಮಾಂಸೆಯ ಒಂದಿಷ್ಟು ಪರಿಕಲ್ಪನೆಗಳು ನಿಮಗೆ ಸಮಗ್ರವಾಗಿ ತಿಳಿಯುವಂತಹದನ್ನು ನೋಡಬಹುದು. ನಂತರ ಪಾಶ್ಚಾತ್ಯ ಕಾವ್ಯಮೀಮಾಂಸೆಯನ್ನ 2 ವಿಡಿಯೋಗಳಲ್ಲಿ ಮುಂದಿನ ತರಗತಿಗಳಲ್ಲಿ ನಿಮಗೆ ನೆರವೇರಿಸ್ಕೊಡ್ತೇನೆ. ಈ 1 ತಿಂಗಳು ನಿಮಗೆ ಒಂದಿಷ್ಟು ಕಡಿಮೆ ಅವಧಿಯಲ್ಲಿ ವಿಡಿಯೋಗಳು ಬರ್ಬೋದು, ಆದರೆ ಮುಂದಿನ ತಿಂಗಳು ಲೈವ್ ತರಗತಿಗಳು, ನಂತರ ಹೆಚ್ಚು ವಿಡಿಯೋಗಳನ್ನ ನಾನು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹಂಚ್ಕೊಳ್ತೀನಿ. ನಿಮಗೆ ಪ್ರೌಢಶಾಲಾ ಶಿಕ್ಷಕ ಹುದ್ದೆಗೆ ಹಳಗನ್ನಡ ವ್ಯಾಕರಣ ಅನ್ನುವಂತಹದ್ದು ಇಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಶಬ್ದಮಣಿ ದರ್ಪಣದ ವಿಷಯಗಳನ್ನೆಲ್ಲವೂ ಸಹ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ. ಹಾಗಾಗಿ ಶಬ್ದಮಣಿ ದರ್ಪಣದಲ್ಲಿ ಪ್ರಮುಖವಾದಂತಹ ತರಗತಿಗಳನ್ನು ನಾನು ಮುಂದೆ ನಡೆಸ್ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಇನ್ನೂ ಹೆಚ್ಚಿನ ಉಪಯುಕ್ತತೆ ನನ್ನ ಚಾನಲ್ ನಿಂದ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಯಾರೆಲ್ಲ ಇಲ್ಲಿವರೆಗೂ ಸಹ ಕರ್ನಾಡು ಜಾಬ್ ಅಲರ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ತಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊಂತ ಬನ್ನಿ ಸ್ನೇಹಿತರೆ. ಹಾಗಾದ್ರೆ ಇವತ್ತು ಧ್ವನಿ ಪ್ರವೇಶವನ್ನ ಮಾಡೋಣ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ, ಅದೆಲ್ಲ ಹೇಗಿದೆ ಅನ್ನುವಂತಹದ್ದು. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದಿನ ತರಗತಿ 3ನೇ ಭಾಗವಾದಂತಹ ರಸ ಮತ್ತು ಧ್ವನಿಯ ಕುರಿತು ಇರುವಂತಹದ್ದು. ಬಹಳ ಮುಖ್ಯವಾದಂತಹದ್ದು. ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ರಸ ಮತ್ತು ಧ್ವನಿಯ ಕುರಿತು ಏನಾದರೂ ಹೆಚ್ಚು ಪ್ರಶ್ನೆಗಳು ಬಂದರೆ ಈ ಭಾಗದಿಂದನೇ ಬರುವಂತಹದ್ದು. ಇದು ಭಾರತೀಯ ಕಾವ್ಯಮೀಮಾಂಸೆ ಒಂದಿಷ್ಟು ನೋಟ್ಸ್ ರೂಪದ ತರಗತಿ ಆಗಿರ್ತದೆ. ಯಾರೆಲ್ಲ ಓದ್ತಾ ಇದ್ದೀರೋ ಅವರೆಲ್ಲರಿಗೂ ಸಹ ಉಪಯುಕ್ತವಾಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಸ್ನೇಹಿತರೆ, ಶಬ್ದ ಮತ್ತು ಅರ್ಥ ಅನ್ನುವಂತಹ ಪರಿಕಲ್ಪನೆಯಲ್ಲಿ ಅದನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ತೀನಂಶ್ರೀ ಅವರು, ನೋಡ್ಬೋದು. ನಂತರ ಕಾಳಿದಾಸನು ಶಬ್ದ ಮತ್ತು ಅರ್ಥಗಳನ್ನ ಶಿವ ಮತ್ತು ಪಾರ್ವತಿಗೆ ಹೋಲಿಸುತ್ತಾನೆ ಅಂತ ವಿವರಣೆಯನ್ನ ಮಾಡಲಾಗಿದೆ. ಅಂದ್ರೆ ಇದು ಸಹ ಪ್ರಶ್ನೆ ಆಗೋ ಸಾಧ್ಯತೆ ಇರುತ್ತೆ. ಶಬ್ದ ಮತ್ತು ಅರ್ಥವನ್ನ ಯಾರಿಗೆ ಹೋಲಿಕೆ ಮಾಡಲಾಗಿದೆ ಅನ್ನುವಂಥದ್ದು? ಶಿವ ಮತ್ತು ಪಾರ್ವತಿಗೆ. ನೀವೇನಾದ್ರೂ KSET ಮತ್ತು NET ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದ್ರೆ ಅಲ್ಲಿ ಈ ತರ ಸಣ್ಣ ಸಣ್ಣ ರೂಪದ ಪ್ರಶ್ನೆಗಳನ್ನು ಸಹ ತೆಗೆಯುವಂತಹ ಸಾಧ್ಯತೆಯನ್ನು ನಾವು ನೋಡ್ಬೋದು ಅನ್ನುವಂತಹದ್ದು. ನಂತರ ನೋಡ್ಬೋದು, ಸಾಂಕೇತಿಕವಾದ ಅರ್ಥವನ್ನು ಸಾಕ್ಷಾತ್ತಾಗಿ ತಿಳಿಸುವ ಶಬ್ದಶಕ್ತಿಗೆ ಅಭಿಧಾವೃತ್ತಿ ಎಂದು ಹೆಸರು. ಇದರಿಂದ ತಿಳಿದು ಬರುವಂತಹ ಅರ್ಥಕ್ಕೆ ಅಭಿಯಾರ್ಥ ಮತ್ತು ವಾಚ್ಯಾರ್ಥ ಅಥವಾ ಮುಖ್ಯಾರ್ಥ ಎಂದು ಹೆಸರಿರುವಂತಹದನ್ನು ನಾವು ನೋಡ್ಬೋದು. ಧ್ವನಿ ಪ್ರವೇಶವನ್ನ ಮೊದಲು ಇಲ್ಲಿ ಮಾಡ್ತಾ ಇದ್ದಾರೆ. ಧ್ವನಿಯನ್ನ ಪ್ರವೇಶ ಮಾಡುವುದಕ್ಕಿಂತ ಮುಂಚೆ ನಮಗೆ ವಾಚ್ಯಾರ್ಥ, ಅಭಿಧಾರ್ಥ, ಲಕ್ಷ್ಯಾರ್ಥ ಮತ್ತು ಲಕ್ಷಣಾರ್ಥ ಮತ್ತು ವ್ಯಂಗ್ಯಾರ್ಥ,
ಅನ್ನುವಂತಹ ವಿಚಾರಗಳು ನಮಗೆ ಸ್ಪಷ್ಟವಾಗಿ ತಿಳಿತಾ ಹೋಗಬೇಕು. ಈ ಮೂರರ ಪರಿಕಲ್ಪನೆಯನ್ನು ಮೊದಲು ಇಲ್ಲಿ ಸ್ಪಷ್ಟವಾಗಿ ತೀನಂಶ್ರೀ ಅವರು ವಿವರಣೆ ಮಾಡ್ತಿರುವಂತಹದನ್ನು ನೋಡ್ಬೋದು. ಅದರ ಹಿನ್ನೆಲೆಯಲ್ಲಿ ಸಾಂಕೇತಿಕವಾದ ಅರ್ಥವನ್ನು ಸಾಕ್ಷಾತ್ತಾಗಿ ತಿಳಿಸುವ ಶಬ್ದಶಕ್ತಿಗೆ ಅಭಿಧಾವೃತ್ತಿ ಅಂತ ಕರೆಯುವಂತಹದನ್ನು ಇಲ್ಲಿ ತೀನಂಶ್ರೀ ಅವರು ಮೊದಲು ಅರ್ಥವನ್ನು ಕೊಡ್ತಾರೆ. ನಂತರ ಶಬ್ದದ ವಾಚ್ಯಾರ್ಥವು ಅದನ್ನು ಕೇಳಿದ ಕೂಡಲೇ ನಮಗೆ ತಟ್ಟನೆ ಗೊತ್ತಾಗುವಂತಹದ್ದು. ಈಗ ಯಾರಾದರೂ ಮಾತನಾಡಿದ ತಕ್ಷಣ ನಮಗೇನಾಗುತ್ತೆ, ತಟ್ಟನೆ ನಮಗೆ ನೇರವಾಗಿ ಅರ್ಥ ಆಗುತ್ತೆ. ಈಗ ರಾಮನು ಮರವನ್ನು ಕಡಿದನು ಅಂತ ಏನಾದರೂ ಹೇಳಿದಾಗ ನಮಗೆ ತಟ್ಟನೆ ಆಗುತ್ತೆ ಮರ ಕಡಿತಿದ್ದಾನೆ ಅಂತ. ಈ ಅರ್ಥವನ್ನು ಏನು ಕೊಡುತ್ತೆ, ಅದು ನಮಗೆ ವಾಚ್ಯಾರ್ಥ ಕೊಡುತ್ತೆ ಎನ್ನುವಂತಹದ್ದು, ಸಾಮಾನ್ಯವಾದ ಭಾಷೆಯಲ್ಲಿ ಕೊಡುತ್ತೆ ಅಂತ ಅದನ್ನೇ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಆ ಭಾಷೆಯ ಕೋಶ, ನಿಘಂಟು ಮೊದಲಾದವುಗಳಲ್ಲಿ ಈ ಅರ್ಥವನ್ನು ಕೊಟ್ಟಿರ್ತಾರೆ ಅನ್ನುವಂತಹದನ್ನು ನಾವು ತಿಳ್ಕೊಬೇಕು. ಅಂದ್ರೂ ಅದನ್ನು ಗುರುತಿಸುವಂತಹದ್ದು ಅಭಿಧಾವೃತ್ತಿ ಎನ್ನುವಂತಹದ್ದು ಬರುತ್ತೆ. ಮುಂದೆ ಅದರ ಪ್ರಸ್ತಾಪ ಬರುತ್ತೆ ಸ್ನೇಹಿತರೆ, ತಿಳ್ಕೊಳ್ಳೋಣ. ಮೊದಲನೇದಾಗಿ ಶಬ್ದಶಕ್ತಿ ಪ್ರಕಾಶಿಕ ಅನ್ನುವಂತಹದ್ರಲ್ಲಿ ಒಂದು ಹೇಳಿಕೆ ಇದೆ. ಶಕ್ತಿಗ್ರಹಂ ವ್ಯಾಕರಣೋಪಮಾನ ಕೋಶಾಪ್ತ ವಾಕ್ಯ ವ್ಯವಹಾರ ಪಾಶ್ಚ ಅನ್ನುವಂತಹದ್ದು. ಸ್ನೇಹಿತರೆ, ಇದು ಹೇಳಿಕೆಯನ್ನ ಕೊಟ್ಟಿರುವಂತಹದನ್ನು ನೀವು ನೋಡ್ಬೋದು, ಇಲ್ಲಾಂದ್ರೆ ನಾನು ಹೇಳುವಂತಹದನ್ನು ಗ್ರಹಿಸಿ ನೀವು ಪಾಯಿಂಟ್ ಔಟ್ಸ್ ಅನ್ನ ಮಾಡ್ಕೊಬಹುದು. ಇದು ಏನನ್ನ ಹೇಳುತ್ತೆ ಅಂದ್ರೆ, ಒಂದು ಶಬ್ದ ಹಿರಿಯರ ಬಾಯಲ್ಲಿ ಮತ್ತೆ ಮತ್ತೆ ಬಂದಾಗ ಕಾಣಿಸುವ ವಸ್ತುಗಳನ್ನು, ನಡೆಯುವ ಕ್ರಿಯೆಗಳನ್ನು ನೋಡಿ ಮಕ್ಕಳು ಸಂಕೇತವನ್ನು ಗ್ರಹಿಸುತ್ತಾರೆ ಎನ್ನುವಂತಹದನ್ನು ಸಾಹಿತ್ಯ ದರ್ಪಣದಲ್ಲಿ ಹೇಳುವಂತಹದ್ದು. ನಂತರ ಆ ಭಾಷೆಯ ಕೋಶ, ನಿಘಂಟು ಮೊದಲಾದವುಗಳಲ್ಲಿ ಅರ್ಥವನ್ನು ಕೊಟ್ಟಿದ್ದಾರೆ ಅಂತ ಇದರಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಯಾವುದು? ಶಬ್ದಶಕ್ತಿ ಪ್ರಕಾಶಿಕದಲ್ಲಿ ಅಂತ. ಅಂದ್ರೆ ನಮಗೆ ಶಬ್ದ ಅನ್ನುವಂತಹದ್ದು ಮೊದಲು ಯಾಕೆ ನಾವು ಗ್ರಹಿಸ್ತೀವಿ ಎನ್ನುವಂತಹ ಪರಿಕಲ್ಪನೆಯಲ್ಲಿ ಮೊದಲು ಇಲ್ಲಿ ಸಾಹಿತ್ಯ ದರ್ಪಣ ಮತ್ತು ಶಬ್ದಶಕ್ತಿ ಪ್ರಕಾಶಕದಲ್ಲಿ ಹೇಳಿರುವಂತಹ ಸ್ಟೇಟ್ಮೆಂಟ್ಗಳು ನಮಗೆ ಗೊತ್ತಾಗ್ತಾ ಹೋಗ್ತವೆ ಅಂತ. ನಂತರ ವಾಕ್ಯದಲ್ಲಿ ಸೇರಿರುವ ಪದಗಳು ಬಿಡಿ ಬಿಡಿಯಾಗಿ ತಮ್ಮ ಅರ್ಥವನ್ನು ಸೂಚಿಸಿದಷ್ಟಕ್ಕೆ ಅವುಗಳ ಅಭಿಧಾವೃತ್ತಿ ಮುಗಿಯುತ್ತದೆ ಅಂತ. ಅಂದ್ರೆ ವಾಕ್ಯದಲ್ಲಿ ನಾವು ಏನು ಮಾತನಾಡ್ತೀವೋ ಆ ವಾಕ್ಯಗಳು, ಅಲ್ಲಿ ಬರುವಂತಹ ಪದಗಳನ್ನು ಬಿಡಿ ಬಿಡಿಯಾಗಿ ತಮ್ಮ ಅರ್ಥವನ್ನು ಸೂಚಿಸಿದಷ್ಟಕ್ಕೆ ಏನಾಗ್ತವೆ, ಅಭಿಧಾವೃತ್ತಿ ಮುಗಿಯುತ್ತೆ ಅನ್ನುವಂತಹದ್ದು. ಉದಾಹರಣೆಗೆ ನೋಡೋಣ. ನಕ್ಷತ್ರ ಮಿನುಗುತ್ತದೆ ಎಂಬುವಂತಹ ವಾಕ್ಯ. ನಕ್ಷತ್ರ ಮಿನುಗುತ್ತದೆ ಎಂಬುವಂತಹ ವಾಕ್ಯ. ಮಿನುಗುತ್ತದೆ ಎಂಬ ಕ್ರಿಯೆಯನ್ನು ನಕ್ಷತ್ರ ಎಂಬ ಕರ್ತೃವಾದ ವಸ್ತುವನ್ನು ತಮ್ಮ ತಮ್ಮ ಅಭಿಧಾವೃತ್ತಿಯಿಂದ ತಿಳಿಸುತ್ತವೆ ಅಂತ ಹೇಳಲಾಗುತ್ತೆ. ಇದು ಸ್ಪಷ್ಟವಾಗಿ ನೋಡ್ಬೋದು. ಮಿನುಗುತ್ತದೆ ಎಂಬ ಕ್ರಿಯೆಯನ್ನು ನಕ್ಷತ್ರ ಎಂಬ ಕರ್ತೃವಾದ ಒಂದು ವಸ್ತುವನ್ನು ತಮ್ಮ ತಮ್ಮ ಅಭಿಧಾವೃತ್ತಿಯಿಂದ ಅದು ತಿಳಿಸ್ತಾ ಹೋಗುತ್ತೆ ಅನ್ನುವಂತಹದ್ದು. ಅಂದ್ರೆ ನಕ್ಷತ್ರ ಮಿನುಗುತ್ತದೆ ಅನ್ನುವಂತಹದ್ದು, ಕಲ್ಲು ಮಿನುಗುತ್ತದೆ, ಒಡವೆಗಳು ಮಿನುಗುತ್ತದೆ ಅನ್ನುವಂತಹದನ್ನು ಇಲ್ಲಿ ಹೇಳಲಾಗ್ತಿದೆ ಅನ್ನುವಂಥದ್ದು. ಇದೊಂದು ಉದಾಹರಣೆ ಅಷ್ಟೇ, ನಕ್ಷತ್ರ ಎಂಬ ವಾಕ್ಯವನ್ನು ತೆಗೆದುಕೊಂಡಿರುವಂಥದ್ದು. ಇದು ಮಿನುಗುತ್ತದೆ ಎಂಬ ಕ್ರಿಯೆಯನ್ನು ನಕ್ಷತ್ರ ಎಂಬ ಕರ್ತೃವಾದ ವಸ್ತುವನ್ನು ತಮ್ಮ ತಮ್ಮ ಅಭಿಧಾವೃತ್ತಿಯಿಂದ ಹೇಳಲಾಗ್ತಿದೆ ಅನ್ನುವಂತಹದ್ದು. ಅಂದ್ರೆ ನಕ್ಷತ್ರ ಅನ್ನುವಂತಹದ್ದು ಒಂದು ವಸ್ತು ಆಗಿದ್ರು ಸಹ ಅದು ಮಿನುಗುತ್ತದೆ ಅನ್ನುವಂತಹದನ್ನು ನಾವಿಲ್ಲಿ ಬಳಸ್ಕೊಳ್ಳುತ್ತಿದ್ದೇವೆ ಅನ್ನುವಂಥದ್ದು. ಮುಂದೆ ಹೋಗೋಣ, ಇನ್ನು ಮುಂದೆ ಅರ್ಥ ಅದನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಮಿನುಗುವ ಕ್ರಿಯೆ ನಡೆಯುತ್ತದೆ, ನಕ್ಷತ್ರ ಯಾವುದೋ ಒಂದು ಕ್ರಿಯೆಗೆ ಕರ್ತೃ ಅನ್ನುವಂತಹದ್ದು. ಅಂದ್ರೆ ಮಿನುಗು ಅನ್ನುವಂತಹದ್ದು ಒಂದು ಕ್ರಿಯೆ ಅಷ್ಟೇ, ಆದ್ರೆ ವಸ್ತು ಅನ್ನುವಂತಹದ್ದು ಬದಲಾವಣೆಯನ್ನ ಪಡ್ಕೊಳ್ತವೆ ಅನ್ನುವಂತಹದ್ದು ಇಲ್ಲಿ ಹೇಳ್ತಾರೆ. ನಂತರ ಈ ಕ್ರಿಯೆಗೂ ಕರ್ತೃವಿಗೂ ವಿಶಿಷ್ಟ ಸಂಬಂಧ ಉಂಟು. ಮಿನುಗುವ ಕ್ರಿಯೆಗೆ ನಕ್ಷತ್ರವೇ ಕರ್ತೃ ಎಂಬುದು ಇಲ್ಲಿ ಇನ್ನೂ ಗೊತ್ತಾಗಲಿಲ್ಲ ಅನ್ನುವಂತಹದನ್ನ ಹೇಳಲಾಗುತ್ತೆ. ಅಂದ್ರೆ ಅಂಥದ್ದೊಂದನ್ನ ತಿಳಿಸುವುದೇ ವಾಕ್ಯದ ಉದ್ದೇಶ ಅನ್ನುವಂತಹದನ್ನ ಸ್ಪಷ್ಟವಾಗಿ ಇಲ್ಲಿ ವಿವರಣೆಯನ್ನ ಮಾಡ್ತಾರೆ. ಇದು ಪ್ರಮುಖವಾಗಿ ನಮಗೆ ಅಭಿಧಾವೃತ್ತಿಯನ್ನು ಅರ್ಥೈಸುವುದಕ್ಕೆ ಬಂದಿರುವಂತಹದ್ದು. ಇಲ್ಲಿ ಹೇಳ್ತಾರೆ, ಮಿನುಗುತ್ತದೆ ಎಂಬ ಕ್ರಿಯೆಯನ್ನು ನಕ್ಷತ್ರ ಎಂಬ ಕರ್ತೃವಿನಿಂದ ಒಂದು ವಸ್ತುವನ್ನು ತಮ್ಮ ತಮ್ಮ ಅಭಿಧಾವೃತ್ತಿಯಿಂದ ತಿಳಿಸಲಾಗುತ್ತೆ ಅನ್ನುವಂತಹದನ್ನ ಹೇಳಲಾಗುತ್ತೆ. ಅದು ನಕ್ಷತ್ರ ಅನ್ನುವಂತಹದ್ದು. ಈ ಹಿನ್ನೆಲೆಯಲ್ಲಿ ಶಬ್ದ, ಅರ್ಥ, ಮೂಲಗಳು ನಾವು ತಿಳ್ಕೊಳ್ತಾ ಹೋಗ್ತೀವಿ. ಒಂದು ವಾಕ್ಯದಲ್ಲಿ ತಿಳ್ಕೊಳ್ಳುವಂತಹದ್ದು, ಕಾವ್ಯದಲ್ಲಿ ತಿಳ್ಕೊಳ್ಳುವಂತಹದ್ದು, ಹೀಗೆ ಪ್ರತಿಯೊಂದನ್ನು ಸಹ ವಿವರಣೆಯನ್ನ ಮಾಡ್ತಾ ಹೋಗುವಂತಹದ್ದು. ಇಲ್ಲಿ ನೋಡ್ಬೋದು, ಈ ಕ್ರಿಯೆಗೂ ಕರ್ತೃವಿಗೂ ವಿಶಿಷ್ಟ ಸಂಬಂಧ ಉಂಟು. ಆ ಮಿನುಗುವ ಕ್ರಿಯೆಗೆ ನಕ್ಷತ್ರವೇ ಕರ್ತೃ ಎಂಬುದು ಇಲ್ಲಿ ಇನ್ನೂ ಗೊತ್ತಾಗಲಿಲ್ಲ ಅನ್ನುವಂತಹ ತಿಳಿಸುವುದೇ ಏನಾಗಿದೆ, ವಾಕ್ಯದ ಉದ್ದೇಶ ಆಗಿದೆ ಎನ್ನುವಂತಹದನ್ನ ಹೇಳಲಾಗುತ್ತೆ. ನಂತರ ವಾಕ್ಯದಲ್ಲಿ ಸೇರಿರುವ ಈ ವಿಶಿಷ್ಟ ಸಂಬಂಧಕ್ಕೆ, ಅನ್ವಯಕ್ಕೆ ಸಂಸರ್ಗವೆಂದು ಹೆಸರು ಅಂತ ಹೇಳಲಾಗುತ್ತೆ. ವಾಕ್ಯದಲ್ಲಿ ಸೇರಿರುವ ಈ ವಿಶಿಷ್ಟವಾದಂತಹ ಸಂಬಂಧಕ್ಕೆ, ಅನ್ವಯಕ್ಕೇನು ಸಂಸರ್ಗ ಅಂತ ಹೆಸರು. ಇದನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಅಂದ್ರೆ ಇದನ್ನು ನೇರವಾಗಿ ಕೇಳ್ತೇನೆ, ಒಂದು ವಾಕ್ಯದಲ್ಲಿ ಸೇರಿರುವ ಒಂದು ವಿಶಿಷ್ಟ ಸಂಬಂಧಕ್ಕೆ ಅಥವಾ ಅನ್ವಯಕ್ಕೆ ಏನಂತ ಕರಿತೇವೆ ಅಂದ್ರೆ ಸಂಸರ್ಗ ಅಂತ ಹೇಳ್ಬಿಟ್ಟು ಕರೆಯುವಂತಹದನ್ನ ನೋಡ್ಬೋದು. ನಂತರ ಈ ಸಂಸರ್ಗವನ್ನು ತಿಳಿಸುವ ಶಕ್ತಿ ಅಭಿಧಾವೃತ್ತಿಗಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಸಹ ಇಲ್ಲಿ ತೀನಂಶ್ರೀ ಅವರು ಕೊಡ್ತಾರೆ. ನಂತರ ಅದಕ್ಕಾಗಿ
ತಾತ್ಪರ್ಯ ವೃತ್ತಿ ಎನ್ನುವಂತಹ ಬೇರೊಂದು ಶಬ್ದ ವ್ಯಾಪಾರವೇ ಉಂಟು ಅಂತ ಹೇಳಲಾಗುತ್ತೆ. ತಾತ್ಪರ್ಯ ವೃತ್ತಿ ಈ ಸಂಸರ್ಗ ಅಂತ ಕರೆಯೋದಕ್ಕೆ ವಾಕ್ಯ ಸೇರಿರುವ ವಿಶಿಷ್ಟ ಸಂಬಂಧಕ್ಕೆ ಅನ್ವಯಕ್ಕೆ ಸಂಸರ್ಗ ಅಂತ ಹೆಸರು. ಈ ಸಂಸರ್ಗವನ್ನು ತಿಳಿಸುವ ಶಕ್ತಿ ಅಭಿಧಾ ವೃತ್ತಿಗಿಲ್ಲ. ಈಗಾಗಲೇ ಅಭಿಧಾ ವೃತ್ತಿ ಎನ್ನುವಂತಹದ್ದು ಈಗ ತಿಳ್ಕೊಂಡ್ರಿ. ಏನು ಅಂತಂದ್ರೆ ನಕ್ಷತ್ರ ಮಿನುಗುತ್ತದೆ ಅಂತಹ ವಾಕ್ಯದಲ್ಲಿ ಮಿನುಗುತ್ತದೆ ಎಂಬ ಕ್ರಿಯೆಯನ್ನು ನಕ್ಷತ್ರ ಎಂಬ ಕರ್ತೃವಾದ ಒಂದು ವಸ್ತುವನ್ನು ತಮ್ಮ ತಮ್ಮ ಅಭಿಧಾ ವೃತ್ತಿಯಿಂದ ತಿಳಿಸುತ್ತದೆ ಅನ್ನುವಂತಹದನ್ನು. ಈ ಹಿನ್ನೆಲೆಯಲ್ಲಿ ಅದಕ್ಕಾಗಿ ತಾತ್ಪರ್ಯ ವೃತ್ತಿ ಎಂಬ ಬೇರೊಂದು ಶಬ್ದ ವ್ಯಾಪಾರವೇ ಉಂಟು. ಈ ಮೂಲಕ ಹೊರಡುವ ಅರ್ಥಕ್ಕೆ ತಾತ್ಪರ್ಯವೆಂದು ಹೆಸರು ಅಂತ ಹೇಳಲಾಗುತ್ತೆ. ನಂತರ ವಾಕ್ಯದ ಪದಗಳಿಂದ ಮೊದಲು ಒಂದೊಂದರ ವಾಚ್ಯಾರ್ಥ ಹೊರಡುತ್ತದೆ, ಬಳಿಕ ಇವುಗಳ ಅನ್ವಯ ರೂಪವಾದ ತಾತ್ಪರ್ಯವನ್ನು ಗ್ರಹಿಸುತ್ತೇವೆ. ಹೀಗೆ ಒಂದು ಸಂಪ್ರದಾಯವಿದೆ. ಇವರಿಗೆ ಅಭಿಹಿತಾನ್ವಯವಾದಿಗಳೆಂದು ಹೆಸರು ಅನ್ನುವಂತಹದ್ದು. ನಂತರ ಇಲ್ಲಿ ಎರಡು ವರ್ಗವನ್ನು ಮೀಮಾಂಸಕಾರರಲ್ಲಿ ತೀನಂಶ್ರೀ ಅವರು ಸ್ಪಷ್ಟಪಡಿಸ್ತಾ ಹೋಗ್ತಾರೆ. ಅದು ಮುಂದೆ ಬರುತ್ತೆ. ಅಭಿಹಿತಾನ್ವಯವಾದಿಗಳು, ಅಭಿಜಾತವಾದಿಗಳು ಅಂತ ಬರುತ್ತೆ. ಆ ಹಿನ್ನೆಲೆ ನೋಡೋಣ. ನೋಡಿ, ವಾಕ್ಯದ ಪದಗಳಿಂದ ಮೊದಲು ಒಂದೊಂದರ ವಾಚ್ಯಾರ್ಥ ಹೊರಡುತ್ತದೆ, ಬಳಿಕ ಇವುಗಳ ಅನ್ವಯ ರೂಪವಾದ ತಾತ್ಪರ್ಯಾರ್ಥವನ್ನು ಗ್ರಹಿಸುತ್ತೇವೆ. ಹೀಗೆ ಒಂದೊಂದು ಸಂಪ್ರದಾಯವಿದೆ. ಇವರಿಗೆ ಅಭಿಹಿತಾನ್ವಯ ವಾದಿಗಳು ಅನ್ನುವಂತಹದನ್ನ ಕರೀತಾರೆ. ಇದನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಯಾರೆಲ್ಲ ಕೆಸೆಟ್ NET ಓದ್ತೀರೋ ಇದು ಬಹಳ ಮುಖ್ಯವಾದಂತಹದ್ದು. ಅಭಿಹಿತಾನ್ವಯವಾದಿಗಳೆಂದು ಯಾರನ್ನ ಕರೀತಾರೆ ಅನ್ನುವಂಥದ್ದನ್ನ ಸ್ಟೇಟ್ಮೆಂಟ್ ಅನ್ನ ಇದನ್ನ ನೆನ್ಪಿಟ್ಕೊಳ್ಳಿ. HSTR ಅವರಿಗೆಲ್ಲ ಓದ್ತಿರೋದೆಲ್ಲ ಸಾಮಾನ್ಯವಾಗಿ ಇದು ಒಂದಿಷ್ಟು ಟಫ್ ಆಗುತ್ತೆ ಪ್ರಶ್ನೆ ಕೇಳೋದಕ್ಕೆ. ಈ ಸಂಸರ್ಗ ಅಂದ್ರೆ ಏನು ಅನ್ನುವಂತಹದನ್ನ, ತಾತ್ಪರ್ಯ ವೃತ್ತಿ ಅಂದ್ರೆ ಏನು ಅನ್ನುವಂತಹದನ್ನ ಕೇಳೋ ಸಾಧ್ಯತೆ ಇರುತ್ತೆ. ನೋಡ್ಬೋದು. ಈ ಅಭಿಹಿತಾನ್ವಯವಾದಿಗಳು ಯಾರ್ಯಾರಪ್ಪ ಅಂದ್ರೆ ಆನಂದವರ್ಧನ, ಅಭಿನವ್ ಗುಪ್ತಾ, ಮಮ್ಮಟ ಮೊದಲಾದವರು ಈ ಪಕ್ಷಕ್ಕೆ ಸೇರುತ್ತಾರೆ ಅನ್ನುವಂತಹದನ್ನ ಹೇಳಲಾಗುತ್ತೆ. ನಂತರ ಅರ್ಥಾನಾಂ ಅಭಿಹಿತಾನಾಂ ಉತ್ತರ ಕಾಲಂ ಪರಸ್ಪರಾನ್ವಯಾತ್ ಅಭಿಹಿತಾನ್ವಯ ಅಂತ ಮುಕುಲ ಭಟ್ಟ ಏನಾಗ್ತಾನೆ ಅಭಿಧಾ ವೃತ್ತಿ ಮಾತೃಕೆಯಲ್ಲಿ ಹೇಳ್ತಾನೆ. ಅಭಿಧಾ ವೃತ್ತಿ ಮಾತೃಕೆಯಲ್ಲಿ ಅರ್ಥಾನಾಂ ಅಭಿಹಿತಾನಾಂ ಉತ್ತರ ಕಾಲಂ ಪರಸ್ಪರಾನ್ವಯಾತ್ ಅಭಿಹಿತಾನ್ವಯ ಅನ್ನುವಂತಹ ಹೇಳ್ತಾನೆ. ಏನಂತ ಇನ್ನೊಂದು ಕಾವ್ಯ ಪ್ರಕಾಶದಲ್ಲಿರುವಂತಹ ನೋಡ್ಬೋದು. ಅನ್ವಯ ವಿಶಿಷ್ಟವಾಗಿಯೇ ವಾಕ್ಯದ ಪದಗಳ ಅರ್ಥವನ್ನು ಗ್ರಹಿಸುತ್ತೇವೆ, ಆದ ಕಾರಣ ಪದಗಳ ಅರ್ಥವೇ ವಾಕ್ಯದ ಅರ್ಥ ಅಂತ ಹೇಳಲಾಗುತ್ತೆ. ಇದು ಕಾವ್ಯ ಪ್ರಕಾಶದಲ್ಲಿರುವಂತಹ ಸ್ಟೇಟ್ಮೆಂಟು. ನೋಡೋಣ. ವಾಚ್ಯ ಏವ ವಾಕ್ಯಾರ್ಥ, ಪದನ್ಯೇವ ವಾಕ್ಯಂ, ಪದಾರ್ಥ ಏವ ತದಾರ್ಥ ಮತ್ತು ಪದಾರ್ಥಭ್ಯೋ ವಾಕ್ಯಾರ್ಥ ಅನ್ನುವಂತಹದ್ದು. ಅನ್ವಯವನ್ನ ವಿಶಿಷ್ಟವಾಗಿಯೇ ವಾಕ್ಯದ ಪದಗಳ ಅರ್ಥವನ್ನು ಗ್ರಹಿಸುತ್ತೇವೆ, ಆದ ಕಾರಣ ಪದಗಳ ಅರ್ಥವೇ ವಾಕ್ಯದ ಅರ್ಥ ಅಂತ ಹೇಳಲಾಗುತ್ತೆ. ನಾವು ಯಾವುದೇ ಒಂದು ವಾಕ್ಯವನ್ನು ತೆಗೆದುಕೊಂಡಾಗ ಅಲ್ಲಿರುವಂತಹ ಪದಗಳ ವಾಕ್ಯದ ಅರ್ಥವನ್ನು ಗ್ರಹಿಸುವಂತಹದ್ದು ಇದೆಯಲ್ಲ, ಅದು ಮುಖ್ಯ ಅನ್ನುವಂತಹದ್ದು. ಅದೇ ವಾಕ್ಯದ ಅರ್ಥ ಅನ್ನುವಂತಹದ್ದು ಕಾವ್ಯ ಪ್ರಕಾಶದಲ್ಲಿ ಮಮ್ಮಟ ಹೇಳಿರುವಂತಹದ್ದು. ನಂತರ ಮೀಮಾಂಸಕಾರರಲ್ಲಿ ಕುಮಾರಿಲ ಭಟ್ಟನು ಸಹ ಅಭಿಹಿತಾನ್ವಯವಾದಿ, ಪ್ರಭಾಕರನು ಅನ್ವಿತಾಭಿಧಾನವಾದಿ ಎನ್ನುವಂಥದ್ದು. ಆವಾಗಲೇ ಹೇಳ್ತಿದ್ನಲ್ಲ, 2 ಜನ ಬರ್ತಾರೆ ಮೀಮಾಂಸಕಾರರಲ್ಲಿ. ಯಾರ್ಯಾರಪ್ಪ ಅಂದ್ರೆ ಅಭಿಹಿತಾನ್ವಯವಾದಿ. ಮೇಲೆ ಆನಂದವರ್ಧನ, ಅಭಿನವ್ ಗುಪ್ತಾ, ಮಮ್ಮಟ ಬಂದ್ರಲ್ಲ ಅಭಿಹಿತಾನ್ವಾದಿಗಳು. ಇದರಲ್ಲಿ ಪ್ರಭಾಕರನು ಅನ್ನುವಂತಹದ್ದು ಏನಾಗಿದೆ, ಅನ್ವಿತಾಭಿಧಾನವಾದಿ ಎನ್ನುವಂತಹದ್ದು 2 ವರ್ಗವನ್ನು, ಅಂದ್ರೆ ಧ್ವನಿಯನ್ನ ಅರ್ಥವನ್ನ ತಿಳಿದುಕೊಳ್ಳುವಂತಹ ಆಧಾರದ ಮೇಲೆ 2 ಪಂಗಡಗಳನ್ನ ಇಲ್ಲಿ ಗುರುತಿಸುವಂತಹ ಪ್ರಕ್ರಿಯೆ ಬರ್ತುವಂತಹದ್ದು. ನಂತರ ತಾತ್ಪರ್ಯವನ್ನು ಗಣನೆ ಮಾಡಬೇಕಾಗಿಲ್ಲ. ಭಾಷೆಯಲ್ಲಿ ವಾಕ್ಯವೇ ಮುಖ್ಯ, ಅಭಿಧಾ ವೃತ್ತಿಯೇ ವಾಕ್ಯದ ಅರ್ಥವನ್ನು ತಿಳಿಸಬಲ್ಲದು ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ನೋಡ್ಬೋದು. ಅಂದ್ರೆ ಯಾವುದಾದ್ರೂ ಒಂದು ಕಾವ್ಯವನ್ನ ಬರೆದಾಗ ನೀವು ಕವಿಗಳು ಅಥವಾ ಬೇರೆ ಯಾರಾದ್ರೂ ತೆಗೆದುಕೊಂಡಾಗ ಈಗ ಹೇಗಿದೆ ಅಂತ ಕೇಳಿದಾಗ ಇದೊಂದು ವಾಚ್ಯಾರ್ಥವಾಗಿದೆ, ಒಂದು ವ್ಯಂಗ್ಯಾರ್ಥವಾಗಿದೆ, ಇದರಲ್ಲಿ ಧ್ವನಿಯ ವಿಚಾರಗಳು ಜಾಸ್ತಿ ಇದಾವೆ ಅನ್ನುವಂತಹದನ್ನ ಹೇಳ್ತಾರೆ. ಅಂದ್ರೆ ತಾತ್ಪರ್ಯವನ್ನು ಗಣನೆ ಮಾಡಬೇಕಾಗಿಲ್ಲ. ಭಾಷೆಯಲ್ಲಿ ವಾಕ್ಯವೇ ಮುಖ್ಯ, ಅಭಿಧಾ ವೃತ್ತಿಯೇ ವಾಕ್ಯದ ಅರ್ಥವನ್ನು ತಿಳಿಸಬಲ್ಲದು ಅನ್ನುವಂತಹದನ್ನ ಹೇಳಲಾಗುತ್ತೆ. ಇದರಲ್ಲಿ ವಾಕ್ಯದಲ್ಲಿ 3 ಥರದ ವಿಚಾರಗಳನ್ನ ಹೇಳ್ತಾರೆ. ಒಂದು ಆಕಾಂಕ್ಷೆ, ಸನ್ನಿಧಿ, ಆಸಕ್ತಿ ಎನ್ನುವಂತಹದನ್ನು ಕರೀತಾರೆ. ನಂತರ ಯೋಗ್ಯತೆ. ಈ 3ಅನ್ನುಳ್ಳ ಪದ ಸಮುದಾಯವೇ ವಾಕ್ಯವೆಂದು ನಿರ್ಧರಿಸಿದ್ದಾರೆ ಅಂತ ಹೇಳಲಾಗುತ್ತೆ. ಅದು ವಾಕ್ಯದಲ್ಲಿ ಯಾವ್ಯಾವೆಲ್ಲ ಇರಬೇಕು ಅನ್ನುವಂಥದ್ದು ಪ್ರಶ್ನೆ ಆಗುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಅಂದ್ರೆ ಆಕಾಂಕ್ಷೆ, ಸನ್ನಿಧಿ, ಯೋಗ್ಯತೆ ಇದು ಮೀಮಾಂಸಕಾರರ ಪ್ರಕಾರ. ಇಲ್ಲಿ ಸಾಹಿತ್ಯ ದರ್ಪಣದಲ್ಲಿ ಹೇಳಿರುವಂತಹ ಹೇಳಿಕೆಯನ್ನ ನೋಡ್ಬೋದು. ಏನಂತಪ್ಪ ಅಂದ್ರೆ ವಾಕ್ಯಂ ಸತ್ ಯೋಗ್ಯತಾಕಂ ಕಾಸತ್ರಿಯುಕ್ತ ಪದೋಚ್ಚಯ ಅನ್ನುವಂತಹ ಸ್ಟೇಟ್ಮೆಂಟು. ವಾಕ್ಯಂ ಸತ್ ಯೋಗ್ಯತಾಕಂ ಸತ್ಯುಕ್ತ ಪದೋಚ್ಚಯ ಅಂತ ಸಾಹಿತ್ಯ ಧರ್ಮದಲ್ಲಿ ಹೇಳ್ತಾನೆ. ಈ 3 ಅರ್ಥವನ್ನು ತಿಳ್ಕೊಳ್ಳೋಣ. ಆಕಾಂಕ್ಷೆ, ಸನ್ನಿಧಿ, ಯೋಗ್ಯತೆ ಅನ್ನುವಂತಹದ್ದು. ಆಕಾಂಕ್ಷೆ ಅಂತಂದ್ರೆ ಏನಪ್ಪಾ ಅಂದ್ರೆ
ವಾಕ್ಯದ ಪದಗಳು ಅರ್ಥದ ಹೊಂದಿಕೆಗಾಗಿ ಒಂದನ್ನೊಂದು ಕೋರುವುದೇ ಆಕಾಂಕ್ಷೆ ಅಂತ ಹೇಳಲಾಗುತ್ತೆ. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ವಾಕ್ಯದ ಪದಗಳು ಅರ್ಥದ ಹೊಂದಿಕೆಗಾಗಿ ಒಂದನ್ನೊಂದು ಕೋರುವಂತಹದ್ದೇ ಆಕಾಂಕ್ಷೆ ಅಂತ. ಅದಕ್ಕೆ ಉದಾಹರಣೆಯನ್ನು ನೋಡ್ಬೋದು. ಮಗುವನ್ನು ಎತ್ತಿಕೋ ಎಂಬ ವಾಕ್ಯದಲ್ಲಿ ಎತ್ತಿಕೋ ಎಂಬ ಕ್ರಿಯೆಯ ಅರ್ಥವು ಹೊಂದಿಕೆಯಾಗಲು ಮಗುವನ್ನು ಎಂಬ ಕರ್ಮಪದ ಬೇಕು ಅನ್ನುವಂತಹದ್ದು. ಅಂದ್ರೆ ಆ ಎತ್ತಿಕೋ ಅನ್ನುವುದಕ್ಕೆ ನಾವು ಅರ್ಥವನ್ನ ಕೊಡೋದಕ್ಕೆ ಏನಾದರೂ ಒಂದು ಕ್ರಿಯಾಪದವನ್ನ ಹಾಕ್ಬೇಕು ಅನ್ನುವಂತಹದ್ದು. ಈಗ ಮಗುವನ್ನ ಎತ್ತಿಕೋ, ಕಂಬವನ್ನ ಎತ್ತಿಕೋ, ಮನುಷ್ಯನನ್ನ ಎತ್ತಿಕೋ, ಹುಡುಗಿಯನ್ನ ಎತ್ತಿಕೋ, ಈ ರೀತಿಯಾಗಿ ನಾವು ಒಂದು ಕರ್ಮಪದವನ್ನ ಹಾಕ್ತೀವಲ್ಲ, ಅದು ಬಹಳ ಮುಖ್ಯ ಅನ್ನುವಂತಹದ್ದು. ಎತ್ತಿಕೋ ಅನ್ನುವಂತಹದ್ದು ಕ್ರಿಯಾಪದ, ಅರ್ಥವು ಹೊಂದಿಕೆಯಾಗಲು ಮಗುವನ್ನು ಎಂಬ ಕರ್ಮಪದ ಬೇಕೇ ಬೇಕು. ಹೀಗೆ ಆಕಾಂಕ್ಷೆ ಎನ್ನುವಂತಹದ್ದು ಬೇಕೇ ಬೇಕಾಗುತ್ತೆ ಎನ್ನುವಂತಹದ್ದು. ಇಲ್ಲಿ ಆಕಾಂಕ್ಷೆ ಎನ್ನುವಂತಹದ್ದು ಯಾವ್ದಾಗಿದೆ? ಕರ್ಮಪದ ಅನ್ನುವಂತಹದ್ದು ನಾವು ಗಮನಿಸಬೇಕು. ಅಂದ್ರೆ ಇದು ವಾಕ್ಯದಲ್ಲಿ ಬಹುಮುಖ್ಯವಾಗಿ ಯಾವುದು ಬೇಕು ಅನ್ನುವಂತಹದನ್ನ ಇಲ್ಲಿ ಹೇಳಲಾಗ್ತಿದೆ ಅನ್ನುವಂತಹದ್ದು. ಇನ್ನೊಂದು ಇಲ್ಲಿ ನೋಡ್ಬೋದು, ಮಗುವಿಗೆ ನಗುವಿನ ಎಂಬ ಬೇರೆ ವಿಭಕ್ತಿಯ ಪದವನ್ನು ಉಪಯೋಗಿಸಿದರೆ ಆಕಾಂಕ್ಷೆ ಕೊಡುತ್ತಿತ್ತು ಅಂತ ಹೇಳಲಾಗ್ತಿದೆ ಅನ್ನುವಂತಹದ್ದು. ನಂತರ ಸನ್ನಿಧಿ ಎನ್ನುವಂತಹ ಅರ್ಥವನ್ನು ನೋಡ್ಬೋದು. ವಾಕ್ಯದ ಪದಗಳು ಒಂದಕ್ಕೂ ಮತ್ತೊಂದಕ್ಕೂ ನಡುವೆ ವಿಳಂಬವಾಗದಂತೆ ಉಚ್ಚರಿತವಾಗಿ ಕಿವಿಗೆ ಬೀಳಬೇಕು, ಇದೇ ಸನ್ನಿಧಿ ಎನ್ನುವಂತಹದ್ದು. ನೋಡ್ಬೋದು, ಮಗುವನ್ನು ಎಂದು ಹೇಳಿ 1 ಗಂಟೆಯಾದ ಬಳಿಕ ಎತ್ತಿಕೋ ಎಂದು ಹೇಳಿದರೆ ತಪ್ಪಾಗುತ್ತೆ ಅನ್ನುವಂತಹದ್ದು. ಇದು ಸನ್ನಿಧಿ ಅಂತ ಹೇಳಲಾಗುತ್ತೆ. ಅಂದ್ರೆ ವಾಕ್ಯದ ಪದಗಳು ಒಂದಕ್ಕೊಂದು ಮತ್ತಕ್ಕೊಂದು ನಡುವೆ ವಿಳಂಬವಾಗದಂತೆ ಉಚ್ಚರಿತವಾಗಿ ಕಿವಿಗೆ ಬೀಳಬೇಕು, ಇದೇ ಸನ್ನಿಧಿ. ಅಂದ್ರೆ ನಾವು ಮಾತನಾಡ್ತಿದ್ದೀನಿ ಅಂದ್ರೆ ನಿಮಗೆ ಪದೇ ಪದೇ ಧ್ವನಿಗಳು ಬಂದು ಕಿವಿಗೆ ಮುಟ್ತಾ ಇದ್ದಾವೆ. ಈಗ ನಾನೀಗ ಸನ್ನಿಧಿ ಎನ್ನುವಂತಹದನ್ನು ಹೀಗೆ ಹೇಳಿ 1 ಗಂಟೆ ಬಿಟ್ಟು ಹೇಳಿದೆ ಅಂದ್ರೆ ನಿಮಗೆ ಯಾವುದು ಅಂತ ಅರ್ಥ ಆಗೋದಿಲ್ಲ. ಹಾಗಾಗಿ ವಾಕ್ಯದಲ್ಲಿ ಒಂದಕ್ಕೊಂದು ಪದಗಳು ಸರಾಗವಾಗಿ ನಿರಂತರವಾಗಿ ಬರಬೇಕು ಅನ್ನುವಂತಹದ್ದು ಸನ್ನಿಧಿ ಅಂತ ಹೇಳಲಾಗುತ್ತೆ. ನಂತರ ಯೋಗ್ಯತೆ ಅನ್ನುವಂಥ ಸ್ನೇಹಿತರೆ, ವಾಕ್ಯದಲ್ಲಿ ಸೇರುವ ಪದಗಳ ಅರ್ಥಗಳು ಒಂದರೊಡನೊಂದು ವಿರೋಧವಿಲ್ಲದೆ ಹೊಂದಿಕೊಂಡಿರುವುದು ಯಾವುದಾಗುತ್ತೆ? ಯೋಗ್ಯತೆ ಅಂತ ಹೇಳಲಾಗುತ್ತೆ. ನೋಡ್ಬೋದು, ಅಂದ್ರೆ ಅವನು ನೀರನ್ನು ತಿಂದನು, ಇಲ್ಲಿ ವ್ಯಾಕರಣ ದೋಷ ಇದೆ, ಇದು ಯೋಗ್ಯತೆ ಆಗಿದೆ. ವಾಕ್ಯದಲ್ಲಿ ಸೇರುವ ಪದಗಳು ಅರ್ಥಗಳು ಒಂದರನ್ನೊಂದು ವಿರೋಧವಿಲ್ಲದೆ ಹೊಂದಿಕೊಂಡಿರುವುದು ಅಂತ. ಅಂದ್ರೆ ಇಲ್ಲಿ ಅವನು ನೀರನ್ನು ಕುಡಿದನು ಅಂತ ಇದ್ರೆ ಸರಿಯಾದ ಅರ್ಥ ಬರುತ್ತೆ, ಯೋಗ್ಯತೆ ಆಗುತ್ತೆ. ಇಲ್ಲಿ ನೀರನ್ನು ತಿಂದನು ಅಂತ ಬಂದಿರುವಂತಹ ಅರ್ಥ ಏನಾಗುತ್ತೆ? ವ್ಯಾಕರಣ ದೋಷದ ಅಂಶವನ್ನ ಇದು ಒಳಗೊಂಡಿರುವಂತಹದ್ದು ಕಂಡು ಬರುತ್ತೆ. ಹಾಗಾಗಿ ಯೋಗ್ಯತೆ ಎನ್ನುವಂತಹದ್ದು ವಾಕ್ಯದಲ್ಲಿ ಸೇರುವ ಪದಗಳ ಅರ್ಥಗಳು ಒಂದರೊಡನೊಂದು ವಿರೋಧವಿಲ್ಲದೆ ಹೊಂದಿಕೊಂಡು ಬರಬೇಕು ಅನ್ನುವಂತಹದ್ದನ್ನು ನಾವು ನೋಡ್ಬೋದು. ನಂತರ ಸ್ನೇಹಿತರೆ, ಮೇಲ್ಗಡೆ ಬಂದಿರುವಂತಹ ಇಷ್ಟು ವಿಚಾರಗಳು ನಿಮಗೇನಾಗಿದೆ? ವಾಚ್ಯ ಮತ್ತು ಅಭಿಧಾವೃತ್ತಿಯ ಪರಿಕಲ್ಪನೆಯಲ್ಲಿ ಕಂಡುಕೊಂಡಿರುವಂತಹದ್ದು. ವಾಚ್ಯ ಅಂತಂದ್ರೆ ಮಾತನಾಡಿದ ತಕ್ಷಣ ತಟ್ಟನೆ ಕಿವಿಗೆ ಬರುವಂತಹದ್ದು ಮತ್ತು ನಾವು ಓದುವಂತಹ ವಾಕ್ಯದ ಸಾಲುಗಳಲ್ಲಿರುವಂತಹ ನಮಗೆ ಪದಗಳ ಒಂದು ಅರ್ಥ, ಅದನ್ನು ಗುರುತಿಸುವಂತಹದ್ದು ಯಾವುದಾಗಿರುತ್ತೆ? ಅಭಿಧಾವೃತ್ತಿ ಆಗಿರುತ್ತೆ ಅನ್ನುವಂತಹದ್ದು. ನೀವು ಯಾವುದೇ ಮೀಮಾಂಸೆಯನ್ನು ಓದಕ್ಕೆ ಹೋದ್ರೆ ಇಷ್ಟು ವಿವರಣೆ ವಾಚ್ಯದ ಕುರಿತು ನೋಡಕ್ಕೆ ಆಗಲ್ಲ ಸ್ನೇಹಿತರೆ. ನೀವು ಮೀಮಾಂಸೆ, ಭಾರತೀಯ ಮೀಮಾಂಸೆಯಲ್ಲಿ ಮಾತ್ರ ನೀವು ಇಷ್ಟು ವಿವರಣೆಯನ್ನು ನೋಡೋದಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಚರ್ಚೆ ಮಾಡಿರುವಂತಹ ವಾಚ್ಯ ಮತ್ತು ಅಭಿಧಾವೃತ್ತಿ, ಈ 3 ಪರಿಕಲ್ಪನೆಗಳು, ಮಮ್ಮಟನ ಹೇಳಿಕೆ ಅನ್ನೋ ಶಬ್ದಶಕ್ತಿ ಮೂಲದ ಹೇಳಿಕೆಗಳು, ಇವೆಲ್ಲವೂ ಸಹ ನೀವು ನೆನಪಿನಲ್ಲಿ ಇಟ್ಕೊಬೇಕು ಅನ್ನುವಂತಹದ್ದು. ನಂತರ ಸ್ನೇಹಿತರೆ, ಇಲ್ಲಿ ಚರ್ಚೆ ಆಗುತ್ತಿರುವಂತಹದ್ದು ಮುಂದಿನದ್ದು ಲಕ್ಷ್ಯಾರ್ಥ ಅನ್ನುವಂತಹದ್ದು. ನೋಡೋಣ. ಇಲ್ಲಿ ಮೊದಲಿಗೆ ಒಂದಿಷ್ಟು ಉದಾಹರಣೆ ಇದಾವೆ. ಅಂತಹ ಒಳ್ಳೆಯ ಹುಡುಗಿಗೆ ಕಷ್ಟ ಬಂದಿತ್ತೆಂದು ಕೇಳಿ ನಮ್ಮ ಕೇರಿಯೆಲ್ಲ ಕಣ್ಣೀರು ಸುರಿಸಿತು. ಅರ್ಥ ಮಾಡ್ಕೊಳ್ಳಿ, ಅಂತ ಒಳ್ಳೆಯ ಹುಡುಗಿಗೆ ಕಷ್ಟ ಬಂದಿತ್ತೆಂದು ಕೇಳಿ ನಮ್ಮ ಕೇರಿಯೆಲ್ಲ ಕಣ್ಣೀರು ಸುರಿಸಿತು ಅನ್ನುವಂತಹದ್ದು. ಇಲ್ಲಿ ಕೇರಿ ಎಂದರೆ ಮನೆಗಳ ಸಾಲು, ಕೇರಿ ಎಂದರೆ ಮನೆಗಳ ಸಾಲು. ಈ ಅಚೇತನ ಪದಾರ್ಥವು ಒಂದು ಸಂಗತಿಯನ್ನು ಕೇಳುವುದಾಗಲಿ ಕಣ್ಣೀರು ಸುರಿಸುವುದಾಗಲಿ ಹೇಗೆ ಸಾಧ್ಯ ಅಂತೇಳಿ. ಅಂದ್ರೆ ಒಂದು ಕೇರಿ ಅಂದ್ರೆ ಅದೊಂದು ಅಚೇತನವಾದ ಒಂದು ಸಾಲುಗಳಿಗೆ ಹೇಳಲಾಗುತ್ತೆ. ಅದು ಕಣ್ಣೀರು ಸುರಿಸುತ್ತಾ ಇಲ್ಲ ಅನ್ನುವಂತಹದ್ದು ಬಹಳ ಮುಖ್ಯ, ಇದೊಂದು ನೆನ್ಪಿಟ್ಕೊಳ್ಳಿ. ನಂತರ ಅವನ ಬುದ್ಧಿ ಪಾದರಸ ಎಂದು ಹೇಳುವುದುಂಟು. ಇಲ್ಲಿ ವಾಚ್ಯಾರ್ಥಕ್ಕೆ ಭಂಗ ಬಂದಿದೆ ಎಂದು ಯಾರು ತೋರಿಸಿಕೊಡಬೇಕಾಗಿಲ್ಲ ಅನ್ನುವಂತಹದ್ದು. ಅಂದ್ರೆ ಬುದ್ಧಿ ಪಾದರಸ ಆಗೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹದ್ದು. ಒಂದಿಷ್ಟು ಈ ವಿಚಾರಗಳನ್ನು ಇಟ್ಕೊಂಡು ವಿಶ್ಲೇಷಣೆಯನ್ನು ಮಾಡೋಣ. ಲಕ್ಷ್ಯಾರ್ಥ ಹೇಗೆ ಗ್ರಹಿಸುತ್ತೆ ಅಂತ. ಕೇರಿ ಎಂಬ ಕಡೆ ಅಧಿಕರಣ ಸಂಬಂಧ ಉಂಟು, ಪಾದರಸ ಎಂಬ ಕಡೆ ಹೋಲಿಕೆಯ ಸಂಬಂಧ ಉಂಟು.
ವಾಚ್ಯಾರ್ಥಕ್ಕೆ ಬಾಧೆಯ ಅದಕ್ಕೆ ಸಂಬಂಧಪಟ್ಟ ಬೇರೊಂದು ಅರ್ಥವು ಸೋರಿ ಸಮಂಜಸವಾಗುವ ಕಡೆ ಹೀಗೆ ಹೊರಡುವ ಅರ್ಥಕ್ಕೆ ಲಕ್ಷ್ಯಾರ್ಥವೆಂದು ಅದನ್ನು ತಿಳಿಸುವ ಶಬ್ದ ವ್ಯಾಪಾರಕ್ಕೆ ಲಕ್ಷಣಾವೃತ್ತಿ ಎಂದು ಕರೆಯಲಾಗುತ್ತೆ. ವಾಚ್ಯಾರ್ಥಕ್ಕೆ ಅಭಿಧ ವೃತ್ತಿ, ಲಕ್ಷ್ಯಾರ್ಥಕ್ಕೆ ಏನಾಗುತ್ತೆ ಲಕ್ಷಣಾವೃತ್ತಿ ಎನ್ನುವಂತಹ ಹೆಸರು ಬರುತ್ತೆ ಅನ್ನುವಂತಹದ್ದು. ಸ್ನೇಹಿತರೆ, ಸಾಮಾನ್ಯವಾಗಿ ಈಗ ಮಗುವನ್ನು ಎತ್ತಿಕೋ ಅನ್ನುವಂತಹದ್ದು ಒಂದು ಸಾಮಾನ್ಯ ಪದಾರ್ಥ, ಅದು ವಾಚ್ಯಾರ್ಥವಾಗುತ್ತೆ. ಅದೇ ಒಂದಿಷ್ಟು ವಾಚ್ಯಾರ್ಥಕ್ಕಿಂತ ಭಿನ್ನವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡ್ಬೋದು. ವಾಚ್ಯಾರ್ಥಕ್ಕೆ ಬಾಧೆ ಎಂದು ಅದಕ್ಕೆ ಸಂಬಂಧಪಟ್ಟ ಬೇರೊಂದು ಅರ್ಥವು ಸೇರಿ ಸಮಂಜಸವಾಗುವ ಕಡೆ ಬೇರೊಂದು ಅರ್ಥ ಏನಾದರೂ ನಮಗೆ ಕೊಡ್ತಾ ಇದೆ ಅಂತಂದ್ರೆ ಅದೇನಾಗಿರುತ್ತೆ ಲಕ್ಷ್ಯಾರ್ಥವಾಗಿರುತ್ತೆ. ಅದನ್ನು ತಿಳಿಸುವ ಶಬ್ದ ವ್ಯಾಪಾರಕ್ಕೆ ಲಕ್ಷಣಾವೃತ್ತಿ ಎನ್ನುವಂತಹ ಹೆಸರು ಬರುತ್ತೆ ಅನ್ನುವಂತಹದ್ದು. ಇದನ್ನ ನೀವು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ, ಇವನ್ನ ನೆನ್ಪಿಟ್ಕೊಳ್ಳಿ. ಈ ಲಕ್ಷ್ಯಾರ್ಥಗಳ ಬಗ್ಗೆ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ಮೇಲೆ ಹೇಳಿರುವಂತಹ ಉದಾಹರಣೆಗಳನ್ನ ನೇರವಾಗಿ ಕೊಟ್ಟು ಕೇಳಿರುವಂತಹದ್ದು ಪರೀಕ್ಷೆಯಲ್ಲಿ ನಮಗೆ ಸಾಕಷ್ಟು ಬಾರಿ ನೋಡ್ಬೋದು ಅನ್ನುವಂತಹದ್ದು. ಮುಂದೆ ನೋಡೋಣ. ಇದರಲ್ಲೂ ಸಹ ಎರಡು ವಿಧಗಳು ಬರ್ತವೆ, ಜಹಲಕ್ಷಣ ಮತ್ತು ಅಜಹಲಕ್ಷಣ ಅಂತ. ಇದನ್ನ ಕಾವ್ಯ ಪ್ರಕಾಶದಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ. ಮುಖ್ಯಾರ್ಥ ಬಾಧೆ ತದಗ್ಯೋ ರೂಢಿತೋತ ಪ್ರಯೋಜನಾತ್ ಅನ್ಯರ್ಥೋ ಲಕ್ಷ್ಯತೆ ಯತ್ ಸ ಲಕ್ಷಣಾರೋಪಿ ಕ್ರಿಯಾ ಅನ್ನುವಂತಹ ಹೇಳಿಕೆ. ಯಾವುದು ಮೊಮ್ಮಟನ ಕಾವ್ಯ ಪ್ರಕಾಶದಲ್ಲಿ ಬರುವಂತಹ ಹೇಳಿಕೆ. ನೀವು ಈ ಸ್ಟೇಟ್ಮೆಂಟ್ ಅನ್ನ ತಿಳ್ಕೊಬೇಕು. ಅಂದ್ರೆ ವಾಚ್ಯಾರ್ಥಕ್ಕೆ ಬಾಧೆ ಉಂಟು ಮಾಡಿ ಏನ್ ಮಾಡ್ಬೇಕು, ಅದೊಂದಿಷ್ಟು ಬೇರೊಂದು ಅರ್ಥವನ್ನ ಕೊಡ್ತಿದ್ರೆ ಏನಾಗುತ್ತೆ, ಅದು ಲಕ್ಷಣಾವೃತ್ತಿ ಆಗುತ್ತೆ ಅನ್ನುವಂತಹದ್ದು, ಅಲ್ಲ ಲಕ್ಷ್ಯಾರ್ಥವಾಗುತ್ತೆ. ಅದನ್ನ ಶಬ್ದ ವ್ಯಾಪಾರಕ್ಕೆ ಬಳಸ್ಕೊಳ್ಳುವಂತಹದ್ದು ಲಕ್ಷಣಾವೃತ್ತಿ ಅನ್ನುವಂತಹದ್ದು ನೆನ್ಪಿಡ್ಕೊಬೇಕು. ನಂತರ ಜಹಲಕ್ಷಣವನ್ನ ನೋಡೋಣ ಸ್ನೇಹಿತರೆ. ಇದು ಯಾವುದು ಅಂತ, ಮೇಲೆ ಎರಡು ಹುಡುಗಿಗೆ ಕಷ್ಟ ಬಂದಿತ್ತೆಂದು ಇಡೀ ಕೇರಿಯೆಲ್ಲ ಕಣ್ಣೀರು ಸೂಸಿತು, ಅವನ ಬುದ್ಧಿ ಪಾದಿರಸ. ಇವೆರಡು ಉದಾಹರಣೆಗಳನ್ನ ಇಟ್ಕೊಂಡು ಜಹಲಕ್ಷಣ ಹೇಗೆ ಅಜಹಲಕ್ಷಣ ಅನ್ನುವಂಥದ್ದು ಹೇಗೆ ನೋಡ್ಬೋದು. ಜಹಲಕ್ಷಣವನ್ನ ನೋಡ್ಬೋದು. ಕೇರಿ ಎಂಬುದರಲ್ಲಿ ವಾಚ್ಯಾರ್ಥವು ಪೂರ್ತಿಯಾಗಿ ತಿರಸ್ಕೃತವಾಗುತ್ತದೆ. ಅದಕ್ಕೆ ಸಂಬಂಧಪಟ್ಟಿದ್ದರೂ ಅದನ್ನು ಒಳಗೊಳ್ಳದೆ ಬೇರೆಯಾಗಿರುವ ಜನರು ಎಂಬ ಅರ್ಥವು ಲಕ್ಷಿತವಾಗುತ್ತದೆ. ಜನರು ಕಣ್ಣೀರು ಸುರಿಸಿದರೆ ಹೊರತು ಕೇರು ಕಣ್ಣೀರು ಸುರಿಸಲಿಲ್ಲ. ಈ ಬಗೆಯ ಲಕ್ಷಣೆಗೆ ಏನಾಗ್ತೀವಿ ಜಹಲಕ್ಷಣೆ ಅಂತ ಹೆಸರು ಬರುತ್ತದೆ. ಇಲ್ಲಿ ಕೇರಿ ಎಂಬುವಂತಹದ್ದು ವಾಚ್ಯಾರ್ಥವಾಗಿದೆ, ಪೂರ್ತಿಯಾಗಿ ಇದು ತಿರಸ್ಕೃತವಾಗುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಕೇರಿ ಕಣ್ಣೀರು ಸೂಸಕ್ ಸಾಧ್ಯ ಇಲ್ಲ, ಜನರು ಮಾತ್ರ ಕಣ್ಣೀರು ಸೂಸಕ್ ಸಾಧ್ಯ. ಅಂದ್ರೆ ಕೇರಿ ಎನ್ನುವಂತಹದ್ದು ಇನ್ನೊಂದು ಅರ್ಥದಲ್ಲಿ ಏನ್ ಮಾಡ್ತಾ ಇದೆ, ಜನರು ಅನ್ನುವಂತಹದನ್ನ ಸೂಚಿಸ್ತಾ ಇದೆ. ಹಾಗಾಗಿ ಕೇರಿ ಎನ್ನುವಂತಹದ್ದು ತಿರಸ್ಕೃತ. ನಂತರ ಅದಕ್ಕೆ ಸಂಬಂಧಪಟ್ಟಿದ್ದರೂ ಅದನ್ನು ಒಳಗೊಳ್ಳದೆ ಬೇರೆಯಾಗಿರುವ ಜನರು ಎಂಬ ಅರ್ಥವನ್ನು ಲಕ್ಷಿಸ್ತಾಗ್ತದೆ. ಅಂದ್ರೆ ಇಡೀ ಕೇರಿಯೆಲ್ಲ ಕಣ್ಣೀರು ಸೂಸ್ತಿತ್ತು ಅಂದಾಗ ನಾವೇನ್ ಅಂದ್ಕೊಂತೀವಿ, ತಕ್ಷಣವೇ ಕೇರಿಗೆ ಹೋಗೋದಿಲ್ಲ, ನಾವೇನ್ ಮಾಡ್ತೀವಿ, ಅಲ್ಲಿನ ಜನರೆಲ್ಲ ಕಣ್ಣೀರು ಸೂಸ್ತಿದ್ದಾರೆ ಅನ್ನುವಂತಹದ್ದು ನಮಗೆ ಅರ್ಥ ಲಕ್ಷಿತವಾಗುತ್ತೆ, ಅಂದ್ರೆ ಗ್ರಹಿಕವಾಗುತ್ತೆ ಅನ್ನುವಂತಹದ್ದು. ಅಂದ್ರೆ ಜನರು ಕಣ್ಣೀರು ಸುರಿಸಿದರೆ ಹೊರತು ಕೇರಿ ಕಣ್ಣೀರು ಸುರಿಸಲಿಲ್ಲ ಅನ್ನುವಂಥದ್ದು ನಮಗೆ ಸ್ಪಷ್ಟ ಒಳಹು ಬರುತ್ತೆ. ಇದನ್ನು ವಿಚಾರ ಮಾಡಿ ನೋಡಿದಾಗ ಈ ಬಗೆಗೆ ನಾವೇನ್ ಮಾಡ್ತೀವಿ ಜಹಲಕ್ಷಣೆ ಅನ್ನುವಂತಹದ್ದು. ಅಂದ್ರೆ ನೋಡಿರ್ಬೋದು, ಅಂದ್ರೆ ವಾಚ್ಯಾರ್ಥಕ್ಕೆ ಒಂದು ಭಿನ್ನವಾದಂತಹ ಇನ್ನೊಂದು ಶಬ್ದ ವ್ಯಾಪಾರವನ್ನ ಈ ವಾಕ್ಯದಲ್ಲಿ ಕಂಡು ಬರುತ್ತೆ. ಅಂದ್ರೆ ಜನರು ಅನ್ನುವಂತಹದ್ದು ನಾವು ಪರಿಕಲ್ಪನೆ ಮಾಡ್ಕೊಂತೀವಲ್ಲ, ಇದು ಜಹಲಕ್ಷಣೆಗೆ ಉದಾಹರಣೆ ಅನ್ನುವಂಥದ್ದು ತಿಳ್ಕೊಬೇಕು ಸ್ನೇಹಿತರೆ. ನಂತರ ಅಜಹಲಕ್ಷಣೆ ಅನ್ನುವಂತಹದನ್ನ ನಾವು ನೋಡ್ಬೋದು. ಅಜಹಲಕ್ಷಣೆ ಬಲ್ಜಿಗಳು ನುಗ್ಗಿದವು ಎಂಬಲ್ಲಿ ವಾಚ್ಯಾರ್ಥವು ಹೀಗೆ ತಿರಸ್ಕೃತವಾಗುವುದಿಲ್ಲ ಅನ್ನುವಂತಹದ್ದು. ಈಗ ಸೈನಿಕರು ಮತ್ತು ಬಲ್ಜಿಗಳನ್ನು ಹಿಡಿದುಕೊಂಡು ನುಗ್ಗಿದರು ಅಂತ ಬರುತ್ತೆ. ಈ ಅರ್ಥವನ್ನ ಹೇಗೆ ಅರ್ಥ ಮಾಡ್ಕೊಬೇಕು ಅಂದ್ರೆ, ಬಲ್ಜಿಗಳು ನುಗ್ಗಿದವು ಎಂಬಲ್ಲಿ ವಾಚ್ಯಾರ್ಥವು ಹೀಗೆ ತಿರಸ್ಕೃತವಾಗುವುದಿಲ್ಲ. ಯಾಕಂದ್ರೆ ಸೈನಿಕರು ಬಲ್ಜಿಗಳನ್ನು ಇಟ್ಕೊಂಡೆ ಮುನ್ನುಗ್ಗುವಂತಹದ್ದು, ಅದನ್ನು ಸಪರೇಟ್ ಆಗಿ ಬಲ್ಜಿಗಳು ಹೋಗೋದಿಲ್ಲ. ನೋಡ್ಬೋದು, ಜನರು ನುಗ್ಗಿದಾಗ ಅವರ ಕೈಯಲ್ಲಿದ್ದ ಬಲ್ಜಿಗಳು ನುಗ್ಗಿದವು. ಇಲ್ಲಿ ವಾಚ್ಯಾರ್ಥದ ಸಿದ್ಧಿಗಾಗಿ ಎಂದರೆ ಅದು ಪೂರ್ಣವಾಗುವುದಕ್ಕಾಗಿ ಬಲ್ಜಿಯನ್ನು ಹಿಡಿದವರು ಲಕ್ಷಿತರಾಗುತ್ತಾರೆ. ಈ ಬಗೆಗೆ ಅಜಹಲಕ್ಷಣ ಅಂತ ಹೇಳಲಾಗುತ್ತೆ ಅನ್ನುವಂತಹದ್ದು. ಇಲ್ಲಿ ವರ್ಣನೆ ಎರಡನ್ನು ನೋಡ್ಬೋದು. ಇದು ಏನಾಗುತ್ತೆ ಅಂದ್ರೆ ಜಹಲಕ್ಷಣದಲ್ಲಿ ವಾಚ್ಯಾರ್ಥ ತಿರಸ್ಕೃತ ಆಗುತ್ತೆ. ಇದರಲ್ಲಿ ಅಜಹಲಕ್ಷಣದಲ್ಲಿ ವಾಚ್ಯಾರ್ಥವು ಹೀಗೆ ತಿರಸ್ಕೃತವಾಗೋದಿಲ್ಲ, ಯಾಕಂದ್ರೆ ಅದ್ರ ಜೊತೆಗೆ ನಡೆಯುವಂತಹದನ್ನು ನಾವು ನೋಡ್ಬೋದು. ಈ ನಿಟ್ಟಿನಲ್ಲಿ ನೋಡಿದಾಗ ಬಲ್ಜಿಗಳು ನುಗ್ಗಿದವು ಅನ್ನುವಂತಹದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ನೋಡ್ಬೋದು. ಅಂದ್ರೆ ವಾಚ್ಯಾರ್ಥ ಇಲ್ಲಿ ತಿರಸ್ಕೃತವಾಗೋದಿಲ್ಲ, ಇದು ಸರಿಯಾಗಿ ಬರುವಂತಹದ್ದು. ಉದಾಹರಣೆಗೆ ನೋಡಿದಾಗ ಈಗ ಆ ಗಾರೆ ಬರಲಿ ಅಂತ ಅಂದಾಗ, ಹೌದು ಗಾರೆ ಬಂದೇ ಬರುತ್ತೆ, ಅಲ್ಲಿ ಯಾವುದೇ ಪರಿಕಲ್ಪನೆ ಇಲ್ಲ. ಈಗ ಇಟ್ಟಿಗೆ ಬರಲಿ ಅಂತ ಕರಿತೇವೆ, ಹೌದು ಇಟ್ಟಿಗೆ ಬಂದೇ ಬರುತ್ತೆ. ನಂತರ ಚಿರೋಟಿ ಬಂತು, ಸಕ್ಕೊರೆ ಬಂತು ಅಂತ ಇದ್ದಾಗ ಬರಬೇಕು ಅನ್ನುವಂತಹದೆಲ್ಲ ನಮಗೆ ಅಜಹಲಕ್ಷಣೆಗೆ ಉದಾಹರಣೆ ಅನ್ನುವಂತಹದ್ದು. ಇದ್ರಲ್ಲಿ ಏನ್ ತಿಳ್ಕೊಬೇಕು, ಜಹಲಕ್ಷಣೆ ವಾಚ್ಯಾರ್ಥ ತಿರಸ್ಕೃತವಾಗುತ್ತದೆ, ಅಜಹಲಕ್ಷಣ ವಾಚ್ಯಾರ್ಥ ತಿರಸ್ಕೃತ
ವಾಗುವುದಿಲ್ಲ, ಅಂದ್ರೆ ನೇರವಾಗಿ ಬರುತ್ತೆ. ಈಗ ಉದಾಹರಣೆಗಳ ಎರಡನ್ನೂ ಸಹ ನಾನು ವಿಂಗಡಣೆ ಮಾಡಿ ಹೇಳಿದ್ದೀನಿ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ ಸ್ನೇಹಿತರೆ. ನಂತರ ಇಲ್ಲೂ ಇನ್ನೊಂದು ಉದಾಹರಣೆ, ಅವನಿಗೆ ಕಾಫಿಯೇ ಪ್ರಾಣ ಎಂಬ ಮಾತನ್ನು ಅವನಿಗೆ ಕಾಫಿಯೇ ಪ್ರಾಣವನ್ನು ಉಳಿಸುವ ಕಾರಣ ವಸ್ತು ಎಂದು ಇದರ ಲಕ್ಷ್ಯಾರ್ಥ. ಇಲ್ಲಿ ಕಾರ್ಯಕಾರಣ ಸಂಬಂಧ ಉಂಟು. ಅವನು ನನ್ನ ಅನ್ನವನ್ನು ಕಿತ್ತುಕೊಂಡನು ಎಂಬ ಮನಸ್ಸಿನಲ್ಲೂ ಹೀಗೆ ಅನ್ನುವಂತಹ, ಇವು ಸಹ ನೀವು ಇವೆರಡನ್ನು ನೋಡ್ಬೋದು. ಅವನಿಗೆ ಕಾಫಿಯೇ ಪ್ರಾಣ ಅನ್ನುವಂತಹದ್ದು, ನಂತರ ಅವನು ನನ್ನ ಅನ್ನವನ್ನು ಕಿತ್ತುಕೊಂಡನು ಅನ್ನುವಂತಹ ಎರಡು ಯಾವ್ಯಾವ ಲಕ್ಷಣಕ್ಕೆ ಬರುತ್ತೆ ಅನ್ನುವಂತಹದ್ದು ನೋಡ್ಬೋದು. ಇಲ್ಲಿ ಸಂಪೂರ್ಣವಾಗಿ ಇದು ವಾಚ್ಯ ತಿರಸ್ಕೃತವಾಗಿದೆ, ಹಂಗಾಗಿ ಜಹಲಕ್ಷಣ ಅಂತ ಹೇಳ್ಬೋದು. ಅವನಿಗೆ ಕಾಫಿಯೇ ಪ್ರಾಣ ಅಂದ್ರೆ, ಕಾಫಿಯ ಪ್ರಾಣ ಅಂದ್ರೆ ಅವನಿಗೆ ಅದೇ ದೊಡ್ಡ ಜೀವವನ್ನು ಉಳಿಸೋದಕ್ಕೆ ಕಾರಣ ಅನ್ನುವಂತಹದ್ದಾಗುತ್ತೆ. ಅದು ನಿಜವಾಗ್ಲೂ ಸಹ ಅದು ಆಗೋದಿಕ್ ಸಾಧ್ಯ ಇಲ್ಲ, ವಾಚ್ಯಾರ್ಥ ತಿರಸ್ಕೃತವಾಗಿದೆ. ನಂತರ ಅವನು ನನ್ನ ಅನ್ನವನ್ನು ಕಿತ್ತುಕೊಂಡನು ಅನ್ನುವಂತಹದಿದ್ರೆ, ಏನಾದ್ರೂ ಅವನ ಕೆಲಸವನ್ನ ಕಿತ್ಕೊಂಡು ಅನ್ನುವುದಕ್ಕೆ ನಾವು ಇದನ್ನ ಬಳಸ್ತೇವೆ. ಹಾಗಾಗಿ ಇದು ಸಹ ಜಹಲಕ್ಷಣದ ಒಂದು ಉದಾಹರಣೆ ಆಗಿರುವಂತಹದ್ದು. ಹೀಗೆ ವಾಚ್ಯಾರ್ಥ ಇವೆರಡರಲ್ಲೂ ಸಹ ತಿರಸ್ಕೃತವಾಗಿದೆ ಎಂಬ ಮಾತಿನಲ್ಲೂ ಇಲ್ಲಿ ಬಂದಿರುವಂತಹದ್ದು. ಇಲ್ಲಿ ಏನನ್ನು ಹೇಳ್ತಿದಾರಪ್ಪ ಈ ವಾಕ್ಯದಲ್ಲಿ ಅಂದ್ರೆ, ಇಲ್ಲಿ ಕಾರ್ಯಕಾರಣ ಸಂಬಂಧ ಇರುವಂತಹದನ್ನು ನಾವು ನೋಡ್ಬೋದು. ಅಂದ್ರೆ ಒಂದಕ್ಕೆ ಒಂದು ವಿವರಣೆ ಮಾಡುವಂತಹ ಸಂದರ್ಭದಲ್ಲಿ ಒಂದೊಂದು ಸಂಬಂಧ ಇದೆ. ಅವನು ನನ್ನ ಅನ್ನವನ್ನು ಕಿತ್ತುಕೊಂಡನು ಅಂತಹದ್ದು, ಇಲ್ಲಿ ವ್ಯಕ್ತಿ ಮತ್ತು ಅನ್ನ ಇವೆರಡನ್ನೂ ಸಹ ಕಿತ್ಕೊಂಡಿರುವಂತಹದನ್ನ ಸಂಬಂಧವಾಗಿ ನೋಡ್ತಾರೆ. ಹೀಗೆ ಈಗ ಎಷ್ಟು ನಾವು ಮಾತನಾಡುವಂತಹ ಎಲ್ಲಾ ಪದಗಳಲ್ಲೂ ಸಹ ಹೀಗೆ ಸಂಬಂಧ ಮೂಲ ಇರುವಂತಹದನ್ನ ನೋಡ್ಬೇಕಾಗುತ್ತೆ. ತಿಲಂಶ್ರೀ ಅವರು ಅದನ್ನೇ ಗುರುತಿಸ್ತಾರೆ. ಈ ತರ ಸಂಬಂಧ ಮೂಲಗಳು ಹೆಚ್ಚಾಗಿ ಕಂಡುಬರ್ತವೆ. ಹೀಗೆ ಜಗತ್ತಿನಲ್ಲಿ ಎಷ್ಟೆಷ್ಟು ಬಗೆಯ ಸಂಬಂಧಗಳು ತೋರಿಸುತ್ತವೆಯೋ ಅವೆಲ್ಲವೂ ಸಹ ಲಕ್ಷಣ ವೃತ್ತಿಗೆ ಮೂಲವಾಗಬಹುದು ಅಂತ ಹೇಳಲಾಗುತ್ತೆ. ಈ ಎಲ್ಲಾ ರೀತಿಯ ಲಕ್ಷಣೆಗೂ ಸಂಬಂಧ ಮೂಲ ಅಂತ ಕರೀಲಾಗುತ್ತೆ ಎಂದು ಲಾಕ್ಷಣಿಕರು ಗುರುತಿಸುವಂತಹ ನೋಡ್ಬೋದು. ಇದರ ಒಂದು ಪಟ್ಟಿಯನ್ನು ನೋಡಿ ಸ್ನೇಹಿತರೆ. ಇಲ್ಲಿ ಅಜಹ ಲಕ್ಷಣ, ಹೀಗೆ ಸಂಬಂಧ ಮೂಲ ಎಂದು ಲಕ್ಷಕರು ಗುರುತಿಸಿದ್ದಾರೆ. ಅದರಲ್ಲಿ ಯಾವ್ಯಾವು ಅಂದ್ರೆ ಅಜಹ ಲಕ್ಷಣ ಮತ್ತು ಜಹ ಲಕ್ಷಣ ಅಂತ. ಈಗ ನೀವು ಲಕ್ಷಣ, ಈಗ ವಾಚ್ಯಾರ್ಥ ಮತ್ತು ಅಭಿಧಾವೃತ್ತಿ ಅಂತ ತೆಗೆದುಕೊಂಡ್ರಿ, ಅದರಲ್ಲಿ ಯಾವುದು ವಿಂಗಡಣೆ ಆಗೋದಿಲ್ಲ. ಆದ್ರೆ ಲಕ್ಷಣ ವೃತ್ತಿಯಲ್ಲಿ ನಿಮಗೆ ಸಾಕಷ್ಟು ಒಂದಿಷ್ಟು ವಿಧಾನಗಳು ವಿಂಗಡಣೆ ಆಗ್ತವೆ. ನಂತರ ವ್ಯಂಜನ ವೃತ್ತಿ ಬರುತ್ತೆ ನೆಕ್ಸ್ಟ್, ಅದ್ರಲ್ಲಿ ಸಾಕಷ್ಟು ಧ್ವನಿಗಳು ಬರುವಂತಹದನ್ನು ನೋಡಬಹುದು. ಅದೇ ರೀತಿ ಲಕ್ಷಣದಲ್ಲಿ ಏನಾಗಿದೆ, ಎರಡು ಬರ್ತವೆ. ಒಂದು ಸಂಬಂಧ ಮೂಲ, ನಂತರ ಸಾದೃಶ್ಯ ಮೂಲ ಅನ್ನುವಂತಹದ್ದು. ಸಂಬಂಧ ಮೂಲದಲ್ಲಿ ಅಜಹ ಲಕ್ಷಣ, ನಂತರ ಜಹಲಕ್ಷಣ. ಸಾದೃಶ್ಯ ಮೂಲದಲ್ಲಿ ಗೌಣಿ ಅನ್ನುವಂತಹದ್ದು ಬರ್ತದೆ ಅನ್ನುವಂತಹದ್ದು ಇಲ್ಲಿ ನೋಡ್ಬೋದು. ಅವನ ಬುದ್ಧಿ ಪಾದಿಸಸ, ಇದು ಒಂದು ಬಗೆಯ ಸಂಬಂಧವೇ ಆದರೂ ಇದಕ್ಕೆ ಸಾದೃಶ್ಯವನ್ನು ಕಲ್ಪಿಸುತ್ತಾರೆ ಅಂತ. ಹಾಗಾಗಿ ನೀವೇನಾದ್ರೂ ಕೇಳಿದ್ರೆ ಅವನ ಬುದ್ಧಿ ಪಾದರಸ ಅನ್ನುವಂತಹದ್ದು ಏನಾಗುತ್ತೆ, ಸಾದೃಶ್ಯ ಮೂಲ ಅನ್ನುವಂತಹದ್ದು ಉದಾಹರಣೆಯನ್ನ ನೀವು ನೆನ್ಪಿಡ್ಕೊಬೇಕು ಅಂತಹದ್ದು. ಇಲ್ಲಿ ನಲಿ ಬರುತ್ತದೆ, ಇನ್ನೂ ಸುಖ, ಈ ತರದ ಉದಾಹರಣೆಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಬೇಕು ಅನ್ನುವಂಥದ್ದು. ಇಲ್ಲೇ ಯಾಕೆ ಬರ್ತಿದ್ದೀನಿ ಅಂದ್ರೆ, ಅವನ ಬುದ್ಧಿ ಪಾದರಸ ಅನ್ನುವಂಥದ್ದು ಸಾದೃಶ್ಯ ಮೂಲಕ್ಕೆ ಅದು ಉದಾಹರಣೆ ಆಗುತ್ತೆ ಅನ್ನುವಂತಹದ್ದು. ನಂತರ ಈಗಾಗಲೇ ನೋಡ್ಕೊಂಡಿರ ಸ್ನೇಹಿತರೆ, ಈಗಾಗಲೇ ಬಂದಿರುವಂತಹ ಉದಾಹರಣೆಗಳನ್ನು ಎಷ್ಟೋ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಹಾಗಾಗಿ ಜಹಲಕ್ಷಣ ಮತ್ತು ಅಜಹ ಲಕ್ಷಣ ಬಗ್ಗೆ ನೆನಪನ್ನ ಇಟ್ಕೊಳ್ಳಿ ಎನ್ನುವಂತಹದ್ದು. ನಂತರ ಸ್ನೇಹಿತರೆ ಬರುವಂತಹದ್ದು, ವಾಚ್ಯಾರ್ಥಕ್ಕೆ ಪೂರ್ಣ ವಿರುದ್ಧವಾಗಿರುವ ಅರ್ಥವಿರೋಧ ಅಥವಾ ಪರಿತ್ಯವೇ ಇಲ್ಲಿ ಇವೆರಡಕ್ಕೂ ಇರುವ ಸಂಬಂಧ ಈ ಪ್ರಭೇದಕ್ಕೆ ವಿಪರೀತ ಲಕ್ಷಣ ಅಂತ ಎಂದು ಹೆಸರಿರುವಂತಹದನ್ನು ನೋಡ್ಬೋದು. ವಾಚ್ಯಾರ್ಥಕ್ಕೆ ಪೂರ್ಣ ವಿರುದ್ಧವಾಗಿರುವ ಅರ್ಥವಿರೋಧ ಅಥವಾ ಪರಿತ್ಯತ್ಯವೇ ಇಲ್ಲಿ ಇವೆರಡಕ್ಕೂ ಇರುವ ಸಂಬಂಧ ಈ ಪ್ರಭೇದಕ್ಕೆ ವಿಪರೀತ ಲಕ್ಷಣ ಅಂತ ಹೆಸರಿರುವಂತಹದನ್ನು ನೋಡ್ಬೋದು. ಇದು ಜಹಲಕ್ಷಣದ ಒಂದು ಬಹುಪಾಲಾಗಿದೆ ಅಂತ ಹೇಳಲಾಗುತ್ತೆ. ಉದಾಹರಣೆಗೆ, ತಾವು ದೊಡ್ಡವರು, ನನ್ನ ಹತ್ತಿರಕ್ಕೆ ಬರಬೇಡಿ ಅನ್ನುವಂತಹದ್ದು ವಿಪರೀತ ಲಕ್ಷಣದ ಒಂದು ಅರ್ಥ. ನಂತರ ದೊಡ್ಡವರು ಎಂಬುದು ನೀಚ ಅಯೋಗ್ಯ ಎಂಬುದು ಲಕ್ಷ್ಯಾರ್ಥ ಅನ್ನುವಂತಹದನ್ನ ಹೇಳಲಾಗುತ್ತೆ. ನಂತರ ಅವನು ಬೃಹಸ್ಪತಿ, ಅಯ್ಯ ರಸಿಕ ಶಿಖಾಮಣಿ, ನಿನಗೇಕೆ ಕಾವ್ಯದ ಗೋಜು ಅನ್ನುವಂತಹದ್ದು ಲಕ್ಷ್ಯಾರ್ಥ ಸಾರವನ್ನು ಅಭಿಧಾವೃತ್ತಿಯ ಬಾಲವೆಂದು ಕರೀತಾರೆ. ಅಂದರೆ ಅದು ತನ್ನ ಕೆಲಸವನ್ನು ಎಷ್ಟು ಬೇಕೋ ಅಷ್ಟು ಮಾಡುತ್ತದೆ ಅನ್ನುವಂತಹದ್ದು. ನಂತರ ಧ್ವನ್ಯಾಲೋಚನದಲ್ಲಿ ನೋಡ್ಬೋದು. ಧ್ವನ್ಯಾಲೋಚನ ಅಭಿನವ್ ಗುಪ್ತನ ಈ ಹೇಳಿಕೆ, ಅಭಿಧಾಪ್ರಾಚ್ಯಭೂತೇವ ಲಕ್ಷಣ ಅನ್ನುವಂತಹದ್ದು, ಅಭಿಧಾಪ್ರಾಚ್ಯುಭೂತೇವ ಲಕ್ಷಣ ಅನ್ನುವಂತಹದನ್ನ ಹೇಳಲಾಗುತ್ತೆ ಅಂತ. ನಂತರ ನೋಡ್ಬೋದು ಸ್ನೇಹಿತರೆ, ಲಕ್ಷಣ ವೃತ್ತಿ ಅನುಭವೇದ್ಯ ಅಂತ ಪ್ರಯೋಜನವನ್ನು ನೀಡುತ್ತದೆ. ತಾಯಿಯನ್ನು ನೋಡುತ್ತಲೇ ಮಗುವಿನ ಮುಖ ಅರಳುತ್ತು ಅನ್ನುವಂಥ ಉದಾಹರಣೆ. ಲಕ್ಷಣ ವೃತ್ತಿ ಅನುಭವ ವೇದ್ಯದಂತ ಪ್ರಯೋಜನವನ್ನ ನೀಡುತ್ತದೆ ಅಂತ ಹೇಳಲಾಗುತ್ತೆ. ಅದು ಉದಾಹರಣೆಗೆ, ತಾಯಿಯನ್ನು ನೋಡುತ್ತಲೇ ಮಗುವಿನ ಮುಖ ಅರಳಿತು ಎಂಬುವಂತಹದ್ದು. ಸಾದೃಶ್ಯಾರ್ಥವನ್ನ ನೋಡೋದಿದ್ರೆ ಮುಖ ಅರಳಿತು ಅನ್ನುವಂತಹದ್ದು ನೋಡ್ಬೋದು. ವಾಚ್ಯಾರ್ಥವು
ಹೂವು ಅರಳಿದಾಗ ಅಗಲವಾಗುವಂತೆ ಮುಖ ಅಗಲವಾಯಿತು ಎಂದು, ಅಂದ್ರೆ ಎಂದು ಲಕ್ಷ್ಯಾರ್ಥ ಇಲ್ಲಿ ಸಿದ್ಧಿಸುವಂತಹದ್ದು ನೋಡ್ಬೋದು. ಈ ಉದಾಹರಣೆಗಳ ಮುಖಾಂತರ ನಾವು ತಿಳ್ಕೊಂಡ್ರೆ ನಮಗೆ ಇನ್ನೂ ಸಹ ಸ್ಪಷ್ಟವಾದ ಅರ್ಥಗಳು ಒಳಿತಾ ಹೋಗ್ತದೆ ಅನ್ನುವಂತಹದ್ದು. ನಂತರ ಸ್ನೇಹಿತರೆ ಒಂದಿಷ್ಟು ಹೇಳಿಕೆಯನ್ನು ನೋಡ್ಬೋದು. ಅನಾಯ ಲಕ್ಷಣಾಯ ವಿಶ್ವವೇವ ವ್ಯಾಪ್ತ ಅಂತ ಅಭಿನವ್ ಗುಪ್ತಾ ಹೇಳ್ತಾನೆ. ಈ ಲಕ್ಷಣ ವ್ಯಾಪಾರ ವಿಶ್ವವನ್ನೇ ವ್ಯಾಪಿಸಿದೆ ಎನ್ನುವಂತಹ ಸ್ಟೇಟ್ಮೆಂಟು ಲಕ್ಷಣ ವೃತ್ತಿ ಬಗ್ಗೆ ಹೇಳುವಂತಹದ್ದು. ಅನಾಯ ಲಕ್ಷಣಾಯ ವಿಶ್ವವೇವ ವ್ಯಾಪ್ತಂ ಅಂತ ಹೇಳುವಂಥದ್ದು ಅಭಿನವ್ ಗುಪ್ತನ ಸ್ಟೇಟ್ಮೆಂಟು. ನಂತರ ಬರುವಂತಹ ಸ್ನೇಹಿತರೆ ಪ್ರಯೋಜನ ರೂಪವಾಗಿ ಇನ್ನು ಮುಂದಕ್ಕೆ ಒಳೆಯುವ ಅರ್ಥ ಪರಂಪರೆಗೆಲ್ಲ ಶಬ್ದದ ಬೇರೊಂದು ವ್ಯಾಪಾರವೇ ಒದಗಬೇಕು, ಇದಕ್ಕೆ ವ್ಯಂಜನಾವೃತ್ತಿ ಎಂದು ಹೆಸರು ಅನ್ನುವಂತಹದ್ದು. ಅವಾಗಲೇ ಹೇಳ್ತಾ ಇದ್ದೆ, ವಾಚ್ಯ ಅಭಿಧಾವೃತ್ತಿ, ಲಕ್ಷ್ಯಾರ್ಥ ಮತ್ತು ಲಕ್ಷಣಾವೃತ್ತಿ. ನಂತರ ಬರುವಂತಹದ್ದು ವ್ಯಂಗ್ಯ ಮತ್ತು ವ್ಯಂಗ್ಯನಾವೃತ್ತಿ ಎನ್ನುವಂತಹದ್ದು. ಇಲ್ಲಿ ನೋಡ್ಬೋದು ಈಗ ನಾವು ವ್ಯಂಜನದ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ ಸ್ನೇಹಿತರೆ. ಇದು ಸ್ವಲ್ಪ ದೀರ್ಘವಾಗಿ ಬರುತ್ತೆ, ತಿಳ್ಕೊಳ್ತಾ ಹೋಗೋಣ. ಪ್ರಯೋಜನ ರೂಪವಾಗಿ ಇನ್ನು ಮುಂದಕ್ಕೆ ಒಳೆಯುವ ಅರ್ಥ ಪರಂಪರೆಗೆಲ್ಲ ಶಬ್ದದ ಬೇರೊಂದು ವ್ಯಾಪಾರವೇ ಒದಗಬೇಕು, ಇದಕ್ಕೆ ವ್ಯಂಜನಾವೃತ್ತಿ ಎಂದು ಹೆಸರು. ಈಗ ವಾಚ್ಯದ ಬಗ್ಗೆ ತಿಳ್ಕೊಂಡ್ರಿ, ಮಾತನಾಡಿದ ತಕ್ಷಣ ತಟ್ಟನೆ ಅರ್ಥವಾಗುವಂತಹದ್ದು. ಲಕ್ಷಣ ವೃತ್ತಿಯಲ್ಲಿ ಏನಾಗುತ್ತೆ, ಒಂದಿಷ್ಟು ವಾಚ್ಯಾರ್ಥದಲ್ಲಿ ಬೇರೆ ಆಗಿ ಇನ್ನೊಂದು ಅರ್ಥವನ್ನು ಉಂಟು ಮಾಡುತ್ತೆ. ಈಗ ಲಕ್ಷಣ ವೃತ್ತಿಗಿಂತ ಮುಂದುವರೆದ ಭಾಗ ವ್ಯಂಜನ ವೃತ್ತಿ, ಇದು ಇನ್ನೂ ಸಹ ನಿಗೂಢವಾದಂತಹ ಅರ್ಥವನ್ನ ಕಟ್ಕೊಡುತ್ತೆ ಅನ್ನುವಂತಹದ್ದು ವ್ಯಂಜನ ವೃತ್ತಿ. ನೋಡೋಣ. ತಾಯಿಯ ಮುಖವನ್ನು ಕಾಣುತ್ತಲೇ ಮಗುವಿನ ಮುಖ ಅರಳಿತು ಅನ್ನುವಂತಹ ಹೇಳಿಕೆಯನ್ನು ತೆಗೆದುಕೊಂಡಾಗ, ಅರಳಿತು ಎಂಬುದರಿಂದ ಒಳೆಯುವ ಪ್ರಯೋಜನವು ಶಬ್ದ ಅಭಿಧಾವೃತ್ತಿಗಾಗಲಿ ಲಕ್ಷಣಾವೃತ್ತಿಗಾಗಲಿ ಗೋಚರಿತವಲ್ಲ. ಮಗುವಿನ ಸಂತೋಷ, ಹಿಗ್ಗು, ಉಲ್ಲಾಸ ಇವೆಲ್ಲವನ್ನು ಇಲ್ಲಿ ಪ್ರತೀತಿಗೆ ತಂದು ಕೊಡುವುದು ಶಬ್ದದ ವ್ಯಂಜನಾ ವ್ಯಾಪಾರ ಅನ್ನುವಂತಹದನ್ನ ಹೇಳಲಾಗುತ್ತೆ. ಈ ಸ್ಟೇಟ್ಮೆಂಟ್ ಅನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಪ್ರಯೋಜನ ರೂಪವಾಗಿ ಇನ್ನು ಮುಂದಕ್ಕೆ ಒಳೆಯುವ ಅರ್ಥ ಪರಂಪರೆಗೆಲ್ಲ ಶಬ್ದದ ಬೇರೊಂದು ವ್ಯಾಪಾರವೇ ಒದಗಬೇಕು ಅಂತ ಹೇಳಲಾಗುತ್ತೆ. ಉದಾಹರಣೆಗೆ, ತಾಯಿಯ ಮುಖವನ್ನು ಕಾಣುತ್ತಲೇ ಮಗುವಿನ ಮುಖ ಅರಳಿತು. ಆದರೆ ಮಗುವಿನ ಮುಖ ಅರಳಿತು ಅನ್ನುವಂತಹ ಹಿನ್ನೆಲೆಯಲ್ಲಿ ಯಾವೆಲ್ಲ ವಿಷಯಗಳು ಕೆಲಸ ಮಾಡ್ತವೆ ಅನ್ನುವಂತಹದನ್ನು ನಾವು ಕಂಡುಕೊಡೋದಿದೆಯಲ್ಲ, ಅದು ವ್ಯಂಜನಾ ವ್ಯಾಪಾರ ಅಂತ ಕರೆಯಲಾಗುತ್ತೆ. ಉದಾಹರಣೆಗೆ ಹೇಳಿದರೆ, ಮಗುವಿನ ಸಂತೋಷ, ಅವನಿಗೆ ಆಗುವಂತಹ ಹಿಗ್ಗು, ಉಲ್ಲಾಸ ಇವೆಲ್ಲವನ್ನು ಸಹ ಇಲ್ಲಿ ನಾವು ಕಂಡುಕೊಳ್ತೇವೆ. ಅದು ಯಾವುದಾಗಿರುತ್ತೆ, ವ್ಯಂಜನಾ ವ್ಯಾಪಾರ ಆಗಿರುತ್ತೆ ಅನ್ನುವಂತಹದನ್ನ. ನಂತರ ನೋಡ್ಬೋದು, ಲಕ್ಷಣ ವೃತ್ತಿಯಿಂದ ಹೊರಡುವ ಪ್ರಯೋಜನವು ರಸ್ವವಾಗುತ್ತಾ ಒಂದು ಕಡೆಗೆ ಶೂನ್ಯವಾಗುವುದು ಉಂಟು. ಪ್ರಯೋಜನ ವಿರಹಿತವಾಗಿ ಪರಿಣಮಿಸಿದ ಇಂಥ ವ್ಯಾಪಾರವನ್ನು ರೂಢಿ ಲಕ್ಷಣವೆಂದು ಕರೆಯುತ್ತಾರೆ ಅಂತ ಹೇಳಲಾಗುತ್ತೆ. ಉದಾಹರಣೆಗೆ, ಮಂಕು ಎಂದರೆ ಬೆಳಕು ಕಡಿಮೆಯಾಗುವುದು ಅಂತ. ನಿನ್ ಮಂಕಂಗಿದೆಯಾ ಅಂತ ಹೇಳ್ತಾರೆ. ಅಂದ್ರೆ ಬೆಳಕು ಕಡಿಮೆ ಆಗಿರುವಂತಹದ್ದು, ಮಬ್ಬು ಕವಿದಿದೆ ಮಿದುಳಿಗೆ ಎನ್ನುವಂತಹದ್ದು. ನಂತರ ದೀಪ ಮಂಕಾಗಿದೆ, ಅವನ ಬುದ್ಧಿ ಮಂಕಾಗಿದೆ ಎಂಬ ಪ್ರಯೋಗ ಕನ್ನಡಿಗನ ಬಾಯಲ್ಲಿ ಮೊದಲು ಅದರ ಪ್ರಯೋಜನ ಉಜ್ವಲವಾಗಿ ತೋರಿರಬೇಕು ಅಂತ ಹೇಳಲಾಗುತ್ತೆ. ನಂತರ ಕುದಿ ಎನ್ನುವ ಅರ್ಥವು ನನ್ನ ಮನಸ್ಸು ಕುದಿಯುತ್ತಿದೆ ಅಂತ ಹೇಳಿದಾಗ, ಮನಸ್ಸು ಕುದಿಯುತ್ತಾ, ನೀರು ಕುದ್ದಂಗೆ ಕುದಿಯುತ್ತಾ, ಇಲ್ಲ, ಅದನ್ನು ಪ್ರಾಯೋಗಿಕವಾಗಿ ಅರ್ಥ ಮಾಡ್ಕೊಂಡಾಗ ಅದು ಸರಿಯಾದ ರೂಪವಲ್ಲ. ಈ ರೀತಿ ಒಂದು ಪರಿಕಲ್ಪನೆಗಳನ್ನು ನಾವು ರೂಢಿಸ್ಕೊಳ್ತೇವೆ. ಅದಕ್ಕೆ ನಾವೇನಾಗ್ತೇವೆ, ರೂಢಿ ಲಕ್ಷಣ ಅಂತ, ರೂಢಿಯಿಂದ ಅದು ಬರುತ್ತೆ ಅನ್ನುವಂತಹ ನೀವು ನೆನ್ಪಿಡ್ಕೊಬೇಕು. ನಂತರ ಕವಿ ಲಕ್ಷಣಾವೃತ್ತಿಯನ್ನು ಅವಲಂಬಿಸಿದಾಗ ಅಪರಿಮಿತವಾದ ಪ್ರಯೋಜನ ಗೋಚರವಾಗುತ್ತದೆ. ಅದೇ ಪ್ರಧಾನವಾಗಿ ನಮ್ಮ ಮನಸ್ಸನ್ನು ಆಕರ್ಷಿಸುತ್ತದೆ. ನಿಜವಾದ ಪ್ರಯೋಜನವೆಂದರೆ ಈ ಬಗೆಯದು ವ್ಯಂಜನಾ ವ್ಯಾಪಾರ ಚೆನ್ನಾಗಿ ಕಾಣಿಸಿಕೊಳ್ಳುವುದು ಇಲ್ಲಿ ಅಂತ ಹೇಳಲಾಗುತ್ತೆ. ಕವಿ ಲಕ್ಷಣಾವೃತ್ತಿಯನ್ನು ಅವಲಂಬಿಸಿದಾಗ ಅಪರಿಮಿತವಾದ ಪ್ರಯೋಜನ ಗೋಚರವಾಗುತ್ತೆ. ಅದೇ ಪ್ರಧಾನವಾಗಿ ನಮ್ಮ ಮನಸ್ಸನ್ನು ಆಕರ್ಷಿಸುತ್ತದೆ. ನಿಜವಾದ ಪ್ರಯೋಜನವೆಂದರೆ ಆ ಬಗೆಯದು ವ್ಯಂಜನ ವ್ಯಾಪಾರ ಚೆನ್ನಾಗಿ ಕಾಣಿಸಿಕೊಳ್ಳುತ್ತದೆ. ಅಂದ್ರೆ ಇಲ್ಲಿ ಲಕ್ಷಣಾವೃತ್ತಿಯ ಮುಂದುವರೆದ ಭಾಗ ಯಾವುದಾಗಿರುತ್ತೆ, ವ್ಯಂಜನಾವೃತ್ತಿ ಅಂತ ಹೇಳಲಾಗುತ್ತೆ. ಈ ಉದಾಹರಣೆಯನ್ನು ನೋಡ್ಬೋದು. ಪತಿಗಳನ್ನನ್ನು ಮಾರಿ ಧರ್ಮಸ್ಥಿತಿ ಕೊಂಡರು ಎಂದು ಉಲುಬುತ್ತಾಳೆ ಅನ್ನುವಂತಹದ್ದು. ಇದು ರಾಘವಾಂಕನ ಹರಿಶ್ಚಂದ್ರ ಕಾವ್ಯದ ಸ್ಟೇಟ್ಮೆಂಟ್ ಸ್ನೇಹಿತರೆ. ಇಲ್ಲಿ ಬರುವಂತಹ ಯಾವೆಲ್ಲ ಹಳಗನ್ನಡ ಸ್ಟೇಟ್ಮೆಂಟ್ಗಳನ್ನು ಹೇಳ್ತೀನೋ, ಉದ್ಧರಿಸ್ತೀನೋ ಅವನ್ನೆಲ್ಲವನ್ನು ಸಹ ಸರಿಯಾಗಿ ಸ್ಪಷ್ಟವಾಗಿ ನೆನ್ಪಿಡ್ಕೊಳ್ಳಿ ಸ್ನೇಹಿತರೆ. ಇವುಗಳೇ ಹೆಚ್ಚಾಗಿ ಒಂದಿಷ್ಟು ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂತಹದ್ದು. ಪತಿಗಳನ್ನನ್ನು ಮಾರಿ ಧರ್ಮಸ್ಥಿತಿಗೆ ಕೊಂಡರು ಅಂತ ಇದು ಚಂದ್ರಮತಿ ಹೇಳುವಂತಹದ್ದು. ನಂತರ ಇಲ್ಲಿ ನೋಡ್ಬೋದು, ತನ್ನ ಗಂಡಂದಿರು ಧರ್ಮವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಪತ್ನಿಗೆ ಮಾನಭಂಗವಾಗುತ್ತಿದ್ದರೂ ಅವಳ ಯೋಚನೆಯನ್ನು ಬಿಟ್ಟರು ಎಂಬುದು ಲಕ್ಷ್ಯಾರ್ಥ. ಹೀಗೆ ಕವಿ ಹೀಗೆಯೇ ಹೇಳಿದ್ದಾರೆ, ಸಪ್ಪೆಯಾಗಿರುತ್ತಿತ್ತು ನೋಡಿ. ಇದು ಲಕ್ಷ್ಯಾರ್ಥದಲ್ಲಿರುವಂತಹದನ್ನು ನೋಡ್ಬೋದು.
ಕವಿ ಹೀಗೆ ಏನಾದ್ರು ಹೇಳಿದ್ರೆ ಏನಾಗ್ತಿತ್ತು, ಈ ವಿಚಾರ ಸಪ್ಪೆ ಆಗ್ತಿತ್ತು. ಆದ್ರೆ ಆತ ಏನ್ ಮಾಡ್ದ, ಪತಿಗಳು ಎನ್ನನ್ನು ಮಾರಿ ಧರ್ಮಸ್ಥಿತಿ ಕೊಂಡರು ಅನ್ನುವಂತಹದನ್ನ ಬರೀ 4 ಪದಗಳಲ್ಲಿ ಇಲ್ಲಿ ಹಿಡಿದಿಟ್ಟಿದ್ದಾರೆ ಅನ್ನುವಂಥದ್ದು. ಇದು ವ್ಯಂಜನ ವೃತ್ತಿ ಆಗುತ್ತೆ ಅನ್ನುವಂಥದ್ದು. ಈ ತರ ಸಾಕಷ್ಟು ಕವಿಗಳು ಕಾವ್ಯ ಭಾಗದಲ್ಲಿ ಇಂತಹ ಸ್ಟೇಟ್ಮೆಂಟ್ಗಳನ್ನ ತೆಗೆದುಕೊಂಡ್ ಬಂದಿದ್ದಾರೆ. ಅಂದ್ರೆ ತನ್ನ ಗಂಡಂದಿರು ಧರ್ಮವನ್ನ, ಈಗ ಹರಿಶ್ಚಂದ್ರ ಏನ್ ಮಾಡ್ತಾನೆ ಅಂದ್ರೆ, ತನ್ನ ಧರ್ಮವನ್ನ, ಸತ್ಯವನ್ನ ಕಾಪಾಡಿಕೊಳ್ಳೋದಕ್ಕೋಸ್ಕರ ಪತ್ನಿಗೆ ಮಾನಭಂಗವಾಗ್ತಿದ್ರು ಸಹ ಏನ್ ಮಾಡ್ತಾನೆ, ಅವಳ ಯೋಚನೆಯನ್ನ ಬಿಟ್ಟ ಅನ್ನುವಂತಹ ಸ್ಟೇಟ್ಮೆಂಟ್. ಇದು ನಮಗೇನಾಗುತ್ತೆ, ವಾಚ್ಯಾರ್ಥ, ಲಕ್ಷ್ಯಾರ್ಥವಾಗಿರುವಂತಹದ್ದು. ಇದನ್ನ ವಾಚ್ಯಾರ್ಥವಾಗಿ ಏನಾದ್ರು ಮಾಡೋದಿದ್ರೆ, ಹರಿಶ್ಚಂದ್ರ ತನ್ನ ಧರ್ಮವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಪತ್ನಿಯನ್ನು ಮಾರಿದನು ಅನ್ನುವಂತಹದ್ದು ವಾಚ್ಯಾರ್ಥ ಆಗುತ್ತೆ. ಇನ್ನೂ ಒಂದ್ ಸ್ವಲ್ಪ ನಿಗಡವಾಗಿ ನೀವು ಏನಾದ್ರು, ತನ್ನ ಗಂಡಂದಿರ ಧರ್ಮವನ್ನು ಉಳಿಸುವುದಕ್ಕಾಗಿ ಪತ್ನಿಗೆ ಮಾನಭಂಗವಾಗುತ್ತಿದ್ದರೂ ಅವಳ ಯೋಚನೆಯನ್ನು ಬಿಟ್ಟರು ಅನ್ನುವಂಥದ್ದು ಇದು ಲಕ್ಷ್ಯಾರ್ಥವಾಗುತ್ತೆ. ಇದಕ್ಕೂ ಮೀರಿ ಏನ್ ಮಾಡಿದಾನೆ, ವ್ಯಂಗ್ಯಾರ್ಥವನ್ನು ಬಳಸ್ಕೊಂಡು ಪತ್ನಿಗಳನ್ನನ್ನು ಮಾರಿ ಧರ್ಮಸ್ಥಿತಿಯ ಕೈಗೊಂಡರು ಅನ್ನುವಂತಹದನ್ನ ಹೇಳಲಾಗುತ್ತೆ. ಇದೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಅದನ್ನ ವಾಸ್ತವ, ಅದರಲ್ಲಿರುವಂತಹ ಸ್ಥಿತಿಯನ್ನ ನಮಗೆ ನೋಡಿದಾಗ ಇನ್ನೂ ಸ್ಪಷ್ಟವಾದಂತಹ ಅರ್ಥ ನಮಗೆ ಗೋಚರ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ಹೀಗೆ ಈ ಯಾವುದು ವ್ಯಂಜನಾ ವ್ಯಾಪಾರ ಅನ್ನುವಂತಹದ್ದು ನಮಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಹೋಗುತ್ತೆ ಅನ್ನುವಂತಹದ್ದು. ನಂತರ ಲಕ್ಷಣ ವೃತ್ತಿಯನ್ನು ಆಶ್ರಯಿಸಿದ್ದರಿಂದ ಸ್ಫುರಿಸುವ ಅತಿಶಯ ಪ್ರಯೋಜನವನ್ನು ಗಮನಿಸಿ, ನಿಜವಾಗಿ ಇಲ್ಲಿ ಯಾವ ಮಾರಾಟವೂ ಮತ್ತು ಕೊಳ್ಳಾಟವೂ ನಡೆದಿಲ್ಲ, ಇದೇ ಇಲ್ಲಿಯ ವ್ಯಂಗ್ಯಾರ್ಥ ಅನ್ನುವಂತಹದ್ದು ನಮಗೆ ಗೊತ್ತಾಗುತ್ತೆ. ಈಗ ನೋಡ್ಬೋದು ಸ್ಪಷ್ಟವಾಗಿ ನಾವು ವ್ಯಂಗ್ಯಾರ್ಥಕ್ಕೆ ಹೇಗೆ ಪ್ರವೇಶ ಮಾಡಬೇಕು ಅನ್ನುವಂತಹದ್ದು. ಲಕ್ಷಣ ವೃತ್ತಿಯನ್ನು ಆಶ್ರಯಿಸಿದ್ದರಿಂದ ಸ್ಫುರಿಸುವ ಅತಿಶಯ ಪ್ರಯೋಜನವನ್ನು ಗಮನಿಸಿ, ನಿಜವಾಗಿ ಇಲ್ಲಿ ಯಾವ ಮಾರಾಟವೂ ಕೊಳ್ಳಾಟವೂ ನಡೆದಿಲ್ಲ, ಅದೇ ಇಲ್ಲಿಯ ವ್ಯಂಗ್ಯಾರ್ಥ ಅನ್ನುವಂತಹದ್ದು ನೋಡ್ಬೋದು. ಪತಿಗಳೆನ್ನನ್ನು ಮಾರಿ ಧರ್ಮಸ್ಥಿತಿ ಕೊಂಡರು ಅಂತ ಉಲ್ಬುತ್ತಾಳೆ ಚಂದ್ರಮತಿ ಅನ್ನುವಂತಹದ್ದು ನೋಡ್ಬೋದು. ಅಂದ್ರೆ ಧರ್ಮವನ್ನ ಹರಿಶ್ಚಂದ್ರ ಉಳಿಸ್ಕೊಂಡ ಅನ್ನುವಂತಹದನ್ನ ನೋಡ್ಬೋದು. ಪತಿಗಳನ್ನನ್ನು ಮಾರಿ ಅನ್ನುವಂಥದ್ದು, ಇಲ್ಲಿ ಯಾವುದೇ ವ್ಯಾಪಾರವೂ ಸಹ ಆಗಿಲ್ಲ, ವ್ಯಾಪಾರ ಸಹ ಏನೂ ಆಗಿಲ್ಲ, ಜಹಲಕ್ಷಣ ಅಜಲಕ್ಷಣ ತರ ಅವನ್ನೆಲ್ಲವನ್ನು ಮೀರಿ ಈ ತರದ ಒಂದು ಕಾವ್ಯದ ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಂಡ್ಬರ್ಬೋದಲ್ಲ, ಅದು ಕವಿಯ ಒಂದು ದೊಡ್ಡ ಶಕ್ತಿ ಎನ್ನುವಂತಹದ್ದು ನಾವು ನೆನ್ಪಿಡ್ಕೊಬೇಕು. ಇದೇ ವ್ಯಂಗ್ಯಾರ್ಥ ಅನ್ನುವಂತಹ ಅರ್ಥ ಆಗುತ್ತೆ. ನಂತರ ಇನ್ನೊಂದು ಅರ್ಥವನ್ನು ನೋಡ್ಬೋದು. ಕುಮಾರ ನಂಬಿಯಣ್ಣನು ಬಾಲ್ಯದಲ್ಲಿಯೇ ತೋರಿಸಿದ ಮಹಿಮೆ ಒಂದರಿಂದ ಅವನು ಕಾರಣಿಕ ಪುರುಷನೆಂಬುದನ್ನು ನರಸಿಂಗ ಮೋನಿ ಎಂಬ ದೊರೆ ಅರಿತು ಮೆಚ್ಚಿ ತಾನು ಅಪುತ್ರಕನಾದ ಕಾರಣ ವಾತ್ಸಲ್ಯ ಉಕ್ಕಿ ಸಾಕುತ್ತಾನೆ. ಆ ವರ್ಣನ ಭಾಗ ಇಲ್ಲಿರುವಂತಹದ್ದು. ಇದು ನಂಬಿಯಣ್ಣನ ರಗಳೆ, ಹರಿಹರ ಬರೆದಿರುವಂತಹ ಕೃತಿ, ಅದರಲ್ಲಿ ಇರುವಂತಹದ್ದು ನೋಡ್ಬೋದು. ಕುಮಾರನಂ ಕಣ್ತೀವಿ ನೋಡಿ ತೆಗೆದಪ್ಪಿ ಮುಂಡಾಡಿ ಕೊಂಡಾಡಿ ಸವಿಗಳ ನೋಡಿ ಸುಕುಮಾರನಂತೆಯನ್ನು ನುಡಿಸಿ ಕಾಂತಿಗಳಿಂ ತೊಡಿಸಿ ಪರಿಮಳ ಮೂಡಿಸಿ ಅಂತ ಸ್ಟೇಟ್ಮೆಂಟ್ ಬರುವಂತಹದ್ದು. ಇದು ಲಕ್ಷಣ ವ್ಯಾಪಾರದ ಸುಗ್ಗಿ. ಇಲ್ಲಿಯ ಕೆಲವು ಮಾತುಗಳನ್ನು ನಾವು ಗಮನಿಸಿದರೆ ಸಾಕು ಅಂತ. ಲೋಕದಲ್ಲಿ ಮಕ್ಕಳಿಗೆ ತೊಡಿಸುವುದು ಆಭರಣಗಳನ್ನು, ಆದರೆ ನರಸಿಂಗ ಮೋನಿಯವರು ಈ ಕುಮಾರನಿಗೆ ಕಾಂತಿಗಳನ್ನೇ ತೊಡಿಸಿದನಂತೆ ಅಂತ ಸ್ಟೇಟ್ಮೆಂಟ್ ಬರುತ್ತೆ. ಅಂದ್ರೆ ಮಗುವಿಗೆ ಆಭರಣ ತೊಡಿಸುವ ಕುರಿತು ವಿಚಾರ ಬರುತ್ತೆ ಅದರಲ್ಲಿ. ಅಂದ್ರೆ ಆಭರಣವನ್ನು ತೊಡಿಸೋ ಬಿಟ್ಟು ಈ ಸ್ಟೇಟ್ಮೆಂಟ್ ಕೂಡ ಬಿಟ್ಟು ಏನ್ ಮಾಡಿದಾನೆ, ಕಾಂತಿಗಳನ್ನೇ ತೊಡಿಸಿದನಂತೆ ಅಂತ ಬರುತ್ತೆ. ಅಂದ್ರೆ ಸೂರ್ಯನ ಕಿರಣಗಳಿಂದ ಬರುವಂತಹ ಒಂದು ಕಾಂತಿಯ ಒಂದು ಸ್ವರೂಪ ಇದೆಯಲ್ಲ, ಅದನ್ನೇ ತೊಡಿಸಿದನಂತೆ ಅಂತ ನರಸಿಂಗ ಮೋನಿಯವರು ತೊಡಿಸಿದ್ಲು ಅನ್ನುವಂತಹದನ್ನ ಬರುತ್ತೆ ಅನ್ನುವಂತಹದ್ದು ಈ ತರದ ಅರ್ಥಗಳು. ನಂತರ ಸಂಬಂಧ ಮೂಲ ಲಕ್ಷಣವನ್ನು ಆಶ್ರಯಿಸಿ ಕವಿ ಅಭೇದವನ್ನು ಕಲ್ಪಿಸುವುದರಿಂದ ಇಲ್ಲಿಯ ಅಲಂಕರಣದ ಲೋಕಾತಿಶಯತ್ವವು, ಇದರಿಂದ ನರಸಿಂಗ ಮೋನಿಯವರ ವಾತ್ಸಲ್ಯವು ಉತ್ಕೃಷ್ಟವಾಗಿ ವ್ಯಂಗ್ಯವಾಗುತ್ತದೆ ಅಂತ ಹೇಳಲಾಗುತ್ತೆ. ಈ ರೀತಿ ವ್ಯಂಗ್ಯ ರೂಪದಿಂದ ಬರುವಂತಹದ್ದೇನಾಗುತ್ತೆ, ವ್ಯಂಗ್ಯಾರ್ಥವಾಗುವಂತಹದನ್ನ ನೋಡ್ಬೋದು ಅಂತ. ನಂತರ ಲಕ್ಷಣ ವೃತ್ತಿಯ ಮೂಲಕ ಪ್ರಯೋಜನವು ಗೋಚರವಾಗುವ ಕಡೆಗಳಲ್ಲಿ ಅರ್ಥ ವಿಭಜನೆ ಮಾಡುವಾಗ ವಾಚ್ಯಾರ್ಥ, ಲಕ್ಷ್ಯಾರ್ಥ, ವ್ಯಂಗ್ಯಾರ್ಥ, ಕುಮಾರನು ಸರಿಯಾಗಿ ಈ ಮೂರನ್ನು ಸರಿಯಾಗಿ ಬಿಡಿಸ್ಬೇಕು ಅಂತ. ಅಂದ್ರೆ ಒಂದು ಕೊನೆಗೆ ಈ ವ್ಯಂಗ್ಯಾರ್ಥವನ್ನು ನಾವು ಅರ್ಥ ಮಾಡ್ಕೊಬೇಕು ಅಂದ್ರೆ, ಯಾವುದೇ ಒಂದು ವಾಕ್ಯದಲ್ಲಿ ನಾವೇನ್ ಮಾಡ್ಬೇಕು, ಅದನ್ನ ವಾಚ್ಯಾರ್ಥವಾಗಿ ಮಾಡ್ಕೊಬೇಕು, ಲಕ್ಷ್ಯಾರ್ಥವಾಗಿ ಮಾಡ್ಕೊಬೇಕು, ನಂತರ ವ್ಯಂಗ್ಯಾರ್ಥವಾಗಿ ನಾವು ಅದನ್ನ ವಿಂಗಡಣೆಯನ್ನ ಮಾಡ್ಕೊಳ್ಬೇಕು. ಈಗ ಹಿಂದೆ ಮಾಡುದು ಯಾವುದಲ್ಲಿ ಪತಿಗಳನ್ನ ಮಾರಿ ಧರ್ಮಸ್ಥಿತಿಗೆ ಕೊಂಡರು ಅನ್ನುವಂತಹದನ್ನ ಸ್ಟೇಟ್ಮೆಂಟ್ ಅನ್ನು ವಾಚ್ಯಾರ್ಥವಾಗಿ ಮಾಡಿಕೊಂಡು, ಲಕ್ಷ್ಯಾರ್ಥವಾಗಿ ಮಾಡಿಕೊಂಡು, ನಂತರ ವ್ಯಂಗ್ಯಾರ್ಥವಾಗಿ ಮಾಡಿಕೊಂಡು. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಲಕ್ಷಣ ವೃತ್ತಿಯ ಮೂಲಕ ಪ್ರಯೋಜನವು ಗೋಚರವಾಗುವಾಗ ಕಡೆಗಳಲ್ಲಿ ಅರ್ಥ ವಿಭಜನೆ ಮಾಡುವಾಗ ವಾಚ್ಯಾರ್ಥ, ಲಕ್ಷ್ಯಾರ್ಥ, ವ್ಯಂಗ್ಯಾರ್ಥ ಈ ಮೂರನ್ನು ಸರಿಯಾಗಿ ನಾವು ಬಿಡಿಸ್ಕೊಬೇಕು ಅನ್ನುವಂತಹದ್ದು. ನಂತರ ಲಕ್ಷಣ ವೃತ್ತಿಗೆ ಅವಕಾಶ ಇಲ್ಲದೆ ಶಬ್ದದ ಅಭಿಧಾ ವ್ಯಾಪಾರದಿಂದ ಹೊರಡುವ ವಾಚ್ಯಾರ್ಥವು ಸಂಗತವಾಗಿರುವ ಕಡೆಗಳಲ್ಲಿ ವ್ಯಂಗ್ಯಾರ್ಥವು ಸ್ಫುರಿಸಬಲ್ಲದು ಅಂತ ಹೇಳಲಾಗುತ್ತೆ.
ಅಂದರೆ ಲಕ್ಷಣ ವೃತ್ತಿಗೆ ಅವಕಾಶವಿಲ್ಲದಂತಹ ಸಂದರ್ಭದಲ್ಲಿ ಶಬ್ದದ ಅಭಿಧ ವ್ಯಾಪಾರದಿಂದ ಹೊರಡುವ ವಾಚ್ಯಾರ್ಥವು ಸಂಗತವಾಗಿರುವ ಕಡೆಗಳಲ್ಲಿ ವ್ಯಂಗ್ಯಾರ್ಥ ಸ್ಫುರಿಸಬಲ್ಲದು ಅಂತ ಗೊತ್ತಾಗುತ್ತೆ. ನೋಡೋಣ. ದೂರ ದೇಶಕ್ಕೆ ಪ್ರಯಾಣ ಹೊರಟಿರುವ ತನ್ನ ಕಾಂತನಿಗೆ ಪ್ರಿಯೆ ಹೇಳುವಂತಹ ಮಾತು ಹೇಗಿರುತ್ತೆ ಅಂತ ನೋಡ್ಬೋದು. ತೆರಳು ತೆರಳು ಪೋಡಿನಿಯ ಪಥದಲ್ಲಿ ನಿನಗೆ ಮಂಗಳವದಗಲಿ, ಎಲೆಗೈದುವೆ ನೀನು ನನಗೂ ಅಲ್ಲೇ ಜನ್ಮವು ಲಭಿಸಲಿ ಅನ್ನುವಂತಹದನ್ನ ಸ್ಟೇಟ್ಮೆಂಟು ನೋಡ್ಬೋದು. ನಂತರ ಗಚ್ಚ ಗಚ್ಚಸಿ ಚೇತ್ ಕಾಂತಪಂತಾನ ಸಂತು ತೇಶಿ ಶಿವ ಮಾಮಮಪಿ ಜನ್ಮ ತತ್ತೈವ ಭಯಾದ್ಯತ್ ಗತೋಭವನ್ ಅನ್ನುವಂತಹದ್ದು ಕಾವ್ಯಾದರ್ಶದಲ್ಲಿ ಬರುವಂತಹದ್ದು. ಇಲ್ಲಿ ಹೇಳಿಕೆಯನ್ನು ನೋಡ್ಬೋದು. ಪತಿ ಪ್ರಾಣಿಯಾದ ಹೆಂಗಸು ತನಗೆ ಎಷ್ಟು ಕಷ್ಟವಾದರೂ ಚಿಂತೆ ಇಲ್ಲ, ಪ್ರಿಯನ ಕಾರ್ಯಕ್ಕೆ ವಿಘ್ನ ಉಂಟಾಗದಿರಲಿ ಎಂದು ಅವನ ಪ್ರಯಾಣಕ್ಕೆ ಅನುಮತಿ ಕೊಡುವುದು ಅಸಂಗತವಲ್ಲ, ಅಸಂಬದ್ಧವಲ್ಲ. ಆದ ಕಾರಣ ಇಲ್ಲಿ ವಾಚ್ಯಾರ್ಥ ಮೊದಲು ಸಿದ್ಧಿಸುತ್ತದೆ. ಆದರೆ ಇವರಿಬ್ಬರ ಪ್ರೇಮಾತಿಶಯ ಆಕೆಯ ಉಕ್ತಿಯಿಂದಲೇ ಗೊತ್ತಾಗಿ ಪ್ರಯಾಣವನ್ನು ನಿಷೇಧಿಸುವುದೇ ಇಲ್ಲಿಯ ಆಶಯವೆಂದು ವ್ಯಂಜನ ವ್ಯಾಪಾರದ ಮೂಲಕ ನಮಗೇನಾಗುತ್ತೆ ಸ್ಪಷ್ಟ ಆಗ್ತಾ ಹೋಗುತ್ತೆ ಅನ್ನುವಂತಹದನ್ನು ತಿಳ್ಕೊಬೇಕು. ಇಲ್ಲಿರುವಂತಹ ಸ್ಟೇಟ್ಮೆಂಟ್ ಸ್ನೇಹಿತರೆ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಲಕ್ಷಣ ವೃತ್ತಿಗೆ ಅವಕಾಶವಿಲ್ಲದೆ ಶಬ್ದದ ಅಭಿಧ ವ್ಯಾಪಾರದಿಂದ ಹೊರಡುವ ವಾಚ್ಯಾರ್ಥವು ಸಂಗತವಾಗಿರುವ ಕಡೆಗಳಲ್ಲಿ ವ್ಯಂಗ್ಯಾರ್ಥವು ಸ್ಫುರಿಸಬಲ್ಲದು ಅನ್ನುವಂತಹದನ್ನ ಹೇಳಲಾಗುವಂತಹದ್ದು. ತೆರಳು ತೆರಳು ಓಡಿನಿಯ ಪಥದಲ್ಲಿ ನಿನಗೆ ಮಂಗಳ ಒದಗಲಿ, ಎಲಿಗೈದುವೆ ನೀನು ನನಗೂ ಅಲ್ಲೇ ಜನ್ಮ ಲಭಿಸಲಿ ಅಂತ ಹೇಳುವಂತಹದ್ದು. ಒಬ್ಳು ಆಶಯವನ್ನ ವ್ಯಕ್ತಪಡಿಸ್ತಿದ್ದಾಳೆ, ಹೋಗು ನಿನಗೆ ಶುಭವಾಗಲಿ ಅಂತ ಒಬ್ಬಳು ಹೆಂಗಸು ಆಶಯವನ್ನ ವ್ಯಕ್ತಪಡಿಸ್ತಿದ್ದಾಳೆ. ಆದ್ರೂ ಅದರ ಹಿಂದ್ಗಡೆ ಒಂದು ಏನಾಗ್ತಿದ್ದಾಳೆ, ನಿನಗೇನಾದರೂ ಅಲ್ಲೇನಾದ್ರು ಎಲಿಗೈದ್ವಿ, ನಿನಗೇನಾದ್ರು ಆದ್ರೆ ನನಗೂ ಅಲ್ಲೇ ಜನ್ಮ ಲಭಿಸಲಿ ಅನ್ನುವಂಥದ್ದು, ನಿನ್ನ ಒಟ್ಟಿಗೆ ಏನಾಗ್ತಿದೆ, ನನಗೂ ಜನ್ಮ ಸಿಗಲಿ ಅನ್ನುವಂಥದ್ದನ್ನ ವ್ಯಕ್ತಪಡಿಸ್ತಿದ್ದಾಳೆ ಅನ್ನುವಂಥದ್ದು. ಮೊದಲನೇ ವಾಕ್ಯದಲ್ಲಿ ಏನಾಗ್ತಿದೆ, ವಾಚ್ಯಾರ್ಥವಾಗಿರುವಂತಹದ್ದು ನೋಡ್ಬೋದು. ಆದ್ರೆ ಕೊನೆಯಲ್ಲಿ ಅವಳು ಹೇಳುವಂತಹ ಮಾತುಗಳು ವ್ಯಂಗ್ಯಾರ್ಥವಾಗಿ ಬರುವಂತಹದ್ದು. ತೆರಳು ತೆರಳು ಪೋಡಿನಿಯ ಪಥದಲ್ಲಿ ನಿನಗೆ ಮಂಗಳವಾದಗಳು, ನೀನು ಹೋಗು ನಿನಗೆ ಒಳ್ಳೇದಾಗ್ಲಿ ಅಂತ ಹೇಳುವ ಮುಖಾಂತರ ಏನ್ ಮಾಡ್ತಾರೆ, ಎಲಿಗೈದುವೆ ನೀನು ನನಗೂ ಅಲ್ಲೇ ಜನ್ಮವು ಲಭಿಸಲಿ, ನೀನೇನಾದ್ರು ಅಲ್ಲಿ ಏನಾದ್ರು ಆದ್ರೆ ನನಗೂ ಸಹ ಅಲ್ಲೇ ಏನಾಗ್ಲಿ ಜನ್ಮ ಸಿಗಲಿ ಅನ್ನುವಂತಹದ್ದು ಒಂದು ವ್ಯಂಗ್ಯವಾಗಿ ಬಳಸ್ತಿರುವಂತಹದ್ದನ್ನು ಹೇಳ್ಬೋದು. ಅಂದ್ರೆ ವಾಚ್ಯಾರ್ಥದಲ್ಲೂ ಸಹ ಕೆಲವೊಂದ್ಸತಿ ಬಳಕೆ ಮಾಡುವಾಗ ವ್ಯಂಗ್ಯಾರ್ಥವು ಅನ್ನುವಂತಹದ್ದು ಲಭಿಸುತ್ತದೆ ಅನ್ನುವಂತಹ ಸ್ಟೇಟ್ಮೆಂಟ್ ಅದು ನಮಗೆ ಕೊಡುವಂತಹದ್ದು. ನಂತರ ಬರುವಂತಹ ಸ್ಟೇಟ್ಮೆಂಟು, ಒಕ್ಕಲಗೇರಿಯಾಗ ಮಳೆರಾಜ ಅವರು ಮಕ್ಕಳು ಮೂರ್ಯಾರು ಮಳೆರಾಜ, ಮಕ್ಕಳ ಮಾರಿ ರೊಕ್ಕ ತಕ್ಕೊಂಡು ಭತ್ತಂತ ತಿರುಗ್ಯಾರು ಮಳೆರಾಜ ಅನ್ನುವಂತಹದ್ದು. ಇಲ್ಲಿ ಭತ್ತ ಅಂತ ತಿರುಗ್ಯಾರು ಎಂಬ ಮಾತಿನಿಂದ ಹೊಟ್ಟೆಗೆ ತಿನ್ನಲು ಬೇಕಾದ ಭತ್ತವನ್ನು ಹುಡುಕಿಕೊಂಡು ಅಲೆದರೂ ಅದು ಎಲ್ಲಿಯೂ ದೊರೆಯಲಿಲ್ಲ, ಅಂದ್ರೆ ಬೆಳೆ ಭಸ್ಮವಾಗಿತ್ತು ಎಂದು ವ್ಯಂಗ್ಯವಾಗುತ್ತದೆ ಅನ್ನುವಂತಹದನ್ನ ನಾವು ನೋಡ್ಬೋದು. ಇದು ಸಹ ಸ್ನೇಹಿತರೆ ಅಂದ್ರೆ ವಾಚ್ಯಾರ್ಥವಾಗಿ ಬಂದು ನಂತರ ವ್ಯಂಗ್ಯಾರ್ಥದ ರೂಪ ಪಡ್ಕೊಂಡಿರುವಂತಹದ್ದು. ಒಕ್ಕಲಗೇರಿಯಾಗ ಮಳೆರಾಜ ಅವರು ಮಕ್ಕಳು ಮಾರ್ಯಾರು ಮಳೆರಾಜ, ಮಕ್ಕಳ ಮಾರಿ ರೊಕ್ಕ ತಕ್ಕೊಂಡು ಭತ್ತಂತ ತಿರುಗ್ಯಾರು ಮಳೆರಾಜ ಅನ್ನುವಂತಹದನ್ನ ಹೇಳುವಂತಹದ್ದು. ನಂತರ ಇಲ್ಲಿ ನೋಡ್ಬೋದು ಅಭಿಧ ವೃತ್ತಿ, ಲಕ್ಷಣ ವೃತ್ತಿ, ವ್ಯಂಜನ ವೃತ್ತಿ ಎಂದು 3 ಶಬ್ದ ವ್ಯಾಪಾರಗಳು ಉಂಟು ಅಂತ ಹೇಳಲಾಗುತ್ತೆ. ಇದು ಯಾವುದು? ಅಭಿಧ ವೃತ್ತಿ ಯಾವುದಕ್ಕೆ ಅಂದ್ರೆ ವಾಚ್ಯಕ್ಕೆ, ಲಕ್ಷಣ ವೃತ್ತಿ ಯಾವುದಕ್ಕೆ? ಲಕ್ಷಣಕ್ಕೆ, ವ್ಯಂಗ್ಯಕ್ಕೆ ವ್ಯಂಜನ ವೃತ್ತಿ ಅಂತ 3 ಶಬ್ದ ವ್ಯಾಪಾರಗಳು ಬರ್ತವೆ ಸ್ನೇಹಿತರೆ. ಹಾಗಾಗಿ ಇವು 3 ಸಹ ನೆನ್ಪಿಟ್ಕೊಳ್ಳಿ. ಈಗಾಗಲೇ ಪರೀಕ್ಷೆಯಲ್ಲಿ ಸಾಕಷ್ಟು ಕೇಳಿದ್ದಾನೆ, ವಾಚ್ಯದ ಶಬ್ದ ವ್ಯಾಪಾರ ಯಾವುದು ಅಂತ ಕೇಳಿದಾನೆ, ಅಭಿಧ ವೃತ್ತಿ ಅಂತ ಹಾಕ್ಬೇಕು. ಲಕ್ಷಣದ ಅಭಿಧ ವೃತ್ತಿ ಯಾವುದು? ಲಕ್ಷಣ ವೃತ್ತಿ ಅನ್ನುವಂತಹದ್ದು. ವ್ಯಂಗ್ಯದ ಶಬ್ದ ವ್ಯಾಪಾರ ವ್ಯಂಜನ ವೃತ್ತಿ ಅನ್ನುವಂಥದ್ದು ನೆನ್ಪಿಡ್ಕೊಬೇಕು. ಇದನ್ನ ಪ್ರಶ್ನೆ ಕೇಳುವಂತ ಸಾಧ್ಯತೆ ನೋಡ್ಬೋದು. ಇಲ್ಲಿ ಕ್ರಮ ಕೊಟ್ಟರೆ ಇವುಗಳಿಂದ ಹೊರಡುವ ಅರ್ಥಗಳಿಗೆ ಕ್ರಮವಾಗಿ ವಾಚ್ಯಾರ್ಥ, ಲಕ್ಷ್ಯಾರ್ಥ, ವ್ಯಂಗ್ಯಾರ್ಥ ಎಂದು ಹೆಸರು 3 ಇರುವಂತಹದ್ದು ನೋಡ್ಬೋದು. 3 ನೋಡೋಣ. ವಾಚ್ಯಾರ್ಥವು ಸಂಕೇತದ ಮೂಲಕ ಶಬ್ದದಿಂದ ನೇರವಾಗಿ ಹೊರಡುತ್ತದೆ. ಇದನ್ನು ತಿಳಿಸುವ ಶಬ್ದಕ್ಕೆ ವಾಚಕ ಅಂತ ಕರೆಯಲಾಗುತ್ತೆ. ಇದನ್ನು ಸಹ ನೆನ್ಪಿಡ್ಕೊಬೇಕು. ಇದು ಸ್ಟೇಟ್ಮೆಂಟ್ ನೇರವಾಗಿ ಕೇಳ್ತಾನೆ. ವಾಚ್ಯ ಬೇರೆ, ಅಭಿಧ ವೃತ್ತಿ ಬೇರೆ, ವಾಚಕ ಬೇರೆ, ಹೌದಲ್ಲ? ಈ 3 ನೆನ್ಪಿಡ್ಕೊಬೇಕು. ವಾಚ್ಯಾರ್ಥವು ಸಂಕೇತದ ಮೂಲಕ ಶಬ್ದದಿಂದ ನೇರವಾಗಿ ಹೊರಡುತ್ತದೆ. ಇದನ್ನು ತಿಳಿಸುವ ಶಬ್ದಕ್ಕೆ ವಾಚಕ ಎಂದು ಸಂಜ್ಞೆ. ನಂತರ ವಾಚ್ಯಾರ್ಥಕ್ಕೆ ಬಾಧೆ ತಟ್ಟಿದಾಗ ಮಾತ್ರ ಲಕ್ಷಣ ವೃತ್ತಿಗೆ ಪ್ರವೃತ್ತಿ ಉಂಟಾಗಿ ಲಕ್ಷ್ಯಾರ್ಥವು ಗೋಚರವಾಗುತ್ತದೆ. ಇದನ್ನು ತಿಳಿಸುವ ಶಬ್ದಕ್ಕೆ ಲಾಕ್ಷಣಿಕ ಅಥವಾ ಲಕ್ಷಕ ಎಂದು ಹೆಸರಿರುವಂತಹದ್ದು ನೋಡಬಹುದು. ಇನ್ನು ವ್ಯಂಗ್ಯಾರ್ಥ, ಇದನ್ನು ಕೆಲವು ವೇಳೆ ಮುಖ್ಯವಾಗಿ ಶಬ್ದವು, ಕೆಲವು ವೇಳೆ ಮುಖ್ಯವಾಗಿ ಅರ್ಥವೂ ಸೂಚಿಸುತ್ತದೆ. ಹೀಗೆ ವ್ಯಂಜನಾ ವ್ಯಾಪಾರವನ್ನು ಉಳ್ಳದ್ದಕ್ಕೆ ಅದು ಶಬ್ದವಾಗಲಿ ಅರ್ಥವಾಗಲಿ ವ್ಯಂಜಕ ಎಂದು ಹೆಸರು ಬರುವಂತಹದ್ದು ನಾವು ನೋಡಬಹುದು. ಹಾಗಾಗಿ ಏನು ವಾಚಕ, ಲಕ್ಷಕ,
ವ್ಯಂಜಕ ಇವುಗಳು ಬಹಳ ಮುಖ್ಯ. ಮುಂದೆ ಇವುಗಳು ಬರ್ತವೆ, ವ್ಯಂಜಕ ಸಾಮಗ್ರಿಗಳು ಅಂತಾನೆ ಬರ್ತವೆ, ಅಲ್ಲಿ ನಿಮಗೆ ಇದು ಇನ್ನೂ ಸುದೀರ್ಘವಾಗಿ ಚರ್ಚೆ ನೋಡ್ಬೋದು. ನಂತರ ಕವಿಯ ಮಾತಿನಲ್ಲಿ ವಾಚ್ಯವಾಗದೆ ಸೂಚ್ಯವಾಗಿ ಅರಿವಿಗೆ ನಿಲುಕುವುದೇ ವ್ಯಂಗ್ಯಾರ್ಥ ಅನ್ನುವಂತಹದ್ದು. ಅಂದರೆ ಸಾಕಷ್ಟು ಕವಿಗಳು ಕಾವ್ಯಗಳು ಅವೆಲ್ಲ ಏನಾಗಿರ್ತವೆ ಅಂದ್ರೆ ವಾಚ್ಯವಾಗಿಲ್ದಲೆ ಮತ್ತು ಲಕ್ಷ್ಯವಾಗಿಲ್ದಲೆ ಅತಿ ಹೆಚ್ಚು ಏನಾಗಿರ್ತವೆ ಅವೆಲ್ಲವೂ ಸಹ ವ್ಯಂಗ್ಯಾರ್ಥವನ್ನ ಪಡ್ಕೊಂಡಿರುತ್ತೆ ಅಂತ. ಕವಿ ಸಾಧನೆ ಮಾಡುವಂತಹದ್ದೇ ಕೊನೆ ಅಂತಿಮವಾಗಿ ವ್ಯಂಗ್ಯಾರ್ಥವನ್ನ ಸಾಧಿಸಿದನ ಅನ್ನುವಂತಹದ್ದು ಬಹಳ ಮುಖ್ಯ ಅನ್ನುವಂತಹದ್ದು ಇಲ್ಲಿ ಕಾವ್ಯ ಪ್ರಕಾಶದಲ್ಲಿ ಮಮ್ಮಟ ಹೇಳ್ತಾನೆ. ವಕ್ರಂಬೋಧ ವ್ಯಾಕಾರನು ವಾಕ್ಯ ವಾಚ್ಯಾನು ಸನ್ನಿಧೆ ಅನ್ನುವಂತಹದ್ದು. ಅಂದ್ರೆ ಒಬ್ಬ ಕವಿ ಏನ್ ಮಾಡ್ಬೇಕು, ವ್ಯಂಗ್ಯಾರ್ಥವನ್ನ ತನ್ನ ಕೃತಿಯಲ್ಲಿ ಸಾಧಿಸಬೇಕು ಅನ್ನುವಂತಹದನ್ನ ಹೇಳುವಂತಹದ್ದು. ವಕ್ರಭೇದ ವ್ಯಾಕೂರನಾಂ ವಾಕ್ಯವಾಚ್ಯಾನು ಸನ್ನಿಧೆ ಅಂತ ಕಾವ್ಯ ಪ್ರಕಾಶದಲ್ಲಿ ಹೇಳುವಂತಹದ್ದು. ಇಷ್ಟು ಸ್ನೇಹಿತರೆ, ಧ್ವನಿಯನ್ನ ಪ್ರವೇಶ ಮಾಡುವುದಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಾಗಿರುವಂತಹ ಎಲ್ಲಾ ವಿಚಾರಗಳನ್ನ ಇಲ್ಲಿ ತೀನಂ ಶ್ರೀ ಅವರು ಮೊದಲು ಚರ್ಚೆ ಮಾಡಿದ್ದಾರೆ. ಮೊದಲನೇದಾಗಿ ಬರುವಂತಹದ್ದು ವಾಚ್ಯ ಮತ್ತು ಅಭಿಧಾವೃತ್ತಿ ಮತ್ತು ವಾಚಕ. ನಂತರ ಬರುವಂತಹದ್ದು ಲಕ್ಷಣಾವೃತ್ತಿ ಮತ್ತು ಲಕ್ಷಕ. ನಂತರ ವ್ಯಂಗ್ಯ, ವ್ಯಂಜನಾವೃತ್ತಿ ಮತ್ತು ವ್ಯಂಜಕ ಅನ್ನುವಂತಹದ್ದು. ಈ ಮೂರನ್ನು ಸಹ ನೀವು ಸರಿಯಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಈಗ ಬರುವಂತಹದ್ದು ಒಂದು ಧ್ವನಿ ಹೇಗೆ ಅದು ಹುಟ್ಟುತ್ತೆ ಅನ್ನುವಂತಹದನ್ನ ನೀವು ತಿಳ್ಕೊಂಡ್ರಿ ಅಭಿಧಾವೃತ್ತಿಯ ಮುಖಾಂತರ, ಲಕ್ಷಣಾವೃತ್ತಿಯ ಮುಖಾಂತರ, ವೃತ್ತಿಯ ಮುಖಾಂತರ. ಅದೇ ರೀತಿ ಈಗ ಧ್ವನಿ ಪ್ರಭೇದಗಳು ಬರ್ತವೆ ಸ್ನೇಹಿತರೆ, ಬಹಳ ಮುಖ್ಯವಾದಂತಹ ಟಾಪಿಕ್. ಈ ಅಸಿಸ್ಟೆಂಟ್ ಪ್ರೊಫೆಸರ್ ಇರ್ಬೋದು, KSET, NET, PU ಉಪನ್ಯಾಸಕರು ಇಲ್ಲೆಲ್ಲ ಸಹ ಧ್ವನಿ ಪ್ರಭೇದಗಳನ್ನ ಮುಟ್ಕೊಂಡೇ ಹೋಗ್ತಾನೆ ಪ್ರಶ್ನೆ ತೆಗೆಯುವಾಗ. ನಿಮಗೂ ಏನಾದ್ರು ಪ್ರೌಢಶಾಲಾ ಶಿಕ್ಷಕರಲ್ಲಿ ಏನಾದ್ರು ಬಂದ್ರೆ ಧ್ವನಿ ಪ್ರಭೇದಗಳು ಇರ್ತವೆ. ಧ್ವನಿ ಪ್ರಭೇದಗಳು 5,000ಕ್ಕೂ ಇದೆ, ಹೆಚ್ಚು ಸಾವಿರಕ್ಕೂ ಇದೆ ಅಂತ ಹೇಳಲಾಗುತ್ತೆ. ಆದ್ರೆ ಪರೀಕ್ಷಾ ಈ ಪುಸ್ತಕದಲ್ಲಿ ಒಂದಿಷ್ಟು ಕೆಲವು ಧ್ವನಿ ಪ್ರಭೇದಗಳನ್ನ ಚರ್ಚೆ ಮಾಡಲಾಗಿದೆ ತೀನಂ ಶ್ರೀ ಅವರು. ನೋಡೋಣ. ನಂತರ ಇಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ. ವ್ಯಂಗ್ಯಾರ್ಥವು ಪ್ರಧಾನ ಅಪ್ರಧಾನ ಎಂದು ಸ್ಥೂಲವಾಗಿ ಎರಡು ಬಗೆಯಾಗಿದೆ ಅಂತ ಹೇಳಲಾಗುತ್ತೆ. ವ್ಯಂಗ್ಯಾರ್ಥದಲ್ಲಿ ಏನಾಗಿದೆ, ಪ್ರಧಾನ ಮತ್ತು ಅಪ್ರಧಾನ ಎಂದು ಎರಡು ಸ್ಥೂಲವಾಗಿ ವಿಂಗಡಣೆಯನ್ನು ಮಾಡಲಾಗಿದೆ. ಇಂದಿನ ಅಧ್ಯಾಯದಲ್ಲಿ ನೋಡಬಹುದು ವ್ಯಂಗ್ಯಾರ್ಥ ಪ್ರಧಾನವಾಗಿತ್ತು, ಆಗ ಅಪ್ರಧಾನವಾಗಿ ನೋಡಬಹುದು ಅಂತ ಹೇಳಲಾಗುತ್ತೆ. ನಂತರ ಪಂಚರಾತ್ರದಲ್ಲಿ ಗೋಗ್ರಹಣ ಸಮಯದಲ್ಲಿ ಉತ್ತರನು ಬೃಹನ್ನಳೆಯನ್ನ ಹೋಗಿ ಕೌರವರ ಮೇಲೆ ನಡೆಸಿದ ಯುದ್ಧವನ್ನು ಭಟ್ಟನು ವರ್ಣಿಸುತ್ತಾ ಹೀಗೆ ಹೇಳಲಾಗುತ್ತೆ. ಅಂದ್ರೆ ಇದು ಒಂದು ಮಹಾಭಾರತದ ಸನ್ನಿವೇಶ. ಪಂಚರಾತ್ರದಲ್ಲಿ ಗೋಗ್ರಹಣ ಸಮಯದಲ್ಲಿ ಉತ್ತರ ಕುಮಾರ ಇದನ್ನಲ್ಲ, ಅವನು ಉತ್ತರ ಕುಮಾರ ಮತ್ತು ಬೃಹನ್ನಳೆ ಅಂದ್ರೆ ಅರ್ಜುನ ಹೋಗಿ ಕೌರವರ ಮೇಲೆ ನಡೆಸಿದ ಯುದ್ಧವನ್ನು ಭಟ್ಟನು ವರ್ಣಿಸ್ತಾನೆ. ಹೇಗಪ್ಪ ಅಂದ್ರೆ ಕೃತಾನಿಲಾಜೋಗ ಶರಶತ ನಿಪಾತೇನ ಕವಿಲಹ ಅಂತ. ಅಂದ್ರೆ ಕರಗಿಸಿದ್ದ ದಂತಿಗಟೆ ಪಿಂಗಳ ಮಾದುದು ಬಾಣ ಸೌರದಿಂ ಅನ್ನುವಂತಹದ್ದು. ಅಂದ್ರೆ ಆನೆಗಳ ಮೊದಲಿನ ಬಣ್ಣ ಮುಚ್ಚಿ ಹೋಗುವಷ್ಟು ಮಟ್ಟಿಗೆ ಅವುಗಳ ಮೈಮೇಲೆಲ್ಲ ರಕ್ತ ಚಿಮ್ಮಿತು ಎಂಬುದು ವ್ಯಂಗ್ಯವಾಗಿ ಪ್ರತೀತವಾಗುತ್ತದೆ ಅನ್ನುವಂತಹದ್ದು. ಏನಪ್ಪ, ಯಾವ ರೀತಿ ವರ್ಣನೆ ಕೊಟ್ಟನಪ್ಪ ಅಂದ್ರೆ, ಆನೆಯಂತಹ ಕಪ್ಪು ಬಣ್ಣ ಇರುವಂತಹ ಆನೆಗಳು ಮುಚ್ಚಿ ಹೋಗುವಷ್ಟು ಮಟ್ಟಿಗೆ ಅವುಗಳ ಮೈಮೇಲೆಲ್ಲ ರಕ್ತ ಚಿಮ್ಮಿತು ಅಂತ ವ್ಯಂಗ್ಯವಾಗಿ ವರ್ಣನೆಯನ್ನ ಮಾಡ್ತಾನೆ ಅನ್ನುವಂತಹದ್ದು. ಇಲ್ಲಿ ಇದು ಪ್ರಧಾನನೋ ಅಪ್ರಧಾನನೋ ಅನ್ನುವಂತಹದನ್ನ ನಾವು ಬಹುಮುಖ್ಯವಾಗಿ ಗಮನಿಸಬೇಕು ಅನ್ನುವಂತಹದ್ದು. ನೋಡೋಣ. ವ್ಯಂಗ್ಯಾರ್ಥವು ಪ್ರಧಾನವಾಗಿದ್ದಾಗ ಎಂದರೆ ವ್ಯಂಜಕವಾದ ಶಬ್ದಗಳಿಗಿಂತ ಹೆಚ್ಚು ಮನೋಹರವಾಗಿದ್ದಾಗ ಅದಕ್ಕೆ ಧ್ವನಿ ಎಂದು ಹೆಸರು ಅಂತ ಹೇಳಲಾಗುತ್ತೆ. ಹೀಗೆ ವ್ಯಂಗ್ಯದಲ್ಲಿ ಧ್ವನಿ ಬಂದು ಒಳಭೇದ, ಧ್ವನಿಯೆಲ್ಲವೂ ಯಾವಾಗಲೂ ವ್ಯಂಗ್ಯವೇ ಆದರೆ ವ್ಯಂಗ್ಯವು ಮಾತ್ರವಾಗಲು ಧ್ವನಿಯಾಗಿರಬೇಕಾಗಿಲ್ಲ ಅನ್ನುವಂತಹದನ್ನ ತಿಳ್ಕೊಂತೀವಿ. ಪ್ರಧಾನ ಏನಪ್ಪಾ ಅಂದ್ರೆ, ನಮಗೆ ವ್ಯಂಗ್ಯಾರ್ಥವು ಪ್ರಧಾನವಾಗಿದ್ದಾಗ ಎಂದರೆ ವ್ಯಂಜಕವಾದ ಶಬ್ದಾರ್ಥಗಳಿಗಿಂತ ಹೆಚ್ಚು ಮನೋಹರವಾಗಿದ್ದಾಗ ಅದಕ್ಕೆ ಧ್ವನಿ ಕರೀತಾರೆ ಅನ್ನುವಂತಹದ್ದು ಇಲ್ಲಿ ನೋಡ್ಬೋದು. ಇದು ಒಂದು ಕೊಟ್ಟಿರುವಂತಹ ವರ್ಣನೆ ನಿಮಗೆ ಇದು ವಿವರಣೆ ಮಾಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಕೃತಾನಿಲಾಜೋಗ ಶಾಂತಾಂತ ನಿಪಾತೇನ ಕವಿಲಹ ಅನ್ನುವಂತಹ ವರ್ಣನೆ ಇದು ಕೇಳಿದಾಗ ಗೊತ್ತಾಗುತ್ತೆ. ಈ ತರದ ಒಂದು ವರ್ಣನೆಯನ್ನ ಕೊಡಲಾಗಿದೆಯಲ್ಲ, ಇದು ಮನೋಹರವಾಗಿ ಕೊಟ್ಟಿರುವಂತಹ ಒಂದು ವರ್ಣನೆ, ಇದು ಧ್ವನಿ ಅಂತ ಕರೀಲಾಗುತ್ತೆ ಅಂತ ಅದು ಕೊಟ್ಟಿದ್ದಾರೆ. ವ್ಯಂಗ್ಯಾರ್ಥವು ಪ್ರಧಾನವಾಗಿದ್ದಾಗ ಅಂದರೆ ವ್ಯಂಜಕವಾದ ಶಬ್ದಾರ್ಥಗಳಿಗಿಂತ ಹೆಚ್ಚು ಮನೋಹರವಾಗಿದ್ದ ಅದಕ್ಕೆ ಧ್ವನಿ ಅಂತ ಹೆಸರು ಅನ್ನುವಂತಹದನ್ನ ಈ ಹಿನ್ನೆಲೆಯಲ್ಲಿ ಚರ್ಚೆಯನ್ನ ಮಾಡುವಂತಹದನ್ನು ನೋಡ್ಬೋದು. ಹೀಗೆ ವ್ಯಂಗ್ಯದಲ್ಲಿ ಧ್ವನಿ ಒಂದು ಒಳಭೇದವನ್ನ ಪಡ್ಕೊಳುತ್ತೆ. ಧ್ವನಿಯೆಲ್ಲವೂ ಯಾವಾಗಲೂ ವ್ಯಂಗ್ಯವೇ ಆದರೆ ವ್ಯಂಗ್ಯವು ಮಾತ್ರವಾಗಲು ಸಾಧ್ಯ ಇಲ್ಲ, ಧ್ವನಿಯಾಗಿರಬೇಕಾಗಿಲ್ಲ ಅಂತ ಹೇಳಲಾಗುತ್ತೆ. ಹೀಗಾಗಿ ಧ್ವನಿಯ ಪ್ರಭೇದಗಳು ಬೇರೆ ಬೇರೆಯಾದ ರೀತಿಯಲ್ಲಿ ಉಟ್ಕೊಂತ ಹೋದು ಅನ್ನುವಂತಹ ನೋಡ್ಬೋದು. ಯಾವುದೋ ರಮ್ಯವೋ ಅದರ ಕಡೆಗೆ ಮನಸ್ಸು ಒಲಿಯುತ್ತದೆ, ಅದರ ಪರಿಭಾವನೆಯಲ್ಲಿ ಆಹ್ಲಾದವಾದ ವಿಶ್ರಾಂತಿಯನ್ನು ಪಡೆಯುತ್ತದೆ. ಹೀಗೆ ಅರ್ಥವನ್ನು ಆಸ್ವಾದಿಸುತ್ತಾ ಮನಸ್ಸು ಎಲ್ಲಿ ನೆಲೆಸುತ್ತದೋ ಅದೇ ಪ್ರಧಾನ ಅಂತ ಹೇಳಲಾಗುತ್ತೆ ಅಂತ ನಾನು ನೋಡಬಹುದು.
ಉತ್ಕೋಶ ನಿಬಂಧನ ಇವಾಚ್ಯಾವ್ಯಂಗ್ಯಯೋ ಪ್ರಾಧಾನ್ಯ ವಿವಕ್ಷ ಅನ್ನುವಂತಹದ್ದು ದುನ್ಯಾಲೋಕದಲ್ಲಿ ಬರುತ್ತೆ. ಅಂದ್ರೆ ಯಾವುದು ರಮ್ಯವೋ ಅದರ ಕಡೆಗೆ ಮನಸ್ಸು ಒಲಿಯುತ್ತೆ, ಅದರ ಪರಿಭಾವನೆಯಲ್ಲಿ ಆಹ್ಲಾದಮಯವಾದ ವಿಶ್ರಾಂತಿಯನ್ನು ಪಡೆಯುತ್ತದೆ. ಈಗ ಅರ್ಥವನ್ನು ಆಸ್ವಾದಿಸುತ್ತಾ ಮನಸ್ಸು ಎಲ್ಲಿ ನೆಲೆಸುತ್ತದೋ ಅದೇ ಪ್ರಧಾನ ಅಂತ ಹೇಳಾಗುತ್ತೆ. ಯಾಕೆಂದ್ರೆ ವ್ಯಂಗ್ಯಾರ್ಥದಲ್ಲಿ ಪ್ರಧಾನ ಮತ್ತು ಅಪ್ರಧಾನ ಅನ್ನುವಂತಹದನ್ನ ಎರಡು ಬಗೆ ಅಂದ್ವಲ್ಲ, ಅದರಲ್ಲಿ ಪ್ರಧಾನದ ಬಗ್ಗೆ ಹೇಳ್ತಿರುವಂತಹದ್ದು ಅದು ಯಾವುದು ಧ್ವನ್ಯಾಲೋಕದಲ್ಲಿ ಆನಂದವರ್ಧನ ಇರುವಂತಹದ್ದು. ಇದು ಸಾಮಾನ್ಯವಾಗಿ ಗೊತ್ತಿದೆ. ಆರವಮಂ ನಿರ್ಜೀತ ಕಂಠೀರವಂ ನಿರಸ್ತಗನರವಮಂ ಕೋಪಾರುಣ ನೇತ್ರಂ ನೀರೊಳಗಿರ್ದು ಬೆಮಲ್ತನ್ ಉದಗ ಪತಾಕಂ ಅನ್ನುವಂತಹದ್ದು. ಇದು ರೌದ್ರ ರಸದ ಅನುಭವ ಇದರಲ್ಲಿ ಕಂಡುಬರುತ್ತದೆ ಅಂತ ಹೇಳಲಾಗುತ್ತೆ. ನಂತರ ವಿಭಾವ ಕೊಳದ ತಳದ ನೀರಿನ ಶೈತ್ಯವನ್ನು ಕೂಡ ಮುರಿಯುವಷ್ಟು ಕಾವು ದುರ್ಯೋಧನನ ದೇಹದಲ್ಲೆಲ್ಲ ಹುಟ್ಟಿ ಅವನ ಮೈ ಬೆವರಿದ್ದು ಅನುಭವ. ಇಲ್ಲಿ ವಾಚ್ಯಾರ್ಥವಾಗಿರುವ ಈ ವಿಭಾವವನ್ನು ಭಾವಗಳು ಅರಿಯುತ್ತದೆ ಅಂತ ಹೇಳಲಾಗುತ್ತೆ. ಅಂದ್ರೆ ಈ ತಣ್ಣೀರಿನೊಳಗೂ ಅವನ ಮೈಕಟ್ಟು ಬೆವರಿತ್ತೆಂಬ ಅನುಭವಕ್ಕಿಂತ ಉತ್ಕರ್ಷವಾಗಿ ವ್ಯಂಜಕ ಬೇರೆ ಆಗಿದೆ, ಈ ವ್ಯಂಜಕ ಯಾವುದಿದೆ ಅನ್ನುವಂತಹದನ್ನ ಹೇಳ್ತಿರುವಂತಹದ್ದು. ಅಂದ್ರೆ ಈ ಒಂದು ಪದ್ಯದ ವರ್ಣನೆಯನ್ನ ತೆಗೆದುಕೊಳ್ಳಿ. ದುರ್ಯೋಧನ, ಇದು ರನ್ನನ ಗದಾಯುದ್ಧದಲ್ಲಿ ಬರುತ್ತೆ. ದುರ್ಯೋಧನ ನೀರೊಳಗಿದ್ದು ಬೆಮಲ್ತನನ್ನು ಉಲಗ ಪತಾಕಂ ಅನ್ನುವಂತಹ ವರ್ಣನೆ ಕೊಡ್ತಿರುವುದಿದೆಯಲ್ಲ, ಇದೇ ನಿಜವಾದ ವ್ಯಂಜಕ ಅನ್ನುವಂತಹದ್ದು. ಇದು ಒಂದು ಅನುಭವದ ಹಿನ್ನೆಲೆಯಲ್ಲಿ ಬರುವಂತಹದ್ದು. ನೋಡ್ಬೋದು. ಆರವಂ ನಿರ್ಜೀತ ಕಂಠೀರವಂ ನಿರಸ್ತಗನರವಂ ಕೋಪಾರುಣ ನೇತ್ರಂ ಕೇಳ್ದ ನೀರೊಳಗಿರ್ದು ಬೆಮಲ್ತನ್ ಉರಗ ಪತಾಕಂ ಅನ್ನುವಂತಹದ್ದು. ಅಂದ್ರೆ ಆ ತಣ್ಣೀರಿನ ಒಳಗೂ ಏನಾಗುತ್ತಿದೆ, ಬೆವೆತಿದನಲ್ಲ, ಅಂತಹ ಒಂದು ತಣ್ಣೀರಿನ ಅನುಭವ ನಾವು ಅರ್ಥ ಮಾಡ್ಕೊಬೇಕು. ಅಂದ್ರೆ ತಣ್ಣೀರಿನೊಳಗೂ ಬೆವೆಯುವಂತಹ ಪ್ರಕ್ರಿಯೆ ಇದೆಯಲ್ಲ, ಇದು ಬಹಳ ದೊಡ್ಡದಂತಹದ್ದು. ಬಿಸಿ ನೀರಿನಲ್ಲಿ ಸಾಮಾನ್ಯವಾಗಿ ಬೆರೀತೇವೆ, ಆದರೆ ತಣ್ಣೀರಿನಲ್ಲೂ ಬೆವಿತೇವೆ ಅನ್ನುವಂತಹದ್ದು ಅನುಭವಕ್ಕೆ ಬಂದಾಗ ಮಾತ್ರ ನಾವು ಅರ್ಥ ಮಾಡ್ಕೊಂಬುವಂತಹದ್ದು. ಇದನ್ನು ಹೇಳ್ತೀಯಾರೆ ಇಲ್ಲಿ. ಬೆವರಿದ್ದು ಅನುಭವ, ಇಲ್ಲಿ ವಾಚ್ಯಾರ್ಥವಾಗಿರುವ ವಿಭಾವವನ್ನು ಭಾವಗಳನ್ನು ಅರಿಯುತ್ತಿದ್ದ ಅನ್ನುವಂಥದ್ದು. ನಂತರ ಕೇಳ್ತಾರೆ, ಆ ತಣ್ಣೀರಿನೊಳಗೂ ಅವನ ಮೈಕಟ್ಟು ಬೆವರಿತೆಂಬ ಅನುಭವಕ್ಕಿಂತ ಉತ್ಕೃಷ್ಟವಾಗಿ ವ್ಯಂಜಕ ಬೇರೆಯಾಗಿದೆ. ಈ ತರ ಒಂದು ಅನುಭವದ ಹಿನ್ನೆಲೆಯಲ್ಲಿ ಕೊಡುವಂತಹ ಅರ್ಥಗಳಿದಾವಲ್ಲ, ಅವು ಒಂದು ಸಂಪೂರ್ಣವಾಗಿ ವ್ಯಂಜಕ ಮತ್ತು ವ್ಯಂಜಕ ವೃತ್ತಿಗಳಾಗಿರ್ತವೆ ಅನ್ನುವಂಥದ್ದು ನಾವು ಅರ್ಥ ಮಾಡಬೇಕು. ನಂತರ ಕಾವ್ಯ ನಾಟಕಗಳಲ್ಲಿ ಅಭಿವ್ಯಕ್ತವಾಗಿ ಆಸ್ವಾದವಾಗುವ ಚಿತ್ತವೃತ್ತಿ ವಿಶೇಷಕ್ಕೆ ರಸವೆಂದು ಹೆಸರಷ್ಟೇ. ಮೇಲಿನ ಉದಾಹರಣೆಯಲ್ಲಿ ರಸವೇ ವ್ಯಂಗ್ಯಾರ್ಥ ಅಂತ ಹೇಳಲಾಗುತ್ತೆ ಅನ್ನುವಂಥದ್ದು. ಅಂದ್ರೆ ಅದರಲ್ಲಿ ರೌದ್ರ ರಸ ಇದೆ. ಆರವಂ ಜೀತ ಕಂಠೀರವಂ ಕೋಪಾರ್ಣ ನೇತ್ರಂ ನಿರಸ್ತಗನರವಂ ನೀರೊಳಗಿರ್ದ ಬೆಮಲ್ತನ್ ಉರಗ ಪತಾಮುಖಂ ಅನ್ನುವಂಥದ್ರಲ್ಲಿ ರೌದ್ರ ರಸ ಇದೆ. ಆ ರೌದ್ರ ರಸ ಪ್ರಧಾನವಾಗಿಯೇ ಕೊಟ್ಟುವಂತಹದ್ದೇನ ರಸವೇ ವ್ಯಂಗ್ಯಾರ್ಥವಾಗಿರುವಂತಹದ್ದು. ಈಗ ಬರುವಂತಹದನ್ನು ನಾವು ಏನ್ ಮಾಡ್ತೀವಿ, ರಸಧ್ವನಿ ಅನ್ನುವಂತಹದ್ದು ಮುಂದೆ ಹೇಳ್ತಾನೆ. ಅದು ರಸಧ್ವನಿಗಳು ಹೇಗೆ ಏನು ಎತ್ತಂತಹ ಅವನ್ನ ನಾವು ಅರ್ಥ ಮಾಡ್ಕೊಬೇಕು ಅನ್ನುವಂತಹದ್ದು. ಚಿತ್ತವೃತ್ತಿ ವಿಶೇಷಕ್ಕೆ ರಸವೆಂದು ಅಂತ ಕರೀತಾರೆ ಅನ್ನುವಂತಹದನ್ನ ನೀವು ನೆನ್ಪಿಡ್ಕೊಳ್ಳಿ, ಈ ತರ ಪ್ರಶ್ನೆಗಳನ್ನ ಕೇಳುವಂತಹದ್ದು. ಹಾಗಾಗಿ ಇಲ್ಲಿ ಹೇಗೆಲ್ಲ ಪ್ರಶ್ನೆಗಳು ಬರ್ತವೆ ಅಂತಂದ್ರೆ, ಈ ನೀವು ವಾಚ್ಯ ಮತ್ತು ಅಭಿಧಾವೃತ್ತಿ, ಲಕ್ಷ್ಯ ಮತ್ತು ಲಕ್ಷಣಾವೃತ್ತಿ, ವ್ಯಂಗ್ಯ ಮತ್ತು ವ್ಯಂಜನಾವೃತ್ತಿ ಅನ್ನುವಂತಹದ್ದು ಇದೆಯಲ್ಲ, ಈ ತರದ ಹಿನ್ನೆಲೆಯಲ್ಲಿ ಈ ಉದಾಹರಣೆಗಳನ್ನ ಪ್ರಶ್ನೆಗಳನ್ನ ಕೇಳಿರುವಂತಹದ್ದು ನಿಮಗೆ ಬಹುಮುಖ್ಯವಾಗಿ ಕಂಡು ಬರುತ್ತೆ ಸ್ನೇಹಿತರೆ. ನಂತರ ರಸಗಳು ಸ್ಪರ್ಶ ಶಬ್ದಾಸ್ಪದವ ಎಂಬ ವಾದವನ್ನು ಬಿಡಿಸುತ್ತಾ ಕುಂತಕನು ಬರೆದಿರುವುದು ಸ್ವಾರಸ್ಯವಾಗಿದೆ ಅನ್ನುವಂತಹದ್ದು. ತದಿಮುಕ್ತಂ ಭವತಿ ಯತ್ ಸ್ಪಶಬ್ದೇ ಅಭಿದಾಯೀಮಾನಃ ಅಂತ ಹೇಳ್ತಾನೆ. ತದಿಮುಕ್ತಂ ಭವತಿ ಯತ್ ಸ್ಪಶಬ್ದೇ ಅಭಿಧೀಯಮಾನಃ ಅನ್ನುವಂತಹದ್ದು. ರಸಗಳು ಸ್ಪಶಬ್ದ ಶಬ್ದವಾದ ಅನ್ನುವಂತಹದ್ದು, ಅಂದ್ರೆ ಸ್ಪರ್ಶ ಸ್ತಬ್ಧವಾದ ಎಂಬ ವಾದವನ್ನು ಖಂಡಿಸುತ್ತಾ ಕುಂತಕನು ಬರೆದಿರುವಂತಹದ್ದು ಸ್ವಾರಸ್ಯವಾಗಿದೆ ಅನ್ನುವಂತಹದ್ದು. ನಂತರ ನೋಡ್ಬೋದು, ತತ್ತೋಷಂ ಶ್ರೀ ಸಹೋದರ ರತ್ನಾಹರಣೆ ಹೃದಯಲೋಕರಂ ಬಿಂಬವಾದಾರಿ ಪ್ರಿಯಾಣಂ ನಿದೇಶಿತಂ ಕುಸುಮಬಾಣೇನ ಅನ್ನುವಂತಹದ್ದು. ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮಿಯೊಂದಿಗೆ ಉದಿಸಿ ಬಂದ ಅತಿಯೋತ್ಕರ್ಷ ಉಳ್ಳ ರತ್ನವನ್ನು ಆ ಅಸುರರು ಬಯಸಿದ್ದು, ಇಂದ್ರನ ವಶದಲ್ಲಿದ್ದ ಈ ರತ್ನಗಳನ್ನು ಸಾಧಿಸುವ ಒಂದೇ ತಾತ್ಪರ್ಯತೆ ಇವರಿಗಿದೆ ಅನ್ನುವಂತಹದ್ದು. ಅಂದ್ರೆ ಮನ್ಮಥನು ಇವರ ಹೃದಯವನ್ನು ಸಭಿಯರ ತುಡಿಸುವಂತೆ ಮಾಡಿದನು ಅನ್ನುವಂತಹದನ್ನ ಹೇಳಲಾಗುತ್ತೆ ಅಂತ. ಇದೊಂದು ಧ್ವನಿಯ ಒಂದು ಇನ್ನೊಂದು ರೂಪದ ವರ್ಣನೆ ಸ್ನೇಹಿತರೆ, ಇದನ್ನ ಬರ್ಕೊಂಡಿದ್ದೀನಿ, ಇದನ್ನ ನೋಡಿ ಹಾಗೆ. ನಂತರ ಅತಿಶಯೋಕ್ತಿ ವಾಚ್ಯಲಂಕಾರ ಪ್ರತಿಯಾಮಾನ ಚ ಉಪಮ ಅನ್ನುವಂತಹದ್ದು ಧ್ವನ್ಯಾಲೋಚನದಲ್ಲಿ ಬರುವಂತಹದ್ದು. ಅಭಿನವ್ ಗುಪ್ತ ಹೇಳುವಂತಹದ್ದು. ಅಂದರೆ ಅಸುರರ ಹೃದಯವು ಮೊದಲು ಕಾಮಿಸಿದ್ದ ಅನರ್ಘ್ಯ ರತ್ನಕ್ಕೂ ಈಗ ಸಂತೃಪ್ತಿಯಿಂದ ಸವಿಯುತ್ತಿರುವ ಪ್ರಿಯದರಕ್ಕೂ ಹೋಲಿಕೆಯಲ್ಲಿ ಸೂಚಿತವಾಗುತ್ತದೆ ಅಂತ ಹೇಳುವಂತಹದ್ದು. ಅಂದ್ರೆ ಒಂದು ವ್ಯಂಗ್ಯಾರ್ಥ ಹೇಗೆ ಸಾಧಿಸಲಾಗಿದೆ ಅನ್ನುವಂತಹದ್ದು. ನಂತರ ವಾಚ್ಯವಾಗಿ ಹೇಳುವುದು ಸಾಧ್ಯ, ಆ ರೀತಿ ಮಾಡಿ
ರತ್ನದಂತೆ ಪ್ರಿಯದರವು ಹೃದಯಗ್ರಾಹಿಯಾಯಿತು ಎಂದು ಹೇಳಿದಲ್ಲಿ ಅದು ಉಪಮಾಲಂಕಾರ ರೂಪವನ್ನು ತಳೆಯುತ್ತದೆ ಅನ್ನುವಂತಹದ್ದು. ಹೀಗೆ ವಾಚ್ಯವಾಗಿ ಹೇಳಿದ್ದರೆ ಯಾವುದು ಉಪಮಾಲಂಕಾರವಾಗುತ್ತಿತ್ತೋ ಅದು ಪದ್ಯದಲ್ಲಿ ವ್ಯಂಜನ ವೃತ್ತಿಯ ಮೂಲಕ ಸೂಚಿತವಾಗುವುದರಿಂದ ವ್ಯಂಗ್ಯೋಪಮೆಯಾಗಿದೆ ಎನ್ನುವಂತಹದ್ದು. ಇದಕ್ಕೆ ಅಲಂಕಾರ ಧ್ವನಿ ಅಂತ ಕರೀಲಾಗುತ್ತೆ ಅಂತ ಹೇಳಲಾಗುತ್ತೆ. ನಿಮಗೆ ಈಗಾಗಲೇ ಈ ಧ್ವನಿಗಳಲ್ಲಿ ರಸಧ್ವನಿ, ಅಲಂಕಾರ ಧ್ವನಿ, ವಸ್ತು ಧ್ವನಿ ಅನ್ನುವಂತಹದ್ದು ಬರ್ತಾವೆ ಸ್ನೇಹಿತರೆ. ಇದು ನಮಗೇನಾಗ್ತಿದೆ, ಅಲಂಕಾರ ಧ್ವನಿಗೆ ಉದಾಹರಣೆ ಕೊಟ್ಟಿರುವಂತಹದ್ದು. ನೀವು ನೆನ್ಪಿಟ್ಕೊಳ್ಳಿ, ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮಿಯೊಂದಿಗೆ ಉದಿಸಿ ಬಂದ ಅತಿಶಯೋತ್ಕರ್ಷವುಳ್ಳ ರತ್ನವನ್ನು ಅಸುರರು ಬಯಸಿದ್ದು ಇಂದ್ರನ ವಶದಲ್ಲಿದ್ದ ರತ್ನಗಳನ್ನು ಸಾಧಿಸುವ ಒಂದೇ ತತ್ಪರತೆ ಇವರಿಗೆ ಅನ್ನುವಂತಹದ್ದು ಇಲ್ಲಿ ಉದಾಹರಣೆಯನ್ನ ಕೊಟ್ಟಿರುವಂತಹದ್ದು ನೋಡ್ಬೋದು. ಹೀಗೆ ವಾಚ್ಯವಾಗಿ ಹೇಳಿದ್ದರೆ ಯಾವುದು ಉಪಮಾಲಂಕಾರವಾಗುತ್ತೋ ಅದು ಪದ್ಯದಲ್ಲಿ ವ್ಯಂಜನ ವೃತ್ತಿಯ ಮೂಲಕ ಸೂಚಿತವಾಗುವುದರಿಂದ ವ್ಯಂಗ್ಯೋಪಮೆ ಆಗಿದೆ ಅನ್ನುವಂಥದ್ದು. ಇದಕ್ಕೆ ಅಲಂಕಾರ ಧ್ವನಿ ಎಂದು ಹೆಸರು ಅನ್ನುವಂತಹದ್ದು. ನಂತರ ಬ್ರಾಹ್ಮಣ ಶ್ರಮಣ, ಶೂದ್ರ ಕ್ರೈಸ್ತ ಎಂಬ ಮಾತುಗಳನ್ನು ಆಧುನಿಕರು ಹೋಲಿಸಬಹುದು ಅನ್ನುವಂತಹದ್ದು. ಅಂದ್ರೆ ಈ ರೀತಿ ವರ್ಣನೆಯನ್ನು ಮಾಡುವಂತಹದ್ದು ಅಲಂಕಾರ ಧ್ವನಿ ಆಗುತ್ತೆ ಅನ್ನುವಂತಹದ್ದು. ನಂತರ ವಾಚ್ಯ ರೂಪದಲ್ಲಿದ್ದರೆ ಯಾವುದು ಅಲಂಕಾರವೆನಿಸಿಕೊಳ್ಳುತ್ತದೋ ಅದು ಈಗ ಇಲ್ಲಿ ಧ್ವನಿಯಾಗಿದೆ ಅಂತ ಅರ್ಥ ಆಗುತ್ತೆ. ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳಿ, ವಾಚ್ಯ ರೂಪದಲ್ಲಿದ್ದರೆ ಯಾವುದು ಅಲಂಕಾರವೆನಿಸಿಕೊಳ್ಳುತ್ತಿತ್ತೋ ಅದು ಈಗ ಇಲ್ಲಿ ಧ್ವನಿಯಾಗಿದೆ ಅನ್ನುವಂತಹದ್ದು. ಈಗ ಸಾಮಾನ್ಯವಾಗಿ ಇದನ್ನ ಕೇಳೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಬ್ರಾಹ್ಮಣ ಶ್ರಮಣ, ಶೂದ್ರ ಕ್ರೈಸ್ತ, ಇದು ಯಾವ ಧ್ವನಿ ಅಂತ ಇದ್ರೆ ಅಲಂಕಾರ ಧ್ವನಿ ಅಂತ ನೀವು ಗುರುತಿಸ್ಬೇಕು. ಈಗ ಇಲ್ಲಿರುವಂತಹ ಹಳಗನ್ನಡದ ಸಾಲುಗಳನ್ನು ಕೊಡೋ ಸಾಧ್ಯತೆ ಕಮ್ಮಿ ಇರುತ್ತೆ. ಆದ್ರೆ ಇಲ್ಲಿ ವಾಚ್ಯ ಅಂತ ಹೇಳುವ ಸಾಧ್ಯ, ಅದು ಇಲ್ಲಿ ಇದೆಯಲ್ಲ, ರತ್ನದಂತೆ ಪ್ರಿಯದರವು ಹೃದಯಗ್ರಾಹಿ ಆಯಿತು ಅಂತ ಹೇಳುವಂತಹದ್ದು ಇದೆಯಲ್ಲ, ಇದು ನೆನ್ಪಿಡ್ಕೊಬೇಕು ಅನ್ನುವಂತಹದ್ದು ಯಾವುದು ಅಲಂಕಾರ ಧ್ವನಿಗೆ. ನಂತರ ಧ್ವನಿತವಾದ ಅರ್ಥ ಸಮುದಾಯದಲ್ಲಿ ರಸಧ್ವನಿಯು ಅಲಂಕಾರ ಧ್ವನಿಯು ಅಲ್ಲದಿರುವುದಕ್ಕೆಲ್ಲ ವಸ್ತು ಧ್ವನಿ ಎನ್ನುವಂತಹದ್ದು. ಯಾವೆಲ್ಲ ಧ್ವನಿಗಳನ್ನ ನಾವು ಸ್ವೀಕರಿಸ್ತೇವೋ ಆ ಧ್ವನಿಗಳೆಲ್ಲ ಆಚೆಗಿರುವಂತಹ ಧ್ವನಿ ಯಾವುದಪ್ಪ ಅಂದ್ರೆ ವಸ್ತು ಧ್ವನಿ ಎನ್ನುವಂತಹದನ್ನ ಇಲ್ಲಿ ನೋಡ್ಬೋದು. ಕಲ್ಕಿ ಕಲ್ಕಿ ಎನ್ನುತ್ತ ಚೀರಿ ಕನಸೊಡನಿದ್ದೆ ಇನ್ನೆಲ್ಲಿಯ ನಿದ್ದೆ ಅಂತ, ಇದು ಕುವೆಂಪು ಅವರ ಪದ್ಯ, ಕಲ್ಕಿ ಪದ್ಯದ ಸಾಲುಗಳು ಕುವೆಂಪು ಅವ್ರದ್ದು. ಇದನ್ನ ಸಾಕಷ್ಟು ಬಾರಿ ಪ್ರಶ್ನೆ ಕೇಳಿದ ಸ್ನೇಹಿತರೆ. ಇದು ಇಷ್ಟೇ, ಇದನ್ನ ಹಾಕ್ಬಿಟ್ಟೆ ಇದು ಯಾವ ಧ್ವನಿ ಅಂತ ಪ್ರಶ್ನೆ ಕೇಳಿದ ಪರೀಕ್ಷೆಗಳಲ್ಲಿ. ಮುಂದೆ ಇವುಗಳನ್ನ ಕೇಳ್ಬೋದು, ಬ್ರಾಹ್ಮಣ ಶ್ರಮಣ, ಶೂದ್ರ ಕ್ರೈಸ್ತ ಅನ್ನುವಂತಹದ್ದು, ಅಥವಾ ಇಲ್ಲಿರುವಂತಹ ಸ್ಟೇಟ್ಮೆಂಟ್ ಅನ್ನ ಕೇಳ್ಬೋದು. ಅಲಂಕಾರ ಧ್ವನಿ ಬಗ್ಗೆ ಪ್ರಶ್ನೆಗಳು ಸಾಕಷ್ಟು ಕಡಿಮೆ ಬಂದಿದ್ದಾವೆ, ಆದ್ರೂ ಸಹ ನೆನ್ಪಿಟ್ಕೊಳ್ಳಿ ಎನ್ನುವಂತಹದ್ದು. ವಸ್ತು ಧ್ವನಿ ಬಗ್ಗೆ ಪ್ರಶ್ನೆ ಕೇಳಿದರೆ ಯಾವುದು ವಸ್ತು ಧ್ವನಿ ಅಂದ್ರೆ ಧ್ವನಿತವಾದ ಅರ್ಥ ಸಮುದಾಯದಲ್ಲಿ ರಸಧ್ವನಿ ಅಲಂಕಾರ ಧ್ವನಿಯು ಅಲ್ಲದಿದ್ದಂತಹದ್ದು ಏನಾಗಿರುತ್ತೆ ಅಂದ್ರೆ ವಸ್ತು ಧ್ವನಿ ಎನ್ನುವಂತಹದ್ದು. ಬಹುತೇಕವಾಗಿ ರಸಧ್ವನಿಗಳೆಲ್ಲ ಕಾವ್ಯ ಭಾಗದಿಂದನೇ ಬರುವಂತಹದನ್ನು ನೋಡ್ಬೋದು. ನಂತರ ಅಲಂಕಾರ ಧ್ವನಿಗಳೆಲ್ಲ ಯಾವ ಸಂಸ್ಕೃತ ಶ್ಲೋಕದಿಂದ ಮತ್ತು ಉದಾಹರಣೆಯಾಗಿ ಉಪಮೆ ಮತ್ತು ರೂಪಕಗಳು ನಿಮಗೆ ಗೊತ್ತಾಗುತ್ತೆ, ಅವು ಸಾಮಾನ್ಯವಾಗಿ ಗುರುತಿಸಿ ನೀವು ಹಾಕ್ಬೋದು. ವಸ್ತು ಧ್ವನಿ ಎನ್ನುವಂತಹದ್ದು ಈ ರೀತಿಯಾಗಿರುವಂತಹದ್ದು ನೋಡ್ಬೋದು ಇಲ್ಲಿ ವಿವರಣೆ ಇದೆ. ಇನ್ನೆಲ್ಲಿಯ ನಿದ್ದೆ, ಇಷ್ಟು ಭಯಂಕರವಾದ ಕನಸನ್ನು ಕಂಡು ಎಚ್ಚರಗೊಂಡ ಬಳಿಕ ನನಗೆ ನಿದ್ದೆ ಬರುವುದಂತೆ ಎಂಬುದು ಇಲ್ಲಿಯ ವಾಚ್ಯಾರ್ಥ ಅನ್ನುವಂತಹದ್ದು. ಅಂದ್ರೆ ಕಲಿಯುಗಕ್ಕೆ ಕಲ್ಕಿ ಬರುವಂತಹ ಒಂದು ಕಲ್ಪನೆಯನ್ನ ಇಲ್ಲಿ ಕುವೆಂಪು ಕಟ್ತಿರುವಂಥದ್ದು. ಆತ ಬರುವಂತಹ ಪರಿಕಲ್ಪನೆ ಕನಸಿನಲ್ಲಿ ಬಂದಂತಹ ಸಂದರ್ಭದಲ್ಲಿ ಅದು ಎದ್ದ ತಕ್ಷಣವೇ ನನಗೆ ಇನ್ನೆಲ್ಲಿಯ ನಿದ್ದೆ ಬಂತು ಅನ್ನುವಂತಹದನ್ನು ಹೇಳ್ತಿರುವಂತಹದ್ದು. ಇದು ಪೂರ್ವ ಉದ್ದೇಶಿತವಾಗಿ ವಸ್ತುವನ್ನ ಬಳಕೆ ಮಾಡಿಕೊಂಡು ಕಾವ್ಯ ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಇದು ವಸ್ತು ಧ್ವನಿಯಾಗಿ ಬರುವಂತಹದ್ದು ನೋಡ್ಬೋದು. ನಂತರ ನಿದ್ದೆ ಎಂದರೆ ನಿಜವಾಗಿ ಮನಸ್ಸಿನ ನೆಮ್ಮದಿ, ಜಗತ್ತಿನ ವಿಷಮ ಸ್ಥಿತಿಯನ್ನು ಕಲ್ಪಿಸುವ ರೂಪದಲ್ಲಿ ಹೊಸದಾಗಿ ದರ್ಶನ ಪಡೆದ ಕವಿಗೆ ಇನ್ನು ಮನಸ್ಸು ನೆಮ್ಮದಿಯಾಗಿ ನಿಶ್ಚಿಂತೆಯಾಗಿ ಉಳಿಯುವುದೆಲ್ಲಿ ಬಂತು. ಇದುವರೆಗೂ ಕನಸಿನಲ್ಲಿ ನಾಡಿನಲ್ಲಿ ವೇರಿಸುತ್ತಿದ್ದವನ ಕಣ್ಣಿಗೆ ಲೋಕದ ದುಃಖದಂತ ಸ್ವರೂಪ ಚೆನ್ನಾಗಿ ಕಟ್ಟಿತು, ಸ್ವಚ್ಛಂದವಾಗಿದ್ದ ಮನಸ್ಸು ಕದಡಿ ಹೋಯಿತು. ಇದೇ ಇಲ್ಲಿಯ ವಸ್ತುಧ್ವನಿ ಎನ್ನುವಂತಹದನ್ನ ಹೇಳಲಾಗತ್ತೆ ಅನ್ನುವಂತಹದ್ದು. ಅಂದ್ರೆ ಕವಿಗೆ ತಾನು ಏನು ಕಾವ್ಯದ ಕುರಿತು ಹೇಳ್ಬೇಕಾಗಿತ್ತೋ ಅಂತಹದನ್ನ ಇಲ್ಲಿ ಸ್ವಚ್ಛಂದವಾಗಿ ಮನಸ್ಸು ಕದಡಿ ಹೋಗಿರುವಂತಹ ವಿಚಾರಗಳು ಹೇಳ್ತಾನೆ. ಅದೇನಾಗಿದೆ, ವಸ್ತುಧ್ವನಿ ಎನ್ನುವಂತಹದನ್ನ ಅರ್ಥ ಮಾಡ್ಕೊಬೇಕು. ಇಲ್ಲಿ ಧ್ವನಿಗಳು ಮೂರಾಗ್ತವೆ: ಅಲಂಕಾರ, ರಸಧ್ವನಿ, ವಸ್ತುಧ್ವನಿ ಎನ್ನುವಂತಹದ್ದು. ಇದು ಅರ್ಥ ಮತ್ತು ಅವುಗಳ ಉದಾಹರಣೆಗಳನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನೇರವಾಗಿ ಉದಾಹರಣೆಗಳನ್ನೇ ಪರೀಕ್ಷೆಯಲ್ಲಿ ಕೇಳಿರುವಂತಹ ಸಾಧ್ಯತೆ ಹೆಚ್ಚಾಗಿರುವಂತಹದ್ದು. ನಂತರ ವ್ಯಂಗ್ಯ ವ್ಯಂಜಕಗಳ ಈ ಸಂಬಂಧವನ್ನು ದೃಷ್ಟಿಯಲ್ಲಿಟ್ಕೊಂಡು ಏನ್ ಮಾಡಿದೆ, ಧ್ವನಿ ಪ್ರಭೇದಗಳನ್ನ ಅಲಂಕಾರಿಕರು ಗುರುತಿಸ್ತಾರೆ ಅಂತ ಹೇಳಲಾಗುತ್ತೆ. ಯಾವಪ್ಪ ಅಂದ್ರೆ ವ್ಯಂಗ್ಯ ಮತ್ತು ವ್ಯಂಜಕಗಳ ಸಂಬಂಧವನ್ನ ಗುರ್ತಿಡ್ಕೊಂಡು ನೋಡ್ಬೋದು. ಇಷ್ಟು ಧ್ವನಿ ಪ್ರಭೇದಗಳನ್ನು ಸ್ನೇಹಿತರೆ. ಧ್ವನಿ, ಅದರಲ್ಲಿ ಅವಿವಕ್ಷಿತ ವಾಚ್ಯ ಧ್ವನಿ, ನಂತರ ವಿವಕ್ಷಿತ ಅನ್ಯಪರ ವಾಚ್ಯ ಧ್ವನಿ ಎನ್ನುವಂತಹದ್ದು. ಇದರಲ್ಲಿ ಲಕ್ಷಣ ಮೂಲದಿಂದ ಹೊರಡುವಂತಹದ್ದು ಮತ್ತೆ ಅಭಿಧಾ ಮೂಲದಿಂದ ಹೊರಡುವಂತಹದ್ದು ಅಂತ ನಾವು ಗೊತ್ತಾಕಬೇಕು ಇಲ್ಲಿ. ನಂತರ ಅವಿವಕ್ಷಿತ ವಾಚ್ಯದಲ್ಲಿ
ಅರ್ಥಾಂತರ ಸಂಕ್ರಮಿತ ವಾಚ್ಯ ಧ್ವನಿ ಎನ್ನುವಂತಹದ್ದು, ನಂತರ ಅತ್ಯಂತ ತಿರಸ್ಕೃತ ವಾಚ್ಯ ಧ್ವನಿ ಎನ್ನುವಂತಹ ಎರಡೇ ಎರಡು ಬರ್ತವೆ. ನಂತರ ವಿವಕ್ಷಿತಾನ್ಯಪರ ವಾಚ್ಯ ಧ್ವನಿ ಅಭಿಧಾ ಮೂಲದಲ್ಲಿ ಏನಾಗ್ತವೆ, ಅಸಂಲಕ್ಷ್ಯ ಕ್ರಮ, ಅನುರಣನ ಅನುರಣನ ಸಂಲಕ್ಷಣ ಕ್ರಮ ಅನ್ನುವಂತಹದ್ದು, ಇವೆರಡರಲ್ಲಿ ಏನಾಗ್ತದೆ ಶಬ್ದಶಕ್ತಿ ಮೂಲ, ಅರ್ಥಶಕ್ತಿ ಮೂಲ ಅನ್ನುವಂತಹದನ್ನ ಎರಡು ವಿಧವಾಗಿ ವಿಂಗಡಣೆ ಮಾಡ್ಕೊಳ್ತಾರೆ. ಇವುಗಳ ಒಂದು ವಿಂಗಡಣಾ ಕ್ರಮ ಸ್ನೇಹಿತರೆ ನಿಮಗೆ ಗೊತ್ತಿರಬೇಕು ಸ್ಪಷ್ಟವಾಗಿ. ಯಾವುದು ಇವೆರಡನ್ನು ನೆನ್ಪಿಡ್ಕೊ, ಇವೆರಡು ಬಹಳ ಮುಖ್ಯ, ಮುಂದೆ ವಿವರಣೆಯಲ್ಲಿ ಹೇಳ್ತೇನೆ. ಅವವೀಕ್ಷಿತ ವಾಚ್ಯ ಧ್ವನಿ ಎನ್ನುವಂತಹದ್ರಲ್ಲಿ ಇವುಗಳು ಇಷ್ಟು ಧ್ವನಿಯ ಪ್ರಭೇದಗಳು ಬಹುಮುಖ್ಯವಾಗಿರುವಂತಹದ್ದು. ನೋಡ್ಬೋದು ಲಕ್ಷಣ ವೃತ್ತಿಯನ್ನು ಆಶ್ರಯಿಸಿ ಹೊರಡುವ ಅವಿವಕ್ಷಿತ ವಾಚ್ಯ ಧ್ವನಿ ಹೇಗಿರುತ್ತೆ ಎನ್ನುವಂತಹದ್ದು. ಇಲ್ಲಿ ಅರ್ಥಾಂತರ ಸಂಕ್ರಮಿತ ವಾಚ್ಯ ಅನ್ನುವಂತಹದ್ದು ಇದು ಅಜಹ ಮತ್ತು ನಂತರ ಜಹ ಲಕ್ಷಣ ಎನ್ನುವಂತಹದ್ದು. ಜಹ ಲಕ್ಷಣ ಅಂದ್ರೆ ವಾಚ್ಯವನ್ನ ತಿರಸ್ಕರಿಸುತ್ತೆ, ಸಂಪೂರ್ಣವಾಗಿ ಒಂದು ಗೂಢಾರ್ಥವನ್ನ ಕೊಡುವಂತಹದನ್ನ ನೋಡ್ಬೋದು. ಅಂದ್ರೆ ಅಜಹ ಲಕ್ಷಣ ವಾಚ್ಯಾರ್ಥವನ್ನು ತಿರಸ್ಕರಿಸುವುದಿಲ್ಲ, ಜಹ ಲಕ್ಷಣ ಅನ್ನು ನೋಡ್ಬೋದು. ಅರ್ಥಾಂತರ ಸಂಕ್ರಮಿತ ವಾಚ್ಯ ಅನ್ನುವಂತಹದ್ದು ವಾಚ್ಯಾರ್ಥಕ್ಕೆ ಬಾಧೆ ತಟ್ಟಿದರೂ ಅದನ್ನು ಪೂರ್ಣವಾಗಿ ತಿರಸ್ಕರಿಸುವುದಿಲ್ಲ, ಅದನ್ನು ಒಳಪಡಿಸಿಕೊಂಡು ಸಮರ್ಪಕವಾದ ಲಕ್ಷ್ಯಾರ್ಥವನ್ನು ಕಲ್ಪಿಸುತ್ತೇವೆ ಅಂತ ಹೇಳಲಾಗುತ್ತೆ. ಅಂದ್ರೆ ಇದು ಅಜಹ ಲಕ್ಷಣ ವಾಚ್ಯಾರ್ಥವನ್ನು ತಿರಸ್ಕರಿಸುವುದಿಲ್ಲ, ಏನಾಗುತ್ತೆ ಸೇರಿಸ್ಕೊಂಡೇ ಬರುತ್ತೆ. ಅಂಥದಕ್ಕೆ ಏನಾಗುತ್ತೆ ನಾವು ಅರ್ಥಾಂತರ ಸಂಕ್ರಮಿತ ವಾಚ್ಯ. ನೀವು ಇದನ್ನ ಅರ್ಥಾಂತರ ಸಂಕ್ರಮಿತ ಅಂದಾಗ ಅಜಹ ಲಕ್ಷಣವನ್ನ ಪರಿಕಲ್ಪನೆಯನ್ನ ಮಾಡ್ಕೊಳ್ಳಿ, ವಾಚ್ಯಾರ್ಥವನ್ನ ಇದು ತಿರಸ್ಕರಿಸುವುದಿಲ್ಲ ಅನ್ನುವಂಥದ್ದು. ಉದಾಹರಣೆಗೆ ಬರ್ಜಿಗಳು ನುಗ್ಗಿದವು ಅಂತ ಹೇಳಿದಾಗ ಉದಾಹರಣೆಯನ್ನ ಸೂಕ್ತವಾಗಿರುವಂತಹದ್ದು. ಈಗ ಸೈನಿಕರು ಬರ್ಜಿಗಳನ್ನು ತೆಗೆದುಕೊಂಡು ನುಗ್ಗಿದವು ಅನ್ನುವಂತಹದನ್ನ ನುಗ್ಗಿದವು, ಇಲ್ಲಿ ಸೈನಿಕನು ಹೋಗ್ತಾನೆ, ಬರ್ಜಿಗಳು ಹೋಗ್ತವೆ. ಇಲ್ಲಿ ಯಾವುದೇ ರೀತಿಯಾದಂತಹ ವಾಚ್ಯ ತಿರಸ್ಕೃತವಾಗುವುದಿಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು, ಇದು ತಿರಸ್ಕೃತವಲ್ಲದ ಧ್ವನಿ ಎನ್ನುವಂತಹದನ್ನು ತಿಳ್ಕೊಬೇಕು. ಇದು ಸಾಮಾನ್ಯವಾಗಿ ಹಿಂದೆನೂ ಸಹ ಚರ್ಚೆ ಮಾಡಿದ್ದು. ನಂತರ ಇಲ್ಲಿ ಬರುವಂತಹ ನೋಡ್ಬೋದು, ಆಗಳ್ ಬಾಳ್ ನಿಮಿರ್ದುದು ತೋಳ್ ತೂಗಿದುದು ಮನಂ ಕನಲ್ದಿದುದು ಇರ್ವನುಂ ಎರಂ ಭಾಗಂ ಮಾಡಲ್ ಧೃತಿ ಬಂದಾಗಳೆ ಮಾನೆಂಬ ತೆರರೆ ಪೆಸೆದಿರ ನರಸಮಂ ಅನ್ನುವಂತಹದ್ದು. ಇದು ಯಶೋಧರ ಚರಿತೆಯಲ್ಲಿ ಬರುವಂತಹ ಸಾಲುಗಳು ಸ್ನೇಹಿತರೆ. ಅಂದ್ರೆ ಯಶೋಧರ ಏನ್ ಮಾಡ್ತಾನೆ ಅಂದ್ರೆ, ಅಮೃತಮತಿ ಅಷ್ಟವಾಂಕನ ಬಳಿ ಇದ್ದಂತಹ ಸಂದರ್ಭದಲ್ಲಿ, ನೋಡಿದಂತಹ ಸಂದರ್ಭದಲ್ಲಿ ಅವನ ಕೈಗಳು ಏನ್ ಮಾಡ್ತವೆ ಅಂದ್ರೆ ಆಗಳ್ ಬಾಳ್ ನಿಮಿರ್ದುದು ತೋಳ್ ತೂಗಿದುದು ಅನ್ನುವಂತಹ ವರ್ಣನೆಯನ್ನ ಕೊಡ್ತಾನೆ. ಅವನು ತನ್ನ ಕೈಯಲ್ಲಿದ್ದಂತಹ ಕೈ ಏನು ಮಾಡ್ತು ಅಂದ್ರೆ ತನ್ನ ಪಕ್ಕದಲ್ಲಿದ್ದಂತಹ ಖಡ್ಗವನ್ನ ತೆಗೆದುಕೊಂತು ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ಇಲ್ಲಿ ಕೊಡಲಾಗುತ್ತೆ. ಇದು ಏನಾಗಿದೆ ಅಂದ್ರೆ ನಮಗೆ ಅರ್ಥಾಂತರ ಸಂಕ್ರಮಿತ ವಾಚ್ಯ ಧ್ವನಿಗೆ ಉದಾಹರಣೆ ಎನ್ನುವಂತಹದ್ದು. ಇಲ್ಲಿ ಯಾವುದು ಏನಾಗಿದೆ ವಾಚ್ಯ ತಿರಸ್ಕೃತ ಕೊಟ್ಟಿಲ್ಲ, ನೇರವಾಗಿ ಬಂದಿರುವಂತಹದನ್ನ ನೋಡ್ಬೋದು. ಇಲ್ಲಿ ಉದಾಹರಣೆ ನೋಡ್ಬೋದು, ಯಶೋಧರನು ಕತ್ತಿಯನ್ನು ಎತ್ತಿದನು, ತೋಳನ್ನು ತೂಗಿದನು ಎಂಬುದು ಇಲ್ಲಿಯ ಲಕ್ಷ್ಯಾರ್ಥ. ಆದರೆ ಇದು ಸಪ್ಪೆ ಮಾತು ಅಂತ ಹೇಳಲಾಗುತ್ತೆ. ಇಲ್ಲಿ ನೋಡ್ಬೋದು, ಕೈಯಲ್ಲಿದ್ದ ಕತ್ತಿ ತಾನಾಗಿಯೇ ಎದ್ದಿತು, ಇನ್ನು ಅವನ ಅರಿವಿಲ್ಲಯೇ ತೋಳು ತಾನಾಗಿಯೇ ಬೀಸಿತು, ಅಷ್ಟರ ಮಟ್ಟಿಗೆ ಅವನಲ್ಲಿ ರೋಷ ಸಂಚಾರವಾಯಿತು ಎಂಬುದೇ ಇಲ್ಲಿಯ ಧ್ವನಿ ಅನ್ನುವಂತಹದನ್ನ ಹೇಳಲಾಗುತ್ತೆ ಅನ್ನುವಂತಹ ಇದೊಂದು ಸಪ್ಪೆಯ ಮಾತು ಅಂತ ಹೇಳಲಾಗುತ್ತೆ. ಅದನ್ನ ಇನ್ನೂ ಒಂದು ರೀತಿಯಲ್ಲಿ ವರ್ಣನೆ ಮಾಡ್ಬೋದಿತ್ತು ಅನ್ನುವಂಥ. ಅದನ್ನು ಅಮೃತಮತಿ ಅಷ್ಟವಾಂಕನ ನೋಡಿದ ತಕ್ಷಣ ಏನಾಯ್ತು, ಅವನ ಕೈ ಅವನಿಗೆ ಗೊತ್ತಿಲ್ದಾನೆ ಕತ್ತಿಯನ್ನ ತೆಗೆದುಕೊಂತು ಅನ್ನುವಂತಹ ಅರ್ಥವನ್ನ ಕೊಟ್ಟಿರುವಂತಹದ್ದು ಅನ್ನುವಂಥದ್ದು ಹೇಳ್ತೀನಿ. ಅಂದ್ರೆ ಇದು ಈ ಹಿನ್ನೆಲೆಯಲ್ಲಿ ಅರ್ಥವನ್ನು ಕೊಟ್ಟಿರುವಂತಹದ್ದು. ಈ ಉದಾಹರಣೆಯನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಆಗಳ್ ಬಾಲ್ ನಿಮಿರದು ತೋಳ್ ತೆಗೆಯುವುದು ಯಾವುದಕ್ಕೆ ಉದಾಹರಣೆ ಅಂದ್ರೆ ನಮಗೆ ಅರ್ಥಾಂತರ ಸಂಕ್ರಮಿತ ವಾಚ್ಯ ಧ್ವನಿಗೆ ಉದಾಹರಣೆ ಎನ್ನುವಂತಹದ್ದು. ನಂತರ ಸ್ನೇಹಿತರೆ ಬರುವಂತಹದ್ದು ಇದಾಗಿ ಇದನ್ನು ಉದಾಹರಣೆಯನ್ನ ತಿಳ್ಕೊಂಡ್ರಿ. ಇಲ್ಲಿಯ ಧ್ವನಿ ಎನ್ನುವಂತಹದ್ದು ಮೇಲಿನ ವ್ಯಂಗ್ಯಾರ್ಥವು ಅಜಹ ಲಕ್ಷಣೆಯ ಮೂಲಕ ಹೊರಡುವುದರಿಂದ ಇದನ್ನು ಅರ್ಥಾಂತರ ಸಂಕ್ರಮಿತ ಧ್ವನಿ ಅಂತ ಕರೀತಾರೆ ಅಂತ. ಅಜಹ ಲಕ್ಷಣೆ ಅಂತಿದ್ದಾಗ ಸ್ನೇಹಿತರೆ ಇದು ವಾಚ್ಯವನ್ನ ತಿರಸ್ಕೃತ ಮಾಡೋದಿಲ್ಲ ಅನ್ನುವಂತಹದ್ದು. ನಂತರ ನೋಡೋಣ, ಕಾಳಿದಾಸನು ಕವಿ ಇವನೂ ಕವಿ ಎಂಬ ಹುಲುಗವಿಯೊಬ್ಬನು ತೋರಿಸಿ ಹೇಳುವುದುಂಟು ಅಂತ ಹೇಳಲಾಗುತ್ತೆ. ನಂತರ ವಾಕ್ಯವು ಸಂಗತವಾಗಬೇಕಾದರೆ ಕಾಳಿದಾಸನು ಶ್ರೇಷ್ಠನಾದ ಕವಿ, ಇವನು ಕವಿನಾಮಧಾರಿ ಎಂದು ಲಕ್ಷ್ಯಾರ್ಥವನ್ನು ಕಲ್ಪಿಸಬೇಕು ಅಂತ ಹೇಳಲಾಗುತ್ತೆ. ಅಂದ್ರೆ ಏನಾಗಿದೆ, ಕಾಳಿದಾಸನು ಕವಿ ಇವನು ಕವಿ, ಕಾಳಿದಾಸನಿಗೆ ಸಮನಾಗಿ ಕವಿಯನ್ನ ಇನ್ನೊಬ್ಬನನ್ನ ಓಡಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈ ಎಂಬ ಹುಲುಗವಿಯೊಬ್ಬನು ತೋರಿಸಿ ಹೇಳುವುದುಂಟು. ಈ ರೀತಿ ಯಾರೋ ಇನ್ನೊಬ್ಬ ಕವಿ ಹೊಗಳು ಭಟ್ಟ ಕವಿ ಹೇಳ್ತಾನೆ, ಆದ್ರೆ ಇದು ಸರಿಯಾದ ಮಾತಲ್ಲ. ವಾಕ್ಯವು ಸಂಗತವಾಗಬೇಕಾದ್ರೆ ಏನ್ ಮಾಡ್ಬೇಕು, ಕಾಳಿದಾಸನು ಶ್ರೇಷ್ಠವಾದ ಕವಿ, ಇವನು ಕವಿ ನಾಮಧಾರಿ ಅಂದ್ರೆ ಕಾಳಿದಾಸನ ಹೆಸರಿಟ್ಕೊಂಡಂತಹ ಕವಿ ಅಂತ ಹೇಳಿದಾಗ ಲಕ್ಷ್ಯಾರ್ಥ ಸರಿಯಾದ ಅರ್ಥವನ್ನ ಕೊಡ್ಬೇಕಾಗತ್ತೆ ಅನ್ನುವಂತಹದ್ದು.
ನಂತರ ಇಬ್ಬರಿಗೂ ಮಹಾದಂತವರವನ್ನು ಸೂಚಿಸಿದೆ. ಎರಡನೆಯವನ ವಿಷಯದಲ್ಲಿ ನಮ್ಮ ತಿರಸ್ಕಾರ ವ್ಯಕ್ತಪಡಿಸುವುದೇ ಇದರ ಪ್ರಯೋಜನ ಅನ್ನುವಂತಹದ್ದು. ಇಲ್ಲಿ ನೋಡ್ಬೋದು, ಕಾಳಿದಾಸನು ಶ್ರೇಷ್ಠನಾದ ಕವಿ, ಇವನು ಕವಿನಾಮಧಾರಿ ಅನ್ನುವಂತಹದ್ದು. ಇಲ್ಲಿ ಈ ವಾಕ್ಯದಲ್ಲಿ ನಾವೇನ್ ಮಾಡಲಾಗಿದೆ ಅಂದ್ರೆ, ಇಬ್ಬರಿಗೂ ಮಹತ್ವಾದಂತಹ ಅಂತರವನ್ನು ಸೂಚಿಸಬೇಕು. ಕಾಳಿದಾಸನಿಗೂ ಮತ್ತು ಸಾಮಾನ್ಯ ಕವಿಗೂ ಏನ್ ಮಾಡಬೇಕು, ಅಂತರವನ್ನ ಸೂಚಿಸಬೇಕು. ಎರಡನೆಯ ವಿಷಯದಲ್ಲಿ ನಮ್ಮ ತಿರಸ್ಕಾರವನ್ನು ವ್ಯಕ್ತಪಡಿಸುವುದೇ ಇದರ ಪ್ರಯೋಜನ. ಯಾವುದು? ಲಕ್ಷ್ಯಾರ್ಥದ ಪ್ರಯೋಜನ ಅನ್ನುವಂಥದ್ದು. ಈ ಧ್ವನಿಯ ಈಗ ಏನು ಪ್ರಸ್ತಾಪ ಮಾಡ್ತಿದೀವೋ ಆ ಧ್ವನಿಯ ಅರ್ಥಾಂತರ ಸಂಕ್ರಮಿತ ಧ್ವನಿಯ ಒಂದು ಸಾಧನವನ್ನ ಮಾಡುವಂತಹದ್ದು. ಕಾಳಿದಾಸನು ಶ್ರೇಷ್ಠವಾದ ಕವಿ ಅಂತ ಹೇಳ್ಬಿಡ್ತೇವೆ. ನಂತರ ಇವನು ಕವಿನಾಮಧಾರಿ ಅಂತ ಹೇಳುವ ಮುಖಾಂತರ ಎರಡರ ಅರ್ಥವನ್ನ ವಿಂಗಡಣೆಯನ್ನ ಮಾಡ್ತೇವೆ ಅನ್ನುವಂಥದ್ದು. ನಂತರ ಸ್ನೇಹಿತರೆ, ಅತ್ಯಂತ ತಿರಸ್ಕೃತ ವಾಚ್ಯ ಧ್ವನಿ ಅನ್ನುವಂತಹದ್ದು ಇದು ಬಹಳ ಮುಖ್ಯ ಸ್ನೇಹಿತರೆ. ಇದು ಅತ್ಯಂತ ತಿರಸ್ಕೃತ ವಾಕ್ಯ ಧ್ವನಿ. ಇದು ಸಾಕಷ್ಟು ಪ್ರಶ್ನೆಗಳನ್ನ ಈ ಧ್ವನಿ ಮುಖಾಂತರ ಕೇಳಿದರೆ ನೋಡೋಣ. ವಾಚ್ಯಾರ್ಥವು ಸಂಪೂರ್ಣವಾಗಿ ಅಸಂಗತವಾಗುತ್ತದೆ ಅನ್ನುವಂಥದ್ದು. ಅಸಂಗತವಾಗುತ್ತದೆ ಅಂದ್ರೆ ಕಂಡು ಬರಲ್ಲ. ಇಲ್ಲಿ ನೇರವಾಗಿ ಅಂದ್ರೆ ಒಳಗಡೆ ಇನ್ನೊಂದು ಭಿನ್ನವಾದಂತಹ ಅರ್ಥ, ಗೂಢಾರ್ಥವೇ ಇದರಲ್ಲಿ ಕಂಡು ಬರುತ್ತೆ ಅನ್ನುವಂತಹದ್ದು. ಆಗ್ಲೇ ಹೇಳ್ತಾ ಇದ್ದು, ಪತಿಗಳೆನ್ನನ್ನು ಮಾರಿ ಧರ್ಮಸ್ಥಿತಿ ಕೊಂಡರು ಎಂಬುದು ಇದಕ್ಕೆ ಒಂದು ನಿದರ್ಶನ. ಹಿಂದೆ ಇದನ್ನು ಚರ್ಚೆಯನ್ನ ಮಾಡುದು. ಇದು ಸಾದೃಶ್ಯ ಮೂಲ ಲಕ್ಷಣೆಯನ್ನು ಆಶ್ರಯಿಸಿದೆ ಅನ್ನುವಂತಹದನ್ನ ಹೇಳಲಾಗುತ್ತೆ. ಸಂಬಂಧ ಮೂಲ ಲಕ್ಷಣೆಗೆ ಒಂದು ಉದಾಹರಣೆ ಎನ್ನುವಂಥ. ಇದು ಸಾದೃಶ್ಯ ಮೇಲೆದು, ಇದು ಸಂಬಂಧ ಮೂಲಕ್ಕೆ ನೋಡುವಂತಹದ್ದು. ವಾಚ್ಯಾರ್ಥವು ತಿರಸ್ಕಾರ ಹೊಂದಿ ಲಕ್ಷಣಾವೃತ್ತಿಗೆ ಅವಕಾಶ ಕಲ್ಪಿಸಿಕೊಟ್ಟ ಅತಿಶಯವಾದ ವ್ಯಂಗ್ಯಾರ್ಥವನ್ನು ಸೂಚಿಸುತ್ತದೆ ಅಂತ ಹೇಳಲಾಗುತ್ತೆ. ಸಂಬಂಧ ಮೂಲ ಲಕ್ಷಣೆಗೆ ಒಂದು ಉದಾಹರಣೆ ಅಂತ ಏನಾದರೂ ಇದೆ, ಇದು ಸಾದೃಶ್ಯ ಮೂಲ ಮೇಲಿರುವಂತಹದ್ದು. ನಂತರ ಸಂಬಂಧ ಮೂಲಕ್ಕೆ ನೋಡಿದಾಗ ನೀವು ಇದನ್ನ ಸಂಬಂಧ ಮೂಲ ಸಾದೃಶ್ಯ ಮೂಲವನ್ನ ಎಲ್ಲಿ ನೋಡ್ತಾ ಇದ್ರಿ, ಲಕ್ಷಣಾರ್ಥವನ್ನ ವಿಂಗಡಣೆ ಮಾಡ್ಕೊಳ್ಳುವಾಗ ನೋಡ್ತಾ ಇದ್ರಿ. ಅದರಲ್ಲಿ ಸಂಬಂಧ ಮೂಲದಲ್ಲಿ ಜಹಲಕ್ಷಣೆ ಮತ್ತು ಅಜಲಕ್ಷಣೆ ಎರಡು ಬರ್ತವೆ. ಸಾದೃಶ್ಯ ಮೂಲದಲ್ಲಿ ಗೌಣಿ ಎನ್ನುವಂತಹದ್ದು ಒಂದೇ. ಮೇಲ್ನೇದೇನಾಗಿದೆ, ಸಾದೃಶ್ಯ ಮೂಲಕ್ಕೆ ಉದಾಹರಣೆ. ಇವನು ಸಹ ನೇರವಾಗಿ ಒಳಗೇನಾದ್ರು ಪ್ರಶ್ನೆ ಕೇಳ್ದ ಅಂದ್ರೆ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಪತ್ರಿಗಳನ್ನು ಮಾರಿ ಧರ್ಮಸ್ಥಿತಿ ಕೊಂಡರು ಅನ್ನುವಂತಹದ್ದು ಯಾವ ಮೂಲ ಅಂತ ಕೇಳಿದ್ರೆ ಸಾದೃಶ್ಯ ಮೂಲ ಅನ್ನುವಂತಹದ್ದು ನೆನ್ಪಿಡ್ಕೊಬೇಕು. ನಂತರ ಸಂಬಂಧ ಮೂಲದಲ್ಲಿ ಯಾವುದು ಬಂದಿದೆ ಅಂತಂದ್ರೆ ಲಕ್ಷಣೆಗೊಂದು ಉದಾಹರಣೆ ಅನ್ನುವಂತಹದ್ದು. ನೀವೇನಾದ್ರೂ ಪುಸ್ತಕವನ್ನು ತಿನಂಶ್ರೀಯದ ಒಳಗಡೆ ಪ್ರವೇಶ ಮಾಡಿ ಓದುವಾಗ ಸ್ನೇಹಿತರೆ ಈ ತರದವೆಲ್ಲವೆಲ್ಲ ಸೂಕ್ಷ್ಮವಾಗಿ ಗ್ರಹಿಸಿ ಓದ್ಬೇಕಾಗತ್ತೆ. ಸುಮ್ಮನೆ ಓದ್ಕೊಂಡು ಹೋದ್ರೆ ಯಾವುದೇ ಕಾರಣಕ್ಕೂ ಅರ್ಥ ಆಗೋದಿಲ್ಲ. ನೀವೇನಾದ್ರೂ ಓದಿದ್ರೆ ನಿಮಗೆ ಇನ್ನೂ ಸ್ಪಷ್ಟ ಆಗ್ತಾ ಹೋಗುತ್ತೆ, ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೋಡುವ ಸಂಬಂಧ ಮೂಲ ಲಕ್ಷಣೆಗೆ ಒಂದು ಉದಾಹರಣೆ ಅನ್ನುವಂತಹದ್ದು. ನಿಮಗೆ ನೋಟ್ಸು ತಿಳ್ಕೊಳೋದ್ರಲ್ಲಿ ಒಂದಿಷ್ಟು ವ್ಯತ್ಯಾಸ ಇರಬಹುದು ಅಕ್ಷರಗಳು, ಆದರೆ ನಿಮಗೆ ಎಫೆಕ್ಟಿವ್ ಆಗಿ ಈ ವಿಷಯ ತಲುಪುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸಂಬಂಧ ಮೂಲ ಲಕ್ಷಣೆಗೆ ಒಂದು ಉದಾಹರಣೆ ಯಾವುದಪ್ಪ ಅಂದ್ರೆ, ವಾಚ್ಯಾರ್ಥವು ತಿರಸ್ಕೃತ ಹೊಂದಿ ಲಕ್ಷಣಾವೃತ್ತಿಗೆ ಅವಕಾಶ ಕಲ್ಪಿಸಿಕೊಟ್ಟ ಅತಿಶಯವಾದ ವ್ಯಂಗ್ಯಾರ್ಥವನ್ನು ಇದು ಸೂಚಿಸುತ್ತೆ ಅನ್ನುವಂತಹದ್ದು. ನೋಡ್ಬೋದು, ಬಿಸಿಡದಿರು ಬೇಡ ಬೇಡ ಕಟಕಟ ಅಸುಳೆ ನೊಂದಿಹನೆಂದು ಬೀಳುವ ನೆತ್ತಿತ್ತ ಕಿಸಿಕೊಂಡು ಕುಲವ ನೋಡದೆ ಬೇಡಿಕೊಂಬೆ ನಿನ್ನವ ಮಗನಲ್ಲಿ ನಿನ್ನ ಅನ್ನುವಂತಹದ್ದು. ಇದು ಹರಿಶ್ಚಂದ್ರ ಕಾವ್ಯದಲ್ಲಿ ಬರುವಂತಹ ಸಾಲು. ಇದು ಸಾಲು ಸಹ ಇದರಲ್ಲಿ ನಂತರ ಮುಂದುವರೆದಿದೆ. ಶಿಶುವಿನೋಪಾದಿ ಸುಡಲನ್ನು ಮತವನ್ನಿತ್ತು ಶಿಕ್ಷಿಸು ಕರುಣೆ ಎಂದೆಡಲೆ ಮರುಳೆ ಎಣನುಟ್ಟದಂ ಮಸಣವಾಡಗೆಯ ಆಗದನ ಕೊಟ್ಟಲ್ಲದೇನೆಂದಡಂ ಒಡನೆಂದು ಅನ್ನುವಂತಹದ್ದು ಬರುವಂತಹದ್ದು. ಇದು ನೋಡೋಣ. ಅಕಟಕಟ ಅಸುಳೆ ನೊಂದಹನು ಇವನೆನ್ನ ಮಗನಲ್ಲ, ನಿನ್ನ ಶಿಶುವಿನೋಪಾದಿ ಸುಡಲನ್ನು ಮತವನ್ನಿತ್ತು ರಕ್ಷಿಸಿ ಕರುಣಿಸು. ನಂತರ ಸತ್ತ ಎಣಕ್ಕೆ ನೋವಾಗುವುದು ಅತ್ಯಂತ ಅಸಂಭಾವ್ಯ. ನಿನ್ನ ಶಿಶುವಿನೋಪಾದಿಯಲ್ಲಿ ಈ ಸತ್ತ ಹಸುಳೆ ತನ್ನ ಮಗನೆಂದು ಬೇರೆಯೊಬ್ಬರಿಗೆ ಅಸಂಭವವಾಗಿ ಹೇಳುತ್ತಿದ್ದಾಳೆ. ಇದೇ ತಿರಸ್ಕೃತ ಧ್ವನಿ ಅಂತ ಹೇಳಲಾಗುತ್ತೆ. ಇಲ್ಲಿ ಚಂದ್ರಮತಿ ಹರಿಶ್ಚಂದ್ರ ಸ್ಮಶಾನವನ್ನ ಕಾಯುವಂತ ಸಂದರ್ಭದಲ್ಲಿ ಚಂದ್ರಮತಿ ತನ್ನ ಮಗನ ಅಂತ್ಯ ಸಂಸ್ಕಾರವನ್ನ ಮಾಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಹರಿಶ್ಚಂದ್ರ ಯಾರು ಅಂತ ತಿಳಿದಲೇ ಅವನಿಗೆ ಜೊತೆಯಲ್ಲಿ ಗೋಗರಿಯುತ್ತಿರುವಂತಹ ಸಂದರ್ಭ. ಇದು ಏನಪ್ಪಾ ಅಂದ್ರೆ, ಚಂದ್ರಮತಿ ತನ್ನ ಮಗನ ಶವವನ್ನ ಹರಿಶ್ಚಂದ್ರ ಬಿಸಾಡುವಂತಹ ಸಂದರ್ಭದಲ್ಲಿ ಇರುವಂತಹದ್ದು. ಬಿಸಿಡಿದಿರು ಬೇಡ 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 ಕಟಕಟ ಅಸುಳೆ ನೊಂದಹನೆಂದು ಬೀಳುವ ನೆತ್ತಿ ತಕ್ಕಿಸಿಕೊಂಡು ಕುಲವ ನೋಡದೆ ಬೇಡಿಕೊಂಬೆ ನೀನೆಲ್ಲ ಮಗನಲ್ಲಿ ನಿನ್ನ ಮಗನ ರೀತಿ ನೋಡು ಅಂತ ಹೇಳ್ತಿದ್ದಾಳೆ. ಶಿಶುವಿನೋಪಾದಿ ಸುಡಲನುಮತವನ್ನಿತ್ತು ರಕ್ಷಿಸು.
ಅಂದ್ರೆ ಇದು ಮಗು ಅಂತ ಹೇಳ್ಬಿಟ್ಟು ನೀನು ಒಂದಿಷ್ಟು ಕರುಣೆಯನ್ನ ತೋರಿ ಸುಡಲು ಅನುಮತಿಯನ್ನ ಇಟ್ಟು ರಕ್ಷಿಸು ಕರುಣಿಸು ಎಂದಡಲೆ ಮೊದಲೇ ಎನನುಟ್ಟದಂ ಮಸಣವಾಡಗೆಯ ಆಗದನ್ನು ಕೊಟ್ಟಲನಿಂದೆಂದಡಂ ಬಿಡನೆಂದು ಅನ್ನುವಂತಹದ್ದು. ನಿನಗೇನಾದ್ರೂ ಕೊಟ್ಟರೆ ಮಾತ್ರ ಇಂಥ ಕೆಲಸವನ್ನ ಮಾಡ್ತೇನೆ ಎನ್ನುವಂತಹದನ್ನ ಹೇಳ್ತಿರುವಂತಹದ್ದು. ಇದು ನೋಡ್ಬೋದು, ಇದು ಸಾಮಾನ್ಯವರ್ಥ. ನಿನ್ನ ಶಿಶುವಿನೋಪಾದಿಯಲ್ಲಿ ಈ ಸತ್ತ ಹಸುಳೆ ತನ್ನ ಮಗ ತಿಂದು ಬೇರೊಬ್ಬರಿಗೂ ಅಸಂಭವ್ಯವಾಗಿ ಹೇಳುತ್ತಿದ್ದಾಳೆ ಎನ್ನುವಂಥದ್ದು. ಈ ರೀತಿ ಅಸಂಭವ್ಯವಾಗಿ ನಾ ಹೇಳುತ್ತಿರುವಂತಹ ಧ್ವನಿ ಏನಾಗಿದೆ, ಅತ್ಯಂತ ತಿರಸ್ಕೃತ ಧ್ವನಿ ಅಂತ ಹೇಳಲಾಗುತ್ತೆ. ಈ ಉದಾಹರಣೆಗಳನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಬಹಳ ಮುಖ್ಯ. ಅತ್ಯಂತ ತಿರಸ್ಕೃತ ವಾಚ್ಯ ಧ್ವನಿ ಎನ್ನುವಂತಹದ್ದು. ನಂತರ ನೋಡೋಣ, ಅಭಿಧವೃತ್ತಿ ಮೂಲವಾದ ವಿವಕ್ಷಿತಾನ್ಯಪರ ವಾಚ್ಯ ಧ್ವನಿ. ಅಭಿಧವೃತ್ತಿ ಮೂಲವಾದ ಈಗಾಗಲೇ ನೀವು ಎರಡನ್ನ ತಿಳ್ಕೊಂಡ್ರಿ. ಯಾವುದಪ್ಪ ಅಂದ್ರೆ ಸಂಬಂಧ ಮೂಲವಾಗಿರುವಂತಹದ್ದು ಯಾವುದು, ಅರ್ಥಾಂತರನ್ಯಾಸ ವಾಚ್ಯ ಧ್ವನಿ, ನಂತರ ಅತ್ಯಂತ ತಿರಸ್ಕೃತ ವಾಚ್ಯ ಧ್ವನಿಗಳು, ಅದರಲ್ಲಿ ಜಹಲಕ್ಷಣೆ ಒಂದು, ಅಜಹಲಕ್ಷಣೆ ಒಂದು. ಇದೇ ರೀತಿ ಮುಂದೆ ಬರುವಂತಹದ್ದು ವಿವಕ್ಷಿತ ಅನ್ಯಪರ ವಾಚ್ಯ ಧ್ವನಿ. ಇದು ಅಭಿಧವೃತ್ತಿ ಮೂಲವಾಗಿರುತ್ತೆ. ಅಭಿಧವೃತ್ತಿ ಅಂದ ತಕ್ಷಣ ನಮಗೆ ಏನಾಗುತ್ತೆ, ಇವೆಲ್ಲವೂ ಸಹ ವಾಚ್ಯದ ಹಿನ್ನೆಲೆಯಲ್ಲಿ ಬರುವಂತಹದ್ದು ನಾವು ನೆನ್ಪಿಡ್ಕೊಬೇಕು. ಇವುಗಳನ್ನ ನೆನ್ಪಿಡ್ಕೊಂಡ್ರೆ ನಿಮ್ಗೆ ಗೊತ್ತಾಗಬೇಕು ವಾಚ್ಯ ಯಾವುದು, ಲಕ್ಷ್ಯಾರ್ಥವ ಯಾವುದು ಅನ್ನುವಂತಹದನ್ನು ತಿಳ್ಕೊಂಡಾಗ ನಿಮಗೆ ಸ್ಪಷ್ಟವಾದ ಉದಾಹರಣೆ ಬರುತ್ತೆ. ಯಾವುದೇ ಎಕ್ಸಾಂಪಲ್ ಕೊಡ್ಲಿ, ಎನಿ ಎಕ್ಸಾಂಪಲ್ ಕೊಡ್ಲಿ, ನೀವು ಅದು ಯಾವ ಧ್ವನಿ ಎನ್ನುವಂತಹದನ್ನ ಕಂಡುಹಿಡಿಬಹುದು ಸ್ನೇಹಿತರೆ. ನಂತರ ನೋಡ್ಬೋದು, ವಿವಕ್ಷಿತ ಅನ್ಯಪರ ವಾಚ್ಯ ಧ್ವನಿಯಲ್ಲಿ ವಾಚ್ಯವು ತಿರಸ್ಕೃತವಾಗುವುದಿಲ್ಲ, ಧ್ವನಿಯೊಂದನ್ನು ವ್ಯಕ್ತಪಡಿಸಲು ಉಪದೇಯವಾಗುತ್ತದೆ. ಇದನ್ನು ವಿವಕ್ಷಿತ ಅನ್ನುವಂತಹದ್ದು, ನಂತರ ಅನ್ಯಪರ ಅಂತ ಕರೀಲಾಗುತ್ತೆ ಅನ್ನುವಂತಹದ್ದು. ಅಂದ್ರೆ ಇಲ್ಲಿ ವಾಚ್ಯ ತಿರಸ್ಕೃತವಾಗೋದಿಲ್ಲ, ಧ್ವನಿಯೊಂದನ್ನು ವ್ಯಕ್ತಪಡಿಸಲು ಇದು ಉಪದೇಯವಾಗುತ್ತೆ. ಅಂದ್ರೆ ಇದಕ್ಕೆ ಏನಂತಾರೆ, ವಿವಕ್ಷಿತ ಮತ್ತು ಅನ್ಯಪರ ಅಂತ ಕರಿತೇವೆ. ಅದರಲ್ಲಿ ಅಸಂಲಕ್ಷ್ಯ ಕ್ರಮ ಧ್ವನಿ, ಇನ್ನೊಂದು ಅನುರಣ ಧ್ವನಿ ಅಂತ ಎರಡು ವಿಧಗಳನ್ನ ಗುರುತಿಸ್ತೇವೆ ಅದರಲ್ಲಿ, ವಿವಕ್ಷಿತ ಅನ್ಯಪರದಲ್ಲಿ. ನಾನು ನೋಡ್ಬೋದು, ಅಸಂಲಕ್ಷ್ಯ ಕ್ರಮ ಧ್ವನಿಯಲ್ಲಿ ವ್ಯಂಜಕ ವ್ಯಂಗ್ಯಗಳ ಪರ್ಯಾಯವು ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ನೋಡಿದರೂ ಗೊತ್ತಾಗುವುದಿಲ್ಲ. ಈ ವಿಭವಾನುಭಾವವಾದಿಗಳು ಅರಿವಿನಿಂದ ಈ ತರದ ಅರಿವು ಹೇಗೆ ಉಂಟಾಯಿತೆಂದು ವಿಮರ್ಶಿಸಿ ಕ್ರಮವನ್ನು ಗೊತ್ತು ಮಾಡುವುದಕ್ಕೂ ಸಾಧ್ಯವಾಗುವುದಿಲ್ಲ. ಆದ ಕಾರಣ ನಾವೇ ಮೊದಲಾದ ಚಿತ್ತವೃತ್ತಿ ವಿಶೇಷ ರೂಪವಾದ ಧ್ವನಿಗಳಿಗೆ ಅಸಂಲಕ್ಷ್ಯ ಕ್ರಮ ಎಂಬ ಹೆಸರು ಬಂದಿದೆ ಅಂತ ಶ್ರೀ ಅವರು ಹೇಳುವಂತಹದ್ದು ನೋಡ್ಬೋದು. ಇನ್ನೊಮ್ಮೆ ನೋಡಿ, ವ್ಯಂಜಕಗಳ ಪರ್ಯಾಪರ್ಯವು ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ನೋಡಿದರೂ ಗೊತ್ತಾಗುವುದಿಲ್ಲ. ಅಂದ್ರೆ ವ್ಯಂಗ್ಯಗಳನ್ನು ನಾವು ಒಂದು ವಾಕ್ಯದಲ್ಲಿ ನೋಡಕ್ ಹೋದಾಗ ಕಣ್ಣಲ್ಲಿ ಅರ್ಥ ಮಾಡ್ಕೊಳಕ್ ಹೋದ್ರೆ ಗೊತ್ತಾಗೋದಿಲ್ಲ. ಈ ವಿಭವಾನುಭಾವಾದಿಗಳ ಅರಿವಿನಿಂದ ಈಜದ ಅರಿವು ಹೇಗೆ ಉಂಟಾಯಿತೆಂದು ವಿಮರ್ಶಿಸಿ ಕ್ರಮವನ್ನು ಗೊತ್ತು ಮಾಡುವುದಕ್ಕೂ ಸಾಧ್ಯವಾಗುವುದಿಲ್ಲ. ಆದ ಕಾರಣ ರಸವೇ ಮೊದಲಾದ ಚಿತ್ತವೃತ್ತಿ ವಿಶೇಷ ರೂಪವಾದ ಧ್ವನಿಗಳಿಗೆ ಅಸಂಲಕ್ಷ್ಯ ಕ್ರಮವೇ ಎಂದು ಹೆಸರು. ಅಂದ್ರೆ ಇಲ್ಲಿದೆ, ರಸ ಪ್ರಧಾನವಾಗಿ ಬರ್ತವೆ, ನಂತರ ಚಿತ್ತವೃತ್ತಿ ವಿಶೇಷ ರೂಪವಾಗಿ ಬರ್ತವೆ, ಅದಕ್ಕೇನಂತೇವೆ ಅಸಂಲಕ್ಷ್ಯ ಕ್ರಮ ಅಂತ ಹೇಳ್ಬಿಟ್ಟು ಕರಿತೇವೆ. ನಂತರ ನಿರೂಪಣೆಯಲ್ಲೆಲ್ಲ ರಸಶಬ್ದವನ್ನು ಅತಿ ವಿಶಾಲವಾದ ಅರ್ಥದಲ್ಲಿ ಗ್ರಹಿಸಬೇಕೆಂದು ಶೃಂಗಾರ, ವೀರ, ಕರ್ಣ ಮೊದಲಾದವುಗಳಿಗೆ ಎಲ್ಲ ಬಗೆಯ ಚಿತ್ತವೃತ್ತಿಗಳಿಗೂ ಅನ್ವಯಿಸುತ್ತೆ ಯಾವುದು, ಅಸಂಲಕ್ಷ್ಯ ಕ್ರಮ ಧ್ವನಿ ಎನ್ನುವಂತಹದ್ದು. ಉದಾಹರಣೆಗೆ ಆರವಂ ನಿರ್ಜೀತ ಕಂಠೀರವಂ ನೀರೊಳಗಿರುದ್ದ ಬಿಮರ್ತನ್ ಉರಗ ಪತಾಕಂ ಅನ್ನುವಂತಹದ್ದು, ಇಲ್ಲಿ ಕ್ರೋಧ ರಸ ಬಂದಿರುವಂತಹದನ್ನ ನಾವು ನೋಡುವಂತಹದ್ದು. ನಂತರ ಇದು ರಸಧ್ವನಿಯು ಆಗುವಂತಹದನ್ನ ನೋಡ್ಬೋದು. ನಂತರ ಅಸಂಲಕ್ಷ್ಯ ಧ್ವನಿಯಲ್ಲೂ ಬರ್ಬೋದು. ನಂತರ ಇದು ವಿವಕ್ಷಿತಾನ್ಯಪರ ಅನ್ನುವಂತಹದನ್ನ ನೋಡಬೇಕು. ವಿಧಗಳಲ್ಲೇ ಪ್ರಶ್ನೆಗಳನ್ನ ಕೇಳಕ್ ಬಿಡ್ತಾನೆ, ಉದಾಹರಣೆಗಳನ್ನ ಕೇಳೋಕ್ಕಿಂತ ವಿಧಗಳಲ್ಲೇ ಪ್ರಶ್ನೆಗಳನ್ನ ಕೇಳ್ತಾನೆ. ನೀವು ಅರ್ಥಾಂತರನ್ಯಾಸ ವಾಚ್ಯ ಧ್ವನಿ, ನಂತರ ಅತ್ಯಂತ ತಿರಸ್ಕೃತ ವಾಚ್ಯ ಧ್ವನಿ, ಅದು ಯಾವ್ದು ಬರುತ್ತೆ ಅನ್ನುವಂಥದ್ದು ಮೊದಲು ತಿಳ್ಕೊಬೇಕು. ಅಂದ್ರೆ ಸಂಬಂಧ ಮೂಲದಲ್ಲಿ, ನಂತರ ಸಾದೃಶ್ಯ ಮೂಲದಲ್ಲಿ ಬೇರೆ ಬರುವಂತಹದ್ದು. ನಂತರ ನೋಡ್ಬೋದು, ಪೂತಿನ ಅವರದು ಅಹಲ್ಯ ನಾಟಕದಲ್ಲಿ ತನ್ನ ಪತಿಯಾದ ಗೌತಮನಿಂದ ಸ್ವೀಕೃತಳಾದ ಬಳಿಕ ಹೇಳಿಕೊಳ್ಳುವ ವಾಕ್ಯ ಹೀಗಿರುವಂತಹದ್ದು. ನಿಮಗೆ ಗೊತ್ತು, ಪೂತಿನ ಗೌತಮಿ ಮತ್ತು ಗೌತಮ ಋಷಿ ಮತ್ತು ಅಹಲ್ಯ ಕತೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ, ಬಯಸುವೆ ನಾ ಗಂಗೆಯ ತರ ಪದದಿ ಕರಗಿ ಹರಿಯೇ ಅನ್ನುವಂತಹದ್ದು. ಇಲ್ಲದಿರಲು ಹಗುರವಾಗಿಸಿ ಕಂಪಿನಂತೆ ಸರಿಯೇ, ಮೈಯ ಭಾರ ಮನವೇ ಭಾರ ಬದುಕೆ ಭಾರವೆಂಬ ಆಸರೆಯೇ ಬೇಡದಂತ ನಲುವೆ ನನ್ನ ತುಂಬಿ ಎನ್ನುವಂತಹದ್ದು. ಈ ಧ್ವನಿ ಏನಾಗಿದೆ ಸಹ ಏನಾಗಿದೆ, ಹರ್ಷದ ಅನುಭವವನ್ನು ಇದರಲ್ಲಿ ಸ್ವೀಕರಿಸುತ್ತದೆ ಅನ್ನುವಂತಹದನ್ನ ನಾವು ನೋಡ್ತೇವೆ. ಅಂದ್ರೆ ಶೃಂಗಾರದ ರಸದ ಒಂದು ಉಲ್ಲೇಖ ಇದ್ರಲ್ಲಿ ಕಂಡು ಬರುತ್ತೆ. ಹಾಗಾಗಿ ಏನಾಗಿದೆ, ಇದು ಅಸಂಲಕ್ಷ್ಯ ಕ್ರಮ ಧ್ವನಿ. ಅಸಂಲಕ್ಷ್ಯ ಕ್ರಮ ಧ್ವನಿ ಅಂದ್ರೆ ಅದರ ರಸ ಮತ್ತು ಚಿತ್ತವೃತ್ತಿ ವಿಶೇಷವಾದಂತಹ ಅಂಶಗಳು ಕಂಡು ಬರ್ತವೆ ಎನ್ನುವಂತಹದ್ದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರ್ಬೇಕು ಸ್ನೇಹಿತರೆ. ನಂತರ ಸಂಲಕ್ಷ್ಯ ಕ್ರಮ ಧ್ವನಿ ಅಥವಾ ಅನುರಣನ ಧ್ವನಿ ಎನ್ನುವಂತಹದನ್ನು ನೋಡಬಹುದು ವಿವಕ್ಷಿತ ಅನ್ಯಪರದಲ್ಲಿ.
ಇದು ಗಂಟೆಯನ್ನು ಬಾರಿಸಿದ ಮೇಲೆ ಅಲೆ ಅತಿಯಾಗಿ ಹೊರಡುವ ನಾದದಂತೆ ವಾಚ್ಯಾರ್ಥ ಪ್ರತೀತಿಯಾದ ಬಳಿಕ ವ್ಯಂಗ್ಯ ಇಲ್ಲಿ ಅನುರಣವಾಗುವುದರಿಂದ ಅನುರಣ ಧ್ವನಿ ಎಂದು ವ್ಯಂಜಕ ವ್ಯಂಗ್ಯಗಳಿಗೆ ಇರುವ ಪೌರಾಪರ್ಯವು ಇಲ್ಲಿ ಗೋಚರವಾಗುವುದರಿಂದ ಸಂಲಕ್ಷ ಕ್ರಮವೆಂದು ಹೆಸರು ಕೊಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ. ಇಲ್ಲಿ ಯಾವ ತರ ಧ್ವನಿ ಇರುತ್ತೆ ಅಂದ್ರೆ, ಒಂದ್ಸತಿ ಬಾರಿಸಿದ್ರೆ ಗಂಟೆ ಹೇಗೆ ಗುಯಿ ಅಂತ ಇರುತ್ತೋ ಆ ತರದ ಧ್ವನಿ ಇಲ್ಲಿ ಕಂಡುಬರುತ್ತೆ. ಇದು ವಸ್ತು ಧ್ವನಿಯೋ ಅಲಂಕಾರ ಧ್ವನಿಯೋ ಆಗಿರುತ್ತದೆ ಅಂತ ಹೇಳಲಾಗುತ್ತೆ. ಕಲ್ಕಿ ಕಲ್ಕಿ ಎನ್ನುತ್ತ ನೀ ಇದ್ದೆ ಅಂತ ಹೇಳ್ತಾರಲ್ಲ ಕುವೆಂಪು ಅವರು, ಆ ಒಂದು ಧ್ವನಿಯು ಸಹ ಏನಾಗ್ಬೋದು, ಇದಕ್ಕೆ ಸಂಲಕ್ಷಣ ಕ್ರಮ ಧ್ವನಿ, ಅನುರಣ ಧ್ವನಿಯನ್ನು ಆಗ್ಬೋದು ಅನ್ನುವಂತಹದನ್ನ ಉದಾಹರಣೆ ಕೊಡ್ತಾರೆ. ಅಲಂಕಾರ ಧ್ವನಿಯು ಸಹ ಆಗುವ ಸಾಧ್ಯತೆ ಇರುತ್ತೆ ಅನ್ನುವಂತಹದ್ದು. ನಂತರ ಶೂದ್ರ ಕ್ರೈಸ್ತ ಅನ್ನುವಂತಹದ್ದು ಉದಾಹರಣೆಗಳನ್ನೆಲ್ಲ ಕೊಟ್ರಲ್ಲ, ಅವೆಲ್ಲವೂ ಸಹ ಅಲಂಕಾರ ಧ್ವನಿಗೆ ಮತ್ತು ಸಂಲಕ್ಷ ಕ್ರಮ ಧ್ವನಿಗೆ, ಅನುರಣ ಧ್ವನಿಗೆ ಉದಾಹರಣೆ ಆಗಿದೆ ಅನ್ನುವಂತಹದ್ದು ನೆನ್ಪಿಡ್ಕೊಬೇಕು. ನಂತರ ಶಬ್ದಶಕ್ತಿ ಮೂಲಧ್ವನಿ ಎನ್ನುವಂತಹದ್ದು ಬರುತ್ತೆ. ಯಾವುದರಲ್ಲಿ ಈ ಸಂಲಕ್ಷ ಕ್ರಮ ಧ್ವನಿಯಲ್ಲಿ, ಅನುರಣ ಧ್ವನಿಯಲ್ಲಿ ಮತ್ತೆ 2 ವಿಧಗಳು ಬರ್ತವೆ. ಅದ್ರಲ್ಲಿ ಮೊದಲನೇದು ಯಾವ್ದಪ್ಪ ಅಂದ್ರೆ ಶಬ್ದಶಕ್ತಿ ಮೂಲಧ್ವನಿ ಎನ್ನುವಂತಹದ್ದು. ಅಂದ್ರೆ ಒಂದು ವಿಶಿಷ್ಟ ಶಬ್ದ ಪ್ರಯೋಗದವೇ ಧ್ವನಿಗೆ ಮುಖ್ಯಾಧಾರವಾಗಿರುವುದರಿಂದ ಇದಕ್ಕೆ ಶಬ್ದಶಕ್ತಿ ಮೂಲಧ್ವನಿ ಅಂತ, ಅಂದ್ರೆ ಒಂದು ಯಾವುದೋ ಒಂದು ವಿಶಿಷ್ಟ ಪದ ಅದಕ್ಕೆ ಮೂಲ ಆಗಿರುತ್ತೆ, ಅದಕ್ಕೆ ಶಬ್ದಶಕ್ತಿ ಮೂಲಧ್ವನಿ ಅಂತ ಕರೀತಾರೆ. ಹೆಸರನ್ನು ಕೊಟ್ಟಿದಂತೆ ಅರ್ಥದ ಅಪೇಕ್ಷೆಯಂತೆ ಇಲ್ಲದೆ ಕೇವಲ ಶಬ್ದದಿಂದ ಇಷ್ಟು ಅರ್ಥವು ಪ್ರತೀತವಾಯಿತೆಂದು ಇದರ ತಾತ್ಪರ್ಯವಲ್ಲ. ಶಬ್ದ ಪ್ರಯೋಗ ಇಲ್ಲಿ ಮೂಲಾಧಾರ ಅಂತ ಹೇಳಲಾಗುತ್ತೆ. ನೋಡ್ಬೋದು, ಬೇಂದ್ರೆಯವರ 33 ಕೋಟಿ ಎಂಬ ಕವನದ ಸಾಲು ನೋಡ್ಬೋದು. ಇದು ಸ್ನೇಹಿತರೆ ಪ್ರಶ್ನೆ ಆಗಿರುವಂತಹದ್ದು, ಇಂಪಾರ್ಟೆಂಟ್ ಆಗಿ ಕೇಳಿದರೆ ನೋಡ್ಬೋದು. 33 ಕೋಟಿ ಬಯಕೆಗಳು ಬಸಿರುಗಳು ಅಡೆದಿದ್ದು ಇಂಗಿದ್ದು 33 ಕೋಟಿ ಸೂಲಗಳು ಅಂತ ಹೇಳಲಾಗುತ್ತೆ. 33 ಕೋಟಿ ಗರಿ ಕವನ ಸಂಕಲನದಲ್ಲಿ ಬರುತ್ತೆ 33 ಕೋಟಿ ಎನ್ನುವಂತಹದ್ದು. ಅಂದ್ರೆ ಇದೇನ್ ಹೇಳ್ತಿದ್ಯಪ್ಪ ಅಂದ್ರೆ, ಬೇಂದ್ರೆಯವರು ತನ್ನ ಕಾಲಘಟ್ಟದಲ್ಲಿದ್ದಂತಹ ಭಾರತದ ಒಟ್ಟು ಜನಸಂಖ್ಯೆಯ ಕುರಿತು ಮಾತನಾಡ್ತಿದ್ದಾರೆ. ಇದು ಬರೀ 33 ಕೋಟಿ ಅನ್ನುವಂತಹದ್ದು ಒಂದು ಶಬ್ದ ಇದರ ಶಕ್ತಿ ಮೂಲದಿಂದ ಇಡೀ ಕವಿತೆ ಯಾವ ಧ್ವನಿಯನ್ನ ವ್ಯಕ್ತಪಡಿಸ್ತಿದೆ ಅನ್ನುವಂಥದ್ದು ನೋಡ್ಬೋದು. ಇಲ್ಲಿ ನೋಡಿ, 33 ಕೋಟಿ ಬಯಕೆಗಳು ಬಸಿಲುಗಳು ಅಡೆದಿದ್ದು ಇಂಗಿದ್ದು 33 ಕೋಟಿ ಸೂಲಗಳು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಎಷ್ಟು ಸಲ ಬಳಕೆ ಆಗಿದ್ದು ನೋಡಿ, 33 ಕೋಟಿ, ನಂತರ 33 ಕೋಟಿ, 33 ಕೋಟಿ 3 ಬಾರಿ ಒಂದು ಕವನದಲ್ಲಿ ಉಲ್ಲೇಖ ಆಗಿದೆ. ಇದೊಂದು ನಂತರ ಸೂಲಗಳು ಅನ್ನುವಂತಹದನ್ನು ನೋಡ್ಬೋದು, ಬಸಿರುಗಳು ಅನ್ನುವಂತಹದ್ದು, ಬಯಕೆಗಳು ಅನ್ನುವಂತಹದ್ದು, ಇವೆಲ್ಲವೂ ಸಹ ಬಹುಮುಖ್ಯವಾಗಿದೆ. ಅದರ ಒಂದು ವಿವರಣೆಯನ್ನು ನೋಡ್ಬೋಣ. ಸೂಲಗಳು ಎಂಬುದಕ್ಕೆ ಎರೆಗೆಗಳು ಎಂದು ತಟ್ಟನೆ ಅರ್ಥವಾಗುತ್ತದೆ. 33 ಕೋಟಿ ಮಕ್ಕಳನ್ನು ತಾನು ಎತ್ತೆನು ಎಂಬುದೇ ಇಲ್ಲಿಯ ವಾಚ್ಯಾರ್ಥ ಅನ್ನುವಂತಹದನ್ನ ಹೇಳಲಾಗುತ್ತೆ, ವಾಚ್ಯಾರ್ಥ ಅಂತ. ನಂತರ ಈ 33 ಕೋಟಿ ಎರಿಗೆಗಳು ಎತ್ತ ತಾಯಿಯನ್ನು ಇರಿಯುವ 33 ಕೋಟಿ ಶೂಲಗಳು ಎಂಬ ರೂಪಕಾಲಂಕಾರ ಧ್ವನಿ ಇಲ್ಲಿ ಪ್ರತೀತವಾಗುತ್ತದೆ. ಶಬ್ದಶಕ್ತಿ ಮೂಲವು ಶ್ಲೇಷ ಆಗಬಾರದೆಂಬ ಗೊಂದಲವಿದೆ. ಸಂಜ್ಞೆಯ ವಿಶಿಷ್ಟ ಪ್ರಯೋಗ ನೋಡ್ಬೋದು. ಇನ್ನೊಂದು ಮಮ್ಮಟನ ಹೇಳಿಕೆ ಇದೆ, ಸಂಯೋಗವು ವಿಪ್ರಯೋಗಶ್ಚ ಸಾಹಸಾಚ್ಯಂ ವಿರೋಧಿತ ಅನ್ನುವಂತಹದ್ದು. ಈ ರೀತಿ ಪದಗಳು ಈ ರೀತಿ ಶಬ್ದದ ಮೂಲದಿಂದ ಗಟ್ಟಿತನವನ್ನು ತಂದು ಕೊಡುವಂತಹದ್ದು ಏನಾಗುತ್ತೆ, ಶಬ್ದಶಕ್ತಿ ಮೂಲಧ್ವನಿ ಎನ್ನುವಂತಹ ಅರ್ಥವನ್ನು ಪಡ್ಕೊಳುತ್ತೆ. ಈ ಉದಾಹರಣೆಯನ್ನ ಬೇಂದ್ರೆ ಅವ್ರದ್ದು ನೆನ್ಪಿಡ್ಕೊಳ್ಳಿ ಸ್ನೇಹಿತರೆ, ಇದೇ ನೇರವಾಗಿ ಕೇಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈಗಾಗಲೇ ಇದು ಕೇಳಿದರೆ ಮತ್ತೆ ಕೇಳುವಂತಹ ಸಾಧ್ಯತೆಯನ್ನು ನಾವು ನೋಡ್ಬೋದು ಅನ್ನುವಂತಹದ್ದು. ನಂತರ ರನ್ನನ ಗದಾಯುದ್ಧದಲ್ಲಿ ಅಕುರದರೆಯೋಳ್ ಕುರುಪತಿಯನ್ನಲಿಸಿದಂ ಪವನ ಸುತಂ ಎಂಬುದು ಕುರುದರೆ ಕುರುಪತಿ ಎಂಬ ಶಬ್ದಗಳ ವ್ಯಂಜಕ ಶಕ್ತಿ ಅತಿಶಯವಾಗಿದೆ. ನೋಡ್ಬೋದು, ಈ ಕುರು ಅನ್ನುವಂತಹದ್ದು ಬಳಕೆಯಾಗಿರುವಂತಹ. ಇನ್ನೊಂದು ರನ್ನನ ಗದಾಯುದ್ಧದಲ್ಲಿ ಬರುತ್ತೆ, ಕುರುಕುಲನುಂ ಅರ್ಕನುಂ ಅರ್ಕಂ ಅಸ್ತಮೇದಿದರ್ ಅನ್ನುವಂತಹದ್ದು. ಅಲ್ಲಿ ನೋಡ್ಬೋದು, ಕುರುಕುಲನುಂ ಅರ್ಕನುಂ ಅಸ್ತಮೇದಿದರ್. ಈ ರೀತಿ ಅರ್ಕಂ ಅನ್ನುವಂತಹದ್ದು ಬರುವಂತಹದ್ದು ಏನಾಗಿದೆ, ಶಬ್ದಶಕ್ತಿ ಮೂಲ ಧ್ವನಿಗೆ ಉದಾಹರಣವಾಗಿರುವಂತಹದ್ದು ಅಂತ. ನಂತರ ಬರುವಂತಹದ್ದು ಅನುರಣನ ಧ್ವನಿ. ಅನುರಣ ಧ್ವನಿಯ ಇನ್ನೊಂದು ವಿಭಾಗವೇ ಅರ್ಥಮೂಲ ಶಕ್ತಿ ಎನ್ನುವಂತಹದ್ದು. ಹಿಂದಿನದ್ದು ಶಬ್ದವನ್ನ ಅರ್ಥ ಮಾಡಿಕೊಳ್ಳುವಂತಹದ್ದು ಹಿನ್ನೆಲೆಯಲ್ಲಿ 33 ಕೋಟಿ ಶೂಲಗಳು ಅಂತ ಬರ್ತದಲ್ಲ, ಆ ತರ ಅದು ಶಬ್ದದ ಅರ್ಥವನ್ನು ಪಡ್ಕೊಂತೆ. ಆದ್ರೆ ಇದು ಅರ್ಥಮೂಲ ಶಕ್ತಿ ಧ್ವನಿಯಾಗಿದೆ ಅನುರಣ ಧ್ವನಿ ಎನ್ನುವಂತಹದ್ದು. ಅಂದ್ರೆ ಲೋಕದಲ್ಲಿ ನಡೆದಿದ್ದರ ಅಥವಾ ನಡೆಯಬಹುದಾದರ ಯಥಾವತ್ತಾದ ರೂಪವೇ ಏನಾಗಿದೆ, ಅನುರಣನ ಧ್ವನಿ ಎನ್ನುವಂತಹದ್ದನ್ನು ತಿಳ್ಕೊಬೇಕು. ಇದನ್ನು ನೋಡ್ಬೋದು. ಗಾತ ಸಪ್ತಶತಿ ಪದ್ಯವನ್ನು ನೋಡ್ಬೋದು. ಕಷ್ಟನಾಯಾಮಿ ಕ್ಷೇತ್ರ ಬಾಧ್ಯತಂ ಶಾಲಿರವೇ ಕಿರಾನಿವಾಹೈ ಜಾನಂ ತೋಪಿ ಪಾತಿಕಃ ಪಚ್ಚಂತಿ ಪುನಃ ಮಾರ್ಗ ಅಂತ.
ಅಂದ್ರೆ ಚೆಲುವೆಯನ್ನು ಸ್ವಲ್ಪ ಹೊತ್ತು ನಿಂದಿಸಿ ಕೆಲವರು ಮಾತನಾಡುವ ಸಂದರ್ಭವಾಗಿದೆ. ಇದ್ದಂತೆಯೇ ವರದಿ ಮಾಡಿದ್ದಾನೆ ಅಂತ ಹೇಳಲಾಗುತ್ತೆ. ನಂತರ ಇದ್ದಂತೆಯೇ ಈ ವರದಿ ಮಾಡುವಂತಹದನ್ನ ಏನಾಗುತ್ತೆ, ಅನುರಣನ ಧ್ವನಿ, ಲೋಕದಲ್ಲಿ ನಡೆದದ್ದರ ಅಥವಾ ನಡೆಯಬಹುದಾದ ಯಥಾವತ್ತಾದ ನಿರೂಪಣೆ. ಈಗ ಏನ್ ನಡೀತಿದೆ ಅದನ್ನ ಹೇಳುವಂತಹದ್ದು, ನಂತರ ನಡೆಯಬಹುದಾದಂತದನ್ನ ಭವಿಷ್ಯವನ್ನು ಹೇಳುವಂತಹದ್ದು. ಇದೇನಾಗಿದೆ, ಅನುರಣನ ಧ್ವನಿ ಅಂತ. ಇದು ಗಾತ ಸಪ್ತಶತಿಯಲ್ಲಿ ಬರುವಂತಹದ್ದು. ಇದನ್ನ ಒಂದಿಷ್ಟು ಕೇಳುವ ಸಾಧ್ಯತೆ ಕಡಿಮೆ, ಆದ್ರೆ ಇದನ್ನ ನೋಡ್ಕೊಳ್ಳಿ ಸ್ನೇಹಿತರೆ. ಕೂಸಿದ್ದ ಮನೆಗೆ ಬೀಸಣಿಕೆಯ ಆತಕ್ಕೆ ಕೂಸು ಕಂದಯ್ಯ ಒಳವರೆಗೆ ಹಾಡಿದರೆ ಬೀಸಣಿಕೆ ಗಾಳಿ ಸುಳಿದಾವು ಅನ್ನುವಂತಹದ್ದು. ಇಲ್ಲಿ ಕವಿಯ ಪ್ರತಿಭೆ ಮಗುವಿನ ಚರ್ಯೆಯನ್ನು ಇಲ್ಲಿ ಎಷ್ಟು ಚೆನ್ನಾಗಿ ನಿರೂಪಿಸಿದೆ. ಮಗು ಮನೆಯ ತುಂಬ ನಿಲ್ಲವಿಲ್ಲದೆ ಓಡಾಡುತ್ತದೆ ಎಂದಿದ್ದರೆ ವ್ಯಂಗ್ಯ ಪ್ರತೀತಿ ಉಂಟಾಗುತ್ತಿರಲಿಲ್ಲ. ಮಗುವಿನ ಚೆಲುವೆ ಕವಿ ಪ್ರತಿಭಾಜನ್ಯವಾದ ಉಕ್ತಿಯಲ್ಲಿ ರಮ್ಯವಾಗಿ ರೂಪಿತಗೊಂಡಿದೆ. ಎರಡೂ ವರ್ಗವ ಅನ್ನುವುದೇನೆನ್ನುವಂತಹ ನೋಡ್ಬೋದು. ಇದು ಯಾವುದು ಅನುರಣನ ಧ್ವನಿಯಲ್ಲಿ ಮತ್ತೆ ಎರಡು ವಿಧಗಳು ಹೊಡ್ಕೊಂಬರ್ತಾವೆ ಸ್ನೇಹಿತರೆ, ಅವನ್ನ ನೋಡ್ಬೋದು. ಇದರಲ್ಲಿ ಅರ್ಥಮೂಲ ಶಕ್ತಿ ಧ್ವನಿ ಅನ್ನುವಂತಹದ್ದು. ಇಲ್ಲಿ ಕೂಸಿದ್ದ ಮನೆಗೆ ಬೀಸಣಿಕೆ ಆತಕ ಕೂಸು ಕಂದಯ್ಯ ಒಳವರೆಗೆ ಆಡಿದರೆ ಬೀಸಣಿಕೆ ಗಾಳಿ ಸುಳಿದಾವು ಅನ್ನುವಂಥದ್ದು. ಇದು ನೇರವಾಗಿ ನಿಮಗೆ ಅರ್ಥ ಆಗುತ್ತೆ. ಈ ಅರ್ಥದ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ನಾವು ಅರ್ಥಶಕ್ತಿ ಮೂಲ ಧ್ವನಿ ಅನ್ನುವಂಥದ್ದು ನೋಡ್ಬೋದು. ನಂತರ ಇದರಲ್ಲಿ ಎರಡು ಮಾರ್ಗ ನೋಡ್ಬೋದು. ಸ್ವತಃ ಸಂಭವಿ ಎನ್ನುವಂತಹದ್ದು, ನಂತರ ಪ್ರೌಢೋಕ್ತಿ ನಿಷ್ಪನ್ನ ಅನ್ನುವಂಥದ್ದು ಬರುತ್ತೆ. ಸ್ವತಃ ಸಂಭವಿ ಅಂದ್ರೆ ಲೋಕದಲ್ಲಿ ಇದ್ದುದನ್ನು ಸ್ವಾಭಾವಿಕವಾಗಿ ಗೋಚರಿಸುವವನು ಅನ್ನುವಂತಹದ್ದು. ನಂತರ ಪ್ರೌಢೋಕ್ತಿ ನಿಷ್ಪನ್ನ ಅಂದ್ರೆ ವಸ್ತುಸ್ಥಿತಿಯನ್ನು ರೂಪಾಂತರಗೊಳಿಸಿ ಸೊಗಸನ್ನು ಸೃಷ್ಟಿಸುವ ಪ್ರೌಢ ಮಾರ್ಗ ಅಂತ ಅನ್ನುವಂತಹದ್ದು. ಅಂದ್ರೆ ಒಂದು ದೃಷ್ಟಿ ಪ್ರಧಾನ, ಇನ್ನೊಂದು ಸೃಷ್ಟಿ ಪ್ರಧಾನ ಅಂತ ಹೇಳಲಾಗುತ್ತೆ ಅಂದ್ರೆ ಸ್ವತಃ ಸಂಭವಿ ಮತ್ತು ಪ್ರೌಢೋಕ್ತಿ ನಿಷ್ಪನ್ನ ಅನ್ನುವಂತಹದನ್ನ ನಾವು ಚರ್ಚೆ ಮಾಡುವಾಗ ಇಷ್ಟು ಸ್ನೇಹಿತರೆ ಈ ಧ್ವನಿಯ ಕುರಿತಿರುವಂತಹದ್ದು. ನಂತರ ತಸ್ಯಂಗಾನ ಪ್ರಭೇದ ಸ್ವತಾಶ್ಚಯೇ ತೇಷ ಮಾನ್ಯತಂ ಅನ್ಯೋನ್ಯ ಸಂಬಂಧ ಪರಿಕಲ್ಪನೆ ಅಂತ ಎಂದು ಹಲವಾರು ಧ್ವನಿಗಳ ರೀತಿ ಎಂದು ಆನಂದವರ್ಧನ ಹೇಳ್ತಾನೆ. ಅಂದ್ರೆ ಧ್ವನಿಗಳು ಹಲವಾರಿದ್ದಾವೆ, ನಾವು ಅವುಗಳನ್ನು ತಿಳ್ಕೊಬೇಕು ಅನ್ನುವಂತಹದನ್ನ ಹೇಳ್ತಿದ್ದಾನೆ. ಅಂದ್ರೆ ಇಲ್ಲಿವರೆಗೂ ಪ್ರಮುಖವಾದಂತಹ ಧ್ವನಿಗಳನ್ನ ತೀನಂಶ್ರೀ ಅವರಿಗೆ ಚರ್ಚೆ ಮಾಡಿರುವಂತಹದ್ದು ನೋಡ್ಬೋದು. ಆದ್ರೆ ಇಲ್ಲಿ ಅದನ್ನ ಆನಂದವರ್ಧನ ಹೇಳ್ತಾನೆ. ತಸ್ಯಾಂಗಾನ ಪ್ರಭೇದ ಸ್ವರ್ಗತ್ಯಶ್ಚಯೇ ತೇಷ ಮಾನ್ಯಂತ ಸಂಬಂಧ ಪರಿಕಲ್ಪನೆ ಅಂತೇಳಿ ಹಲವಾರು ಧ್ವನಿಗಳಿವೆ. ಆ ಧ್ವನಿಗಳಲ್ಲಿ ನಾವು ಇಷ್ಟು ಧ್ವನಿಗಳನ್ನು ತಿಳ್ಕೊಂಡ್ರೆ ಸಾಕು ತೀನಂಶ್ರೀ ಅವರ ದೃಷ್ಟಿಕೋನದಲ್ಲಿ ಅಂತ ಸ್ನೇಹಿತರೆ. ಇಲ್ಲಿಯವರೆಗೂ ಈ ಧ್ವನಿ ಪ್ರಭೇದದ ಇಷ್ಟು ವಿಚಾರಗಳನ್ನ ತಿಳ್ಕೊಂಡಿರೋ ಸ್ನೇಹಿತರೆ, ನಿಮಗಿದು ತುಂಬಾ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟು ಉದಾಹರಣೆಗಳು, ಇಷ್ಟು ವಿವರಣೆ ಮತ್ತು ಅರ್ಥೈಸುವಿಕೆ ನಿಮಗೆ ಯಾವುದೇ ಪುಸ್ತಕದಲ್ಲಿ ಸಿಗೋದಿಲ್ಲ. ಒಂದಿಷ್ಟು ಅಕ್ಷರಗಳು ಒಂದಿಷ್ಟು ಗೊಂದಲವಾಗಿದ್ದು ನಾನು ಹೇಳುವಂತಹ ಅರ್ಥೈಸುವಂತಹ ರೀತಿ ಮತ್ತು ವಿಚಾರಗಳನ್ನು ತಿಳ್ಕೊಂಡ್ರೆ ಸಾಕು ಸ್ನೇಹಿತರೆ. ಯಾರೆಲ್ಲ ಓದಿರ್ತೀರೋ ಅವರಿಗೆ ಇದು ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ಹೇಳ್ಕೊಂತ, ಯಾರೆಲ್ಲ ಕರುನಾಡು ಜಾಬ್ ಆದರ್ಶನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಗಳನ್ನು ಮಾಡೋದಕ್ಕೆ ತಮ್ಮ ಸಹಕಾರ ಇಲ್ಲಿ ಅಂತ ಕೇಳ್ಕೊತ ಸ್ನೇಹಿತರೆ ಇಲ್ಲಿಗೆ ಮುಗಿಸ್ತೇನೆ ತರಗತಿಯನ್ನ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ವ್ಯಂಜಕ ಸಾಮಗ್ರಿ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರೂ ಸಹ ಮುಂದಿನ ತರಗತಿಗೆ ನೀವು ಹಾಜರಾಗಿ ಅಂತ ಕೇಳ್ಕೊತ ಎಲ್ಲರಿಗೂ ಧನ್ಯವಾದಗಳು.